ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಸಂವಿಧಾನದ ಆಶಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂತಹ ನಿಟ್ಟಿನಲ್ಲಿ ಶೋಷಿತ ವರ್ಗದವರ ಮತ್ತು ತುಳಿತಕ್ಕೊಳಗಾದವರ, ದಮನಕ್ಕೆ ಒಳಗಾದವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅವರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆ ಮಾಡುವಲ್ಲಿ ಪ್ರಜಾಪ್ರಭುತ್ವದಲ್ಲಿರುವಂಥ ಅವಕಾಶಗಳು, ಸಂವಿಧಾನ ನೀಡಿದಂಥ ಸವಲತ್ತುಗಳು ಇಂದಿಗೂ ಕೂಡ ಕಾರ್ಯಗತಗೊಳ್ಳದೇ ಇರುವುದಕ್ಕೆ ಕಾರಣ ವ್ಯವಸ್ಥೆಯಲ್ಲಿನ ಲೋಪ ದೋಷಗಳು. ಇದಕ್ಕೆ ಜ್ವಲಂತ ಉದಾಹರಣೆ ಈ ಆವಾಜ್, ಅಂಬೇಡ್ಕರ್ ಆವಾಜ್ ಯೋಜನೆ ಮತ್ತು ಇಂದಿರಾ ಆವಾಜ್ ಈ ವಸತಿ ಯೋಜನೆಗಳು. ಉಡುಪಿ ಜಿಲ್ಲೆಯಲ್ಲಂತೂ ಈ ಯೋಜನೆಗಳಿಗೆ ಕನಿಷ್ಠ ಪ್ರಮಾಣದ ಹಣವನ್ನು ನಿಗದಿಪಡಿಸಿ ಪೂರಕವಾದಂಥ ಪರಿಸ್ಥಿತಿಯಲ್ಲಿ, ಇಂದಿನ ಪರಿಸ್ಥಿತಿಯೊಳಗೆ ಆ ಕನಿಷ್ಠ ಅನುದಾನದಲ್ಲಿ ಒಂದೊಂದು ಸೂರನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಅಸಾಧ್ಯವಾಗುವಂತೆ ನಿರಂತರವಾಗಿ SC ST ಸಮುದಾಯವನ್ನು ವಂಚಿಸಲಾಗ್ತಾ ಇದೆ. ಬಹಳಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೆದರೂ ಕೂಡ ಯಾವುದೇ ರೀತಿಯ ಒಂದು ಪಾಸಿಟಿವ್ ಆದಂಥ ರೆಸ್ಪಾನ್ಸ್, ಅಪ್ರೋಚ್ ಇಂದಿಗೂ ಕೂಡ ಸಿಗದೇ ಇರುವುದು ಖೇದಕರ. ಯಾಕಂದರೆ ತಲೆತಲಾಂತರದಿಂದ ನಿರಂತರವಾದಂಥ, ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸ್ಥಾನಮಾನದ ಅರ್ಹತೆಯ ವಿಚಾರಕ್ಕೆ ಒಳಗಾಗಿ ನಿರಂತರವಾದಂಥ ದೌರ್ಜನ್ಯಕ್ಕೆ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂಥ ಈ SC ST ಸಮುದಾಯಗಳು ತಮ್ಮ ಸ್ಥಾನಮಾನಕ್ಕಾಗಿ ಮತ್ತು ತಮ್ಮ ಅವಕಾಶಕ್ಕಾಗಿ ಮತ್ತು ಕನಿಷ್ಠ ಸೂರಿನ ಅವಕಾಶಕ್ಕಾಗಿ ಪ್ರತಿಭಟನೆ ಮಾಡುವಂಥ, ಹೋರಾಟ ಮಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟಾದರೂ ಕಣ್ಣೆತ್ತಿ ನೋಡಿ ಈ ವಸತಿ ಯೋಜನೆಗಳಿಗೆ ಒಂದಷ್ಟು ಹೆಚ್ಚಿನ ಪ್ರಮಾಣದ ಹಣವನ್ನು ಬಿಡುಗಡೆಗೊಳಿಸಿ ಅವರ ಬದುಕನ್ನು ಹಸನು ಮಾಡುವುದರ ಜೊತೆಗೆ ಬದುಕಲ್ಲೊಂದು ಅವರು ಸ್ವಂತ ಸೂರು ಕಟ್ಟಿಕೊಡುವಲ್ಲಿ ಒಂದು ನಿರತರಾಗಬೇಕು ಅನ್ನುವಂಥ ಒಂದು ವಿನಂತಿಯೊಂದಿಗೆ ಮತ್ತು ಆ ಮುಖೇನವಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಎನ್ನುವಂಥ ಒಂದು ನಿವೇದನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಏನಿದು ಸಮಸ್ಯೆ? ಈ ಆವಾಜ್ ಯೋಜನೆಯಲ್ಲಿ ಇಂದಿಗೂ ಕೂಡ ಮನೆ ಕಟ್ಟದೆ ಉಳಿದವರ ಸಂಖ್ಯೆಗಳು ಎಷ್ಟು ಮತ್ತು ಅದರಿಂದ ಆಗುವಂತಹ ಸಮಸ್ಯೆಗಳೇನು, ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಅವರ ಮುಂದಿನ ಹೋರಾಟಗಳು, ಇಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಸಮತಾ ಸೈನಿಕ ದಳ ಇದರ ಉಡುಪಿ ಜಿಲ್ಲಾಧ್ಯಕ್ಷರೂ ಆದಂಥ ವಿಶ್ವನಾಥ ಪೇತ್ರಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ನಮಸ್ಕಾರ. ಮತ್ತೋರ್ವ ಅತಿಥಿಯಾದಂಥ ಜ್ಯೋತಿ ಶಿರಿಯಾರ, ಜಿಲ್ಲಾಧ್ಯಕ್ಷರು, ಮಹಿಳಾ ಘಟಕ, ಸಮತಾ ಸೈನಿಕ ದಳ, ಇವರಿಗೂ ಕೂಡ ಸ್ವಾಗತ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ನಮಸ್ಕಾರ ಮೇಡಮ್, ತಮಗೂ ಕೂಡ. ಮೊದಲಾಗಿ ವಿಶ್ವನಾಥ ಪೇತ್ರಿ ಅವರೇ, ಇಷ್ಟೊಂದು ದೀರ್ಘ ಅವಧಿಯಲ್ಲಿಯೂ ಕೂಡ ಈ ಸಮಸ್ಯೆಗೆ ಒಂದಷ್ಟು ಪರಿಹಾರ ಕಾಣಲಿಲ್ಲ. ಯಾಕೆ? ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ರಾಜಕೀಯದ ಪ್ರಭಾವವೋ ಏನು? ಯಾಕಂದರೆ ಎಲ್ಲ ಪ್ರಜಾಪ್ರಭುತ್ವ ಆಶಯಗಳನ್ನು ಈಡೇರಿಸ್ತೇವೆ ಅನ್ನೋಂಥ ಭರವಸೆಯನ್ನು ಕೊಡ್ತಾರೆ. ಬಟ್ ಇದು ಒಂದು ಕನಿಷ್ಠವಾದಂಥ ವಿಚಾರ. ಇದನ್ನೂ ಕಾರ್ಯಗತಗೊಳಿಸಲಿಕ್ಕೆ ಕಾರಣವಾಗದೇ ಇರುವಂಥ, ತಡೆ ಹಿಡಿದಂಥ ಅಂಶಗಳು ಏನೇನು? ನಮಸ್ತೆ. ಈಗ ತಾವು ಹೇಳಿದಾಗೆ ಬಹುಶಃ ಮನೆ ಅನ್ನುವಂಥದ್ದು, ಸೂರು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು, ಮೂಲಭೂತ ಸೌಕರ್ಯದಲ್ಲೇ ಒಂದಾಗಿರುವಂಥದ್ದು ಕನಿಷ್ಠ ಅವಶ್ಯಕತೆ ಇರಲೇಬೇಕು ಈಗಿನ ಯುಗದಲ್ಲಿ. ಹಾಗಂತ ಸರ್ಕಾರಗಳು ಕೂಡ ಏನು ನಾವು ಗುಡಿಸಲಲ್ಲಿ ಪರಿಶಿಷ್ಟ ಜಾತಿಯವರನ್ನು ಅಥವಾ ಹಿಂದುಳಿದ ವರ್ಗದವ್ರನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಏನು ಹೇಳ್ತಾ ಇದೆ, ಗುಡಿಸಲು ಮುಕ್ತ ಕರ್ನಾಟಕ ರಾಜ್ಯ ಅಂತ ಹೆಮ್ಮೆಯಲ್ಲಿ ಎದೆ ತಟ್ಕೊಂಡು ಹೇಳ್ತಾ ಇದೆ. ಆದರೆ ಪ್ರಸ್ತುತ ಇವತ್ತು ಈಗಿನ ಸರ್ಕಾರ ಇರ್ಬೋದು, ಈ ಹಿಂದೆ 2022ರಲ್ಲಿ ಬಸವ ಇಂದಿರಾ ಆವಾಜ್ ಇರ್ಬೋದು, ಅಂಬೇಡ್ಕರ್ ಆವಾಜ್ ಇರ್ಬೋದು, ಈ ಮನೆಗಳನ್ನು ಬಿಡುಗಡೆ ಮಾಡಿದೆ. ಕನಿಷ್ಠ ಅದು ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಮಾಡಿರುವಂಥದ್ದು, ಇದು ಅಂಕಿಅಂಶಗಳನ್ನು ಕೊಡಬಲ್ಲೆ. ಬಟ್ 2022ರ ನಂತರ ಒಂದೇ ಒಂದು ಮನೆಯನ್ನು ಸಹ ಉಡುಪಿ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ, ಮಂಜೂರೇ ಆಗಲಿಲ್ಲ. ಈ ಹಿಂದೆ 2022ರಲ್ಲಿ ಏನು ಮನೆ ಮಂಜೂರಾಗಿದೆ, 202 ಉಡುಪಿ ಜಿಲ್ಲೆಗೆ ಅಂಬೇಡ್ಕರ್ ಆವಾಜ್ ಮನೆ ಬಿಡುಗಡೆ ಆಗಿದೆ. ಅದೇ ಮನೆಯು ಎಲ್ಲವೂ ಕೂಡ ಸಾಧಾರಣ 38 ಮನೆ ಇದೆ ಅಲ್ವಾ, ಅದರಲ್ಲೂ ಇವತ್ತಿನವರೆಗೂ ಅದು ಪೆಂಡಿಂಗ್ ಅಲ್ಲಿ ಇದೆ, ಪರಿಸ್ಥಿತಿಯಲ್ಲಿ. ಮತ್ತೆ ಕನಿಷ್ಠ ಅನುದಾನಗಳು ಬಿಡುಗಡೆ ಆಗಿಲ್ಲ. ಮತ್ತೆ ಅದು ಕಾರಣ ಯಾಕೆ ಸ್ಥಗಿತ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ಇರುವಂಥ ವಿಷಯ. ಈಗ ಸಾಧಾರಣ 5 ವರ್ಷಗಳ ಹಿಂದೆ ಈ ಉಡುಪಿ ಜಿಲ್ಲೆಯ ಮನೆ ನಿರ್ಮಾಣಕ್ಕೆ ಬೇಕಾಗಿರುವಂಥದ್ದು ಮರಳು.
ಉದಾಹರಣೆ ಒಂದು ಯೂನಿಟಿಗೆ 1200 ಇದ್ದಿತ್ತು ಕಡಿಮೆ. ಈಗ ಅದೇ ಈ ಒಂದು ಯೂನಿಟಿಗೆ ಬ್ಲ್ಯಾಕಲ್ಲಿ ತಗೊಳ್ಬೇಕಾದ್ರೂ ಕೂಡ ಆ 9,000 ಪರ್ ಯೂನಿಟಿಗೆ ಹೇಳ್ತಾ ಇದ್ರು. 9,000 ಅದು ಕತ್ಲೆ ಕೂಡ. ಲೈಸೆನ್ಸ್ಗಳು ಈಗ ನಾನ್ CRZ ಬ್ಯಾನ್ ಆಗಿದ್ರು ಕೂಡ ನಾನ್ CRZ ಸಾಧಾರಣ 200-250 ಬ್ಲಾಕ್ ಹೊಯ್ಗೆಗಳಿದ್ದೀವಿ. ಆದರೂ ಕೂಡ ಬಡವರಿಗೆ ಸಿಗ್ತಾ ಇಲ್ಲ, ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋಗ್ತಾ ಇದೆ. ಇದೆಲ್ಲವೂ ಸರ್ಕಾರಕ್ಕೆ ಗೊತ್ತಿರುವಂಥ ವಿಷಯ. ಕಲ್ಲು 25 ರೂಪಾಯಿ ಇದ್ದದ್ದು 55 ಆಗಿದೆ. ಎಲ್ಲವೂ ಕೂಡ ಕೂಲಿ ಸಹ 400 ರೂಪಾಯಿ ಇದ್ದದ್ದು 1,500 ಬಂದಿದೆ. ಅದು ಪ್ರಾಕ್ಟಿಕಲ್, ಅದು ಸಹಜವಾಗಿರುವಂಥದ್ದು. ಎಲ್ಲವೂ ಕೂಡ 6 ಪಟ್ಟು ದುಪ್ಪಟ್ಟಾಗಿರುವಾಗ ನಾವು ನಮ್ಮ ಕರ್ತವ್ಯಗಳು ಏನು ಅನ್ನುವಂಥದ್ದು ನಾವು ಅರಿತು ಸಾಧಾರಣ 6 ವರ್ಷಗಳಿಂದಲೂ ಸತತವಾಗಿ ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಬಂದಿದ್ದೀವಿ. ಮನವಿಗಳನ್ನು ಸರ್ಕಾರಕ್ಕೆ ಇಲ್ಲೇ ಕೊಡ್ತಾ ಇಲ್ಲ. ನಾವೇನು ಇಲ್ಲಿ ಬಂದ್ಕೊಂಡು ರಾಜಕೀಯವಾಗಿ ಇಲ್ಲಿ ಕೊಡ್ತಾ ಇಲ್ಲ. ಲೋಕಲ್ ಹೋರಾಟ ಯಾವುದಕ್ಕಾಗಿ ಅನುದಾನ ಬಿಡುಗಡೆಗಾಗಿ ಅಲ್ಲ. ನೀವು ಪ್ರತಿ ವರ್ಷ ನಾವು ಇಷ್ಟು ಲಕ್ಷ ಮನೆ ಕೊಟ್ಟಿದ್ದೀನಂತ 2022 ಮತ್ತೆ ನೀವು ಅನ್ಯಾಸ್ ಮಾಡ್ತಾ ಇರುವುದಲ್ಲ. ಆ ಅನುದಾನವನ್ನು ಹೆಚ್ಚುಗೊಳಿಸಬೇಕು ಅಂತ ಹೇಳ್ಕೊಂಡು ಕನಿಷ್ಠ ಒಂದು 9 ಲಕ್ಷವನ್ನು ಮಾಡಬೇಕು. 6 ಲಕ್ಷ ಆವಾಗ 4 ವರ್ಷದ ಹಿಂದೆ ಹೇಳ್ತಾ ಇದ್ದೀವಿ. ಈಗ 9 ಲಕ್ಷ ಮಾಡಬೇಕಂತ ನಿರಂತರವಾಗಿ ಬೆಳಗಾವಿ ಅಧಿವೇಶನ ಇರ್ಬೋದು, ಅಧಿವೇಶನದಲ್ಲಿ ಇಲ್ಲಿನ ಕರ್ನಾಟಕ ಬೆಂಗಳೂರು ಅಧಿವೇಶನದಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡ್ತಾ ಬಂದಿವಿ. ಈ ಹಿಂದೆ BJP ಸರ್ಕಾರ ಇರುವಾಗಲೂ ಸಹ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ನಾವೊಂದು ಮೆಮೊರಾಂಡಮ್ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಬ್ರಹ್ಮವರದಲ್ಲಿ. ಅವರ ವಿರುದ್ಧವೇ ಎಲ್ಲ ಸೋಮಯ್ಯ ಅವರು ಇವರು ಸಚಿವರಾಗಿರ್ತಾರೆ, ಯಾರು ಹೌಸಿಂಗ್ ಮಿನಿಸ್ಟರ್ ಆಗಿರ್ತಾರೆ, ಸೋಮಣ್ಣನವರು ಸೋಮಣ್ಣವರು ಹೌಸಿಂಗ್ ಮಿನಿಸ್ಟರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಾವು ತುಂಬ ರಿಕ್ವೆಸ್ಟ್ ಮಾಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಈ ಸೋಷಿಯಲ್ ವೆಲ್ಫೇರಿಗೆ ಬಂದಂಥ SCP TSP ಅನುದಾನಗಳಿದ್ದಾವಲ್ವಾ, ಇವು ಎಲ್ಲವೂ ಕೂಡ ಅರ್ಧ ಪೋಲಾಗಿ ಈಗ ಎಷ್ಟೋ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಗಿ ಸುಸೈಡ್ ಮಾಡಿಕೊಂಡು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕಾಗದೆ ಕೆಲವು ಅಧಿಕಾರಿಗಳೇ ಸುಸೈಡ್ ಮಾಡ್ಕೊಂಡಿರುವಂಥದ್ದು ತಾವು ನೋಡ್ತಾ ಇದ್ದೀವಿ, ಜೈಲಿಗೆ ಹೋಗಿರುವಂಥ. ಹಾಗಾಗಿ ಪ್ರತಿ ವರ್ಷವೂ SCP TSP ಅನುದಾನಗಳು ಅರ್ಧಕ್ಕಿಂತ ಹೆಚ್ಚು ಆಗಿ 60% ಉಳಿಕೆ ಆಗ್ತಾ ಇದೆ. ಕಾರಣ ಕೆಲವು ಲೀಗಲ್ ಆಗಿ ತೊಡಕುಗಳು ಇರಬಹುದು. ಹಾಗಾಗಿ ಆ SCP TSP ಅನುದಾನವನ್ನು ಅದಕ್ಕೆ ಡಂಪ್ ಮಾಡಲಿಕ್ಕೆ ನಾವು ಮೆಮೊರಾಂಡವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಆ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಇಲ್ಲಿ LVTಯಲ್ಲಿ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ, ಅಂತ್ಯೋದಯ ಪ್ರೋಗ್ರಾಮ್ ಅಂತ. ಇಡೀ ರಾಜ್ಯದ ಪ್ರೋಗ್ರಾಮನ್ನು ಇಲ್ಲಿ ಕರೆಸಿ ಮಾಡ್ತಾರೆ. ಅಲ್ಲಿ ಒಂದು ಸಿಟ್ಟಿಂಗ್ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಸಚಿವರು. ಇಲ್ಲ, ನಾವು ಸೋಷಿಯಲ್ ವೆಲ್ಫೇರ್ ಹಣದಲ್ಲಿ ನಾನು 5 ಲಕ್ಷವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಇದನ್ನು ಉಳಿಸಿ ಏನಾದರೂ ಮಾಡಿ ಅದನ್ನ ಡಂಪ್ ಮಾಡಿ ಕೊಡ್ತೀನಿ. ಎಷ್ಟು ಪರ್ಸೆಂಟೇಜ್ ಹೇಳಿದ್ರು? 6 ಲಕ್ಷ 5 ಲಕ್ಷ ಮಾಡೇ ಮಾಡ್ತೀವಿ ನಾವು ಅಂತೇಳಿ ಕಲ್ಯಾಣ ಇಲಾಖೆ ಮೂಲಕ ಅನುದಾನವನ್ನು ಹೌಸಿಂಗ್ ಬೋರ್ಡಿಗೆ ನಾವು ವಸತಿ ಯೋಜನೆಯಲ್ಲಿ 1,80,000 ಇದೆ. ಪ್ಲಸ್ ಇದನ್ನ ಸೇರಿಸಿ ನಾವು ಕೊಡ್ತೀವಿ, ಮಾರ್ಜಿ ಮಾಡ್ತೀವಿ ಅಂತ ಹೇಳಿ ಬೇರೆ ಯಾವುದು ಸೋರ್ಸ್ ಮಾಡ್ಬೇಕಾದ್ರೆ ಬಜೆಟ್ ಜಾಸ್ತಿ ಮಾಡ್ಬೇಕಾಗತ್ತೆ. ಹಾಗಾಗಿ ಇದೇ ಸೋರ್ಸ್ ಇದೆ. ಹಾಗಾಗಿ ಅವರು ಸೋರ್ಸ್ ಅನ್ನು ಆವಾಗ ಏನಾಗ್ತದೆ, ಆ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟರಿಗೆ ಹೋಗ್ತದೆ. ಅಲ್ಲಿ ಇದೇ ಉಡುಪಿಯ ಜಿಲ್ಲೆಯ ಶಾಸಕರು ಅಡ್ಡಿಪಡಿಸ್ತಾರೆ. ಕಾರಣ ಯಾಕಂತ ಹೇಳಿದರೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಶೆಡ್ಯೂಲ್ ಕಾಸ್ಟಿನವರಿಗೆ ನೀವು 5 ಲಕ್ಷವನ್ನು ಕೊಟ್ರಂತ ಹೇಳಿದ್ರೆ ಈ 1,20,000 ಇದೆ ಅಲ್ವಾ ಬಸವ ಇಂದಿರಾ ಆವಾಸ್, ಅದು ಸಮಸ್ಯೆ ಆಗ್ತದೆ, ತೊಡಕಾಗ್ತದೆ. ಅಲ್ಲಿಯೂ ಕೂಡ ಬಡವರಾಗಿದ್ದಾರೆ. ಹಾಗಾಗಿ ಅವರಿಗೆ ಕೊಡಬೇಕು ಅನ್ನುವಂಥದ್ದು, ಕೊಡದೆ ನೀವು ಮಾಡೋದು ಬೇಡ ಅಂತ ಹೇಳ್ಕೊಂಡು ಯಾರಿಗೆ ಸಚಿವರಿಗೆ ಪ್ರೆಷರ್ ಹಾಕಿ ಬಿಡ್ತಾರೆ. ಆಮೇಲೆ ಸರ್ಕಾರ ಬಿದ್ದು ಹೋಗ್ತದೆ, ಸ್ಥಗಿತಗೊಳ್ತದೆ. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ, ಅದೆಲ್ಲವೂ ಸ್ಥಗಿತ ಆಗ್ತದೆ. ಈಗ ನಾವು ಎಲ್ಲ ಬಡವರ ಪರವಾಗಿ, ದಲಿತ ಅಂತ ಹೇಳಿದ್ರೆ SC ಅಲ್ಲ, ದಲಿತ ಅಂತ ದಮನಕ್ಕೊಳಗ ಸಂಘಟನೆಯಲ್ಲಿ ಇರುವುದು ಕೂಡ ದಮನಕ್ಕೊಳಗಾದವು ಎಲ್ಲ ಜಾತಿಗಳು ಇದ್ದಾವೆ. ಹಾಗಾಗಿ ನಾವು ಎಲ್ಲ ಬಸವ ಇಂದಿರಾ ಆವಾಜನ್ನು ಮಾಡಿ ಅಂತೇಳಿ ಪ್ರಪೋಸಲ್ ಕೊಟ್ಟಿರುವಂಥದ್ದು. ಅದಕ್ಕೆ ಸೋರ್ಸ್ಗಳು ಬೇರೆ ಕಡೆಯಿಂದ ತರಬೇಕು ಅನ್ನೋದು ಗೊತ್ತಿದೆ. ಅದು ಸೋಷಿಯಲ್ ವೆಲ್ಫೇರ್ ಅಂಡರ್ 36 ಇಲಾಖೆಗಳು ಸಹ ಬರ್ತವೆ, ಅವರಿಗೆ ರೈಟ್ಸ್ ಇದೆ, ತಂದೆ ತರ್ತಾರೆ. ಆದರೂ ಕೂಡ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲ ನನಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ, ಅದೆಲ್ಲವೂ ಮೂಮೆಂಟ್ ಏನೇ ಘೋಷಣೆ ಆಗಿದೆ. ನಾವು ಅವರಿಗೆ ಸನ್ಮಾನ ಸಹ ಮಾಡಿದ್ದೀವಿ, ಸಚಿವರಿಗೆ 5 ಲಕ್ಷ ಘೋಷಣೆ ಮಾಡಿದ್ದಕ್ಕೆ.
ಸ್ಮರಣಿಕೆಯನ್ನು ಸಹ ಕೊಟ್ಟು ಇದು ಮಾಡಿದ್ವಿ. ಅಷ್ಟು ಇರುವಾಗ ಅವರನ್ನು ಇಲ್ಲ ಮಾಡಲಿಕ್ಕೆ ಬೇಡ ಅಂತ ಆ ದುಡ್ಡನ್ನು ಏನು ಮಾಡ್ತಾರೆ ಇವರು, ಕ್ಷೇತ್ರವಾರು 100 ಸ್ಕೂಟಿಗೆ ಇಡ್ತಾರೆ ಉಳಿಕೆ ದುಡ್ಡನ್ನು. ಪೋಲಾಗ್ತದೆ, ಹಾಗಾಗಿ ದುಡ್ಡು ಪೋಲಾಗ್ತದೆ. ಆವತ್ತಿಂದ ಅಲ್ಲಿ ಸ್ಥಗಿತ ಆಗ್ತದೆ. ತದನಂತರ ಕಾಂಗ್ರೆಸ್ ಸರ್ಕಾರ ಬಂದವಾಗ ಬೆಳಗಾವಿ ಚಳವಳಿ ಇರ್ಬೋದು, ಎಲ್ಲ ಕಡೆಯೂ ನಾವು ಮನವಿಯನ್ನು ಕೊಡ್ತಾ ಬಂದವಾಗ ಇಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಇತ್ತೀಚೆಗೆ ರೀಸೆಂಟಾಗಿ ನಾವು ಸಮಾಜ ಕಲ್ಯಾಣ ಸಚಿವರನ್ನೇ ಬೆಂಗಳೂರಿಗೆ ಹೋಗಿ ನಾವೇ ಖುದ್ದು ನಾವು ನಮ್ಮ ರಾಜ್ಯಾಧ್ಯಕ್ಷರ ವೆಂಕಟಸ್ವಾಮಿ ಅವರನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ನಾವು ಹಿಂದಿನ ಮಲ್ಲಾಜಮ್ಮ ಸಹ ಇರ್ತಾರೆ, ಅವರು ಅಂಬೇಡ್ಕರ್ ಬರೆದಿದ್ದ ಅಧ್ಯಕ್ಷರು ಇದ್ದರು, ಎಲ್ಲ ಒಟ್ಟಾಯ್ಕೊಂಡು ನಾವೆಲ್ಲ ಮಾತಾಡ್ಕೊಂಡಾಗ ಅವ್ರು ಹೇಳ್ತಾರೆ, ಅವರು ಅದನ್ನೇ ಹೇಳ್ತಾರೆ ಸೋಷಿಯಲ್, ನಾನು 6 ಲಕ್ಷ ನಾಡ್ದು ಬಜೆಟ್ಟಿಗೆ 100% ನಾನು ಕೊಡ್ತೀನಿ, ಒಟ್ಟು ನೀವು ಮುಖ್ಯಮಂತ್ರಿಯವ್ರ ಹತ್ರ ಒಂದು ಸ್ವಲ್ಪ ಹೇಳಿಸಿ ಅಂತ ಹೇಳ್ತಾರೆ. ನಾವು ಅವ್ರ ಮನೆಗೆ ಹೋಗಿರ್ತೀವಿ, ಮನೆಯಲ್ಲಿ ಅವಾಗ ನಮಗೆ ಆದರೂ ಒಂದು ಸ್ವಲ್ಪ ಸಂಶಯ ಬರ್ತದೆ. ಯಾಕಂತ ಹೇಳಿದರೆ ಏನೋ ನಡೀತಾ ಇದೆ. ಬಟ್ ಅವರಿಗೆ ಶೆಡ್ಯೂಲ್ ಕಾಸ್ಟ್ನವರಿಗೆ ಅಷ್ಟೊಂದು ಅನುದಾನ ಮಾಡುವಂಥದ್ದು ದೊಡ್ಡ ಇದು ಅನ್ನುವಂಥದ್ದು ಅವ್ರು ತಿಳ್ಕೊಬಿಟ್ಟಿದ್ದಾರೆ. ಅಭಿವೃದ್ಧಿ ಆಗಬಾರ್ದು, ಅವ್ರು ಬೇಡ್ತಾ ಇರಬೇಕು, ಹಾಗೇನೇ ಇರಬೇಕು. ಒಟ್ಟು ನಾವು 200 ಮನೆ ಕೊಟ್ಟಿದ್ದೀವಿ ಯಾವಾಗ, 6 ವರ್ಷದ ಹಿಂದೆ, 6 ವರ್ಷನೂ ಅದೇ ಫಿಗರ್ನ ಹೇಳ್ತಾ ಇರಬೇಕು. ಇದು ಅವ್ರು ಕೊಟ್ಟಂತ ಅಂಕಿಅಂಶ, ಅದನ್ನೇ ಮಾಡ್ತಾ ಇರ್ಬೇಕು. ಹಾಗಾಗಿ ನಮ್ಗೆ ಗೊತ್ತಿದೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಯಾವಾಗ ಇತ್ತೀಚೆಗೆ ರೀಸೆಂಟಾಗಿ 19/2/2027ಕ್ಕೆ ಒಂದು ಕಾಂಗ್ರೆಸ್ಸಿಗೆ ಕಚೇರಿ ಇಲ್ಲಿ, ಯಾಕಂತ ಹೇಳಿದರೆ ನಾವು ಕಾಂಗ್ರೆಸ್ ಕಚೇರಿ ಎದುರೇ ಜಿಲ್ಲಾ ಅಲ್ಲಿಗೆ ನಾವು ಮುತ್ತಿಗೆ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಬಜೆಟ್ ಘೋಷಣೆ ಆಗುವ ಸಂದರ್ಭ ಬಂದಿದೆ, ನಮಗೆ ಗೊತ್ತಾಗಿತ್ತು ಅದರಲ್ಲಿ ಇಡುವುದಿಲ್ಲ ಅನ್ನೋದು ಗೊತ್ತಾಗಿದೆ. ಇಲ್ಲಿಂದ ಒಂದು ಮೆಸೇಜ್ ಹೋಗಲಿ ಅನ್ನುವ ದೃಷ್ಟಿಯಲ್ಲಿ ತಮ್ಮ ಆಕ್ರೋಶ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅದೇ. ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಥವಾ ನಮ್ಗೆ ಯಾರು ಹೇಳಿದ್ರು ಅನ್ನುವಂಥದ್ದು ಕೆಲವರೆಲ್ಲ ಆ ಊಹಾಪೋಹಗಳೆಲ್ಲ ಬಂದು ಕರೆಕ್ಟ್ ಬರುವಂಥದ್ದು. ಈಗ ನಮ್ಮನ್ನು ಆಳುವವರು ಯಾರು? ಇವತ್ತು ಪ್ರೆಸೆಂಟ್ ಸರ್ಕಾರ. ಇವತ್ತು ಏನು ಮಾಡ್ತದೆ ಅಂತ ಹೇಳಿದರೆ, ಪ್ರಸ್ತುತ ಇರುವಂಥದ್ದು ಈ ಮಹಿಳೆ ತಾಯಿ ಹಾಲು ಕೊಡಬೇಕಾದ್ರೆ, ಈಗ ಮಗುವಿಗೆ ಹಾಲು ಕೊಡಬೇಕಾದ್ರೆ ಅದಕ್ಕೆ ಕನ್ವಿನ್ಸ್ ಮಾಡಬೇಕು, ಯಾರಿಗೆ ಹಾಲು ಮಗು ಹೌದು ಅಲ್ಲಿ ಅಳ್ತಾ ಇದೆ ಮಗುವಿಗೆ ಹಾಲು ಕೊಡಬೇಕು ಅನ್ನುವಂಥ ಹೇಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ನಾವು ಸರ್ಕಾರವನ್ನು, ಯಾವ ಸರ್ಕಾರ ನಮ್ಮ ತಾಯಿ ಅನಿಸಿಕೊಂಡಿರುವಂಥ ಆಳುವ ಸರ್ಕಾರಕ್ಕೆ ನಾವೊಂದು ಮೆಸೇಜ್ ಕೊಡಬೇಕಾಗಿದೆ. ಅದು ಎಲ್ಲಿ ಆಳುವ ಸರ್ಕಾರ ಇರೋದು, ನಮಗೆ ಸರ್ಕಾರ ವಿಧಾನಸೌಧ ಇದ್ರೂ ಕೂಡ ಅದಕ್ಕೆ ನೇರವಾಗಿ ಸಂಪರ್ಕ ದಾರಿ ಇರುವಂಥದ್ದು ಇಂಥ ಕಾಂಗ್ರೆಸ್ ಕಚೇರಿಗಳು. ಅಲ್ಲಿಂದಲೇ ಅನ್ನೋದ ನೋಡಿ, ಇಲ್ಲಿನ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರು ಮಾತಾಡುವುದಿಲ್ಲ ಈ ಬಗ್ಗೆ. ಬಟ್ ಅದರ ರಾಜಕೀಯ ಹೋರಾಟವಾಗಿ ಪರಿಗಣನೆ ಆಗುವಂತ ಸಾಧ್ಯತೆ ಇದೆಯಲ್ಲ? ಸಾಧ್ಯನೇ ಇಲ್ಲ. ಅದೇ ಹೇಳಿದ್ ನಾನು, ಅದು ಕೇಳಿ ಅಂತ ನಾವು ಯಾರನ್ನ ಕೇಳಬೇಕು? ಈಗ ಬಿಜೆಪಿ ಅವ್ರನ್ನ ಕೇಳಬೇಕು. ಬಿಜೆಪಿ ಅವ್ರನ್ನು ನಾವು ಪ್ರತಿಭಟನೆ ಮಾಡಿ ಅವ್ರನ್ನೂ ಪ್ರತಿಕೃತಿ ಎಲ್ಲ ದಾನ ಮಾಡಿ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ದೀವಿ. ಇದು ಯಾಕಂತ ಹೇಳಿದ್ರೆ ಅವ್ರು ಹೇಳಬೇಕು, ಇವಾಗ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಸಮಸ್ಯೆ ಇದೆ, ಇಷ್ಟು ಮನೆ ಇಲ್ಲ, ಈ ಅನುದಾನವನ್ನು ಇಷ್ಟು ಈ ಜಿಲ್ಲೆಗೆ ಬೇಕು ಅಂತ ಹೇಳಿ ಇಡುವಂಥದ್ದು ಯಾರು? ಅವ್ರಿಗೆ ಮರಳು ಕಮ್ಮಿ ಆದಾಗ ಮರಳು ಧಕ್ಕೆಗೆ ಹೇಗೆ ಅವರು ಹೋಗಿ ಮಾಡ್ಕೊಂಡು ಬರ್ತಾರೆ? ಅಥವಾ ಮಿನಿಸ್ಟ್ರುಗಳು ಅವರಿಗೆ ಸ್ಯಾಲ್ರಿ ಕಮ್ಮಿ ಆದಾಗ ಹೇಗೆ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಮಾಡ್ತಾರೆ? ಈ ಬಡವರಿಗೆ 2 ಲಕ್ಷದಲ್ಲಿ ಒಂದು ಫೌಂಡೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ನೋಡಿ, ತಾವು ಹೇಳಿರ್ಬೋದು, ತಿಳ್ಕೊಳ್ಬೋದು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮನೆ ಡೆಮಾಲಿಷ್ ಮಾಡಿದ್ರು, ಅಲ್ಲಿ ಎಲ್ಲರದ್ದು ಅಲ್ಲಿ ಹೇಗೆ 9 ಲಕ್ಷ ಕೊಟ್ಟರು? ಹಾಗಾದ್ರೆ ಯಾಕಂದ್ರೆ ಸರ್ಕಾರಗಳು ರಾಜಕೀಯವಾಗಿ ಆ್ಯಂಗಲಲ್ಲಿ ಹೋಗ್ತಾ ಇದೆ ಅಂತ ಕೇರಳ ಸರ್ಕಾರ ಇನ್ಕ್ಲೂಡ್ ಆಯ್ತು ಅಂತ ಹೇಳಿದ್ರ ಗತಿ ಕೂಡಲೇ ಏನು ಮಾಡಿದ್ರು, 9 ಲಕ್ಷ ಕೊಟ್ಟರು. ಅಲ್ಲಿ ಕೋಗಿಲೆ ಅಪಾರ್ಟ್ಮೆಂಟ್ ಅಲ್ಲಿ ಅದೇ 600 ಸ್ಕ್ವೇರ್ ಫೀಟಿಗೆ 9 ಲಕ್ಷ ಕೊಡ್ತಾರೆ. ಇಲ್ಲಿ ಅದೇ ಸ್ಕ್ವೇರ್ ಫೀಟಿಗೆ 5 ವರ್ಷದಲ್ಲಿ 5 ಕಂತು ಮಾಡಿ ಕೊಡುವಂಥದ್ದು 1,80,000. ಹೌದು, ಇದು ಎಂತ ಅನ್ಯಾಯ ಅಲ್ವಾ? ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತದೆ. ಆದ್ರೆ ಕಂತು ಬಿಡುಗಡೆ ಈಗ ನೇರವಾಗಿ ಮೊದಲು ಜಿಲ್ಲಾ ಪಂಚಾಯತ್ ನಲ್ಲೇ ಅನುದಾನಗಳು ಸಿಗ್ತಾ ಇದ್ವಿ. ಈಗ ಹೌಸಿಂಗ್ ಬೋರ್ಡ್ ಆಗಿದ್ರಿಂದ ಹೌಸಿಂಗ್ ಬೋರ್ಡಲ್ಲಿ ಬಿಲ್ ಆಗುವಾಗ ಕನಿಷ್ಠ ಅವರ ಅಂಡರ್ ಅದಕ್ಕೆ ಆದಂಥ ನೋಡೆಲ್ ಅಧಿಕಾರಿಗಳು ಇರ್ತವೆ. ಪಿ ಡಿ ಒಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳು ಒಂದು GPS ಮಾಡುವಾಗ ಬರ್ಬೋದು, ಬಿಟ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೌಸಿಂಗ್ ಬೋರ್ಡಿಗೆ ಕೊಟ್ಟಾಗ. ಹಾಗಾಗಿ ಸಮಸ್ಯೆಗಳು 6 ವರ್ಷ ಹೋಗ್ತವೆ ಒಂದು ಕಂತು ಸಿಗಬೇಕಾದ್ರೆ. ಕನಿಷ್ಠ ಯಾವುದು ಮಾನದಂಡಗಳು ಅನ್ವಯ ಆಗೋದಿಲ್ಲ ಅನ್ನೋ ಆ ಪ್ರಕಾರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ದೊಡ್ಡ ಸಮಸ್ಯೆ ಇರುವಾಗ, ಇಂತಿಷ್ಟು ದೊಡ್ಡ ಸಮಸ್ಯೆ ಇರುವಾಗ ತಾವು ಕನಿಷ್ಠ ಪಕ್ಷ 9 ಲಕ್ಷವನ್ನು ಮಾಡಲೇಬೇಕು ಅನ್ನುವಂಥ ನಮ್ಮ ಡಿಮ್ಯಾಂಡಲ್ಲಿ ನಾವು ಬಜೆಟ್ ಪೂರ್ವದಲ್ಲಿ ತಾವು ಹೇಳಿದ್ವಿ, ಬಟ್ ಆಗ್ಲಿಲ್ವಲ್ಲ.
ಅದಕ್ಕೋಸ್ಕರ ನಾವು ಇನ್ನು ಮತ್ತೆ ಪುನಃ ಈಗ ಪ್ರೊಟೆಸ್ಟಿಗೆ ನಾವು ರೆಡಿ ಆಗಿದ್ದೀವಿ. ರೆಡಿ ಆಗಲೇಬೇಕಾಗುತ್ತೆ ನಾವು. ಈಗ ತಮ್ಮ ಬಗ್ಗೆ ದನಿ ಎತ್ತುವಂತಹ ಯಾವುದೇ ಜನಪ್ರತಿನಿಧಿಯೇ ಇಲ್ವಾ? ವಿಧಾನಸಭೆ ಅಧಿವೇಶನ ಇತ್ತು, ಈಗ ಬಜೆಟ್ ಪೂರ್ವಭಾವಿ ಅಧಿವೇಶನ ಕೂಡ ಇತ್ತು. ಆ ಸಂದರ್ಭದಲ್ಲಿ ಇದು ಯಾಕಂದ್ರೆ ಇದು ಪ್ರಾಮುಖ್ಯವಾದಂತಹ ವಿಷಯ. ಇಲ್ಲ ಏನಂತ ಹೇಳಿದ್ರೆ ಆಯಾ ಕಮ್ಯುನಿಟಿಯವರು, ನಾವೀಗ ಸಂಘಟನೆಯವರು ಹೋಗಿ ನಮಗೆ ಹೇಳಿ ಭರವಸೆಗಳನ್ನು ಕೊಡುವಂಥದ್ದು. ಏನು ಹೇಳ್ತಾರಲ್ಲ, ಅಂಬೇಡ್ಕರ್ ಅವರು ಹೇಳಿದಾಗೆ ಕಚ್ಚುವುದು ಬಿಟ್ಟು ಬೊಗಳುವುದೂ ಇಲ್ಲ ಅಂತ ಹೇಳ್ಕೊಂಡು ಅನ್ನುವಂಥ ಮಾತನ್ನು ಅವ್ರು ನೋವಿನಿಂದ ಹೇಳಿದ್ದಾರೆ. ಆ ಮಾತನ್ನು ನಾವು ಹೇಳಬೇಕಾಗತ್ತೆ. ನಮ್ಮ ಪರವಾಗಿರುವಂಥ ಎಷ್ಟು MLA MP ಗಳಿದ್ದಾರೆ, ಯಾರೂ ಕೂಡ MLA ಅವರು ಮಾತಾಡುವುದಿಲ್ಲ, ವಾಯ್ಸೆ ಎತ್ತುವುದಿಲ್ಲ. ಅವರಿಗೆ ಬೇಕಾಗಿರುವುದು ಬರೀ ದಲಿತ ಮುಖ್ಯಮಂತ್ರಿ. ಇದನ್ನೇ ಹೇಳಿಕೊಂಡು ಅವರು ಆ ದಲಿತ ಮುಖ್ಯಮಂತ್ರಿಯಾಗಿ ಮಾಡಿದ್ರು ಕೂಡ ಅವ್ರು ತಗೊಳ್ಳೋರು ಅಲ್ಲ. ಬೇರೆಯವರಿಗೆ ಇವರು ಬ್ಯಾಕ್ಗ್ರೌಂಡ್ ಆಗಿ ಪುಷ್ ಮಾಡಿ ಅವರಿಗೆ ಪುಷ್ ಮಾಡುವಂಥದ್ದು ಮುಖವಾಣಿಯಾಗಿ ಮಾತ್ರ ಇರುವಂಥದ್ದು. ಅದರಲ್ಲಿ ಅವರು ಅರ್ಹರು ಅಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ಜ್ಯೋತಿ ಶಿರಿಯಾರ್ ಅವರೇ, ಪ್ರಸಕ್ತ ಪರಿಸ್ಥಿತಿಗಳನ್ನು ಗಮನಿಸಿದಾಗ, ಅಂದರೆ ಈ 6 ವರ್ಷಗಳಿಂದ ಈ ಯೋಜನೆ ನೆನಗಿದ್ದಿಗೆ ಬಿದ್ದಿರುವುದರಿಂದ ಇಲ್ಲಿಯ ST ಬಡವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ಕೆಲವರು ಅರ್ಧ ಮನೆ ಕಟ್ಕೊಂಡಿದ್ದಾರೆ, ಕೆಲವರು ಅದೇ ಗುಡಿಸಲಲ್ಲಿ ನೆಲೆಸ್ತಾ ಇದ್ದಾರೆ. ಹೀಗೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಪ್ರಸಕ್ತ ಪರಿಸ್ಥಿತಿ? ಅಂದರೆ ಈಗ ಎಲ್ಲ ನಮ್ಮ ಉಡುಪಿ ಜಿಲ್ಲೆಯನ್ನು ನಾವು ಗಮನಿಸಿದಾಗ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಹಾಗೆ ಈ ಮನೆಯಲ್ಲಿ ಸುಮಾರು ಹೊರಕಲ್ ಮುರುಕಲ್ ಮನೆಯಲ್ಲಿ ಎಲ್ಲ ಇದ್ದಾರೆ ವಾಸ. ಅಂದರೆ SC ST ಅವರು ಮಾತ್ರ ಅಲ್ಲ, OBCಯಲ್ಲಿ ಹೆಚ್ಚಿನವರು ಬಡವರಿದ್ದಾರೆ. ಹಾಗಾಗಿ ನಾವು SC ST ಅವರಿಗೆ ಮಾತ್ರ ಕೇಳುವುದಿಲ್ಲ, ಎಲ್ಲ ಜಾತಿ ಎಲ್ಲ ವರ್ಗದಲ್ಲಿ ಇದ್ದಾರೆ. ಸಹಜ ನ್ಯಾಯ ಇರಬೇಕು. ಹೌದು, ಎಲ್ಲರಿಗೂ ಒಂದು ನ್ಯಾಯ ಇರಬೇಕಂತ ನಾವು ಕೇಳುದು. ಅಂದರೆ 1,80,000 ಕೊಟ್ಟರೆ ಅದರಲ್ಲಿ ಒಂದು ರೂಮ್ ಕಟ್ಟಲಿಕ್ಕೆ ಸಹ ಆಗುದು. ಈಗಿನ ಪರಿಸ್ಥಿತಿ ಒಳಗೆ ಸಾಧ್ಯವೇ. ಅಂದ್ರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಅದರಲ್ಲಿ ಹೇಗೆ ಮನೆ ಕಟ್ಟುದು? ಅದು ಕಂತು ಬಿಡುಗಡೆ ಮುಂದ್ರೆ ಒಂದು ಕಂತು ಬಿಡುಗಡೆ ಮಾಡಿ ಅದೆಷ್ಟೋ ತಿಂಗಳ ನಂತರ ಕಂತು ಬಿಡುಗಡೆ ಮಾಡೋದು, ಮತ್ತೆ ಅವರಿಗೆ ಎಲ್ಲಿ ಬ್ಯಾಂಕಲ್ಲಿ ಲೋನ್ ಎಲ್ಲ ಸಿಗುವುದಿಲ್ಲ. ಹಾಗಾಗಿ ತುಂಬ ಈಗ ಎಷ್ಟೋ ಮನೆಗಳಿಗೆ ಕಂತು ಬಿಡುಗಡೆ ಆಗದೆ ಅರ್ಧ ಗೋಡೆ ಕಟ್ಟಿ ನಿಂತದ್ದು ಇದೆ. ಆ ಮಳೆ ನೀರಲ್ಲಿ ಜೀವನ ಸಾಗಿಸುವವರು ಎಷ್ಟೋ ಜನ ಮಂದಿ ಇದ್ದಾರೆ ಉಡುಪಿ ಜಿಲ್ಲೆಯಲ್ಲಿ. ಬೇರೆ ಮೂಲಗಳಿಂದ ಸಾಲ ಸೌಲಭ್ಯ ಸಿಗೋದಿಲ್ವೇ? ಸಿಗುವುದಿಲ್ಲ, ನಿಗಮಗಳಿಂದ ಅಥವಾ ಇನ್ನಿತರ ಮೂಲಗಳಿಂದ ಯಾವ ಇದರಲ್ಲಿ ಸಾಲ ಸಿಗುವುದಿಲ್ಲ. ಸಿಗ್ಲಿಕ್ಕೆ ಅಂದ್ರೆ ಅವರಿಗೆ ಈಗ ಅದಕ್ಕಾದ ಪ್ರತಿಯೊಂದು ದಾಖಲೆ ಬೇಕು. ಈ ಬ್ಯಾಂಕಲ್ಲಿ ಸಾಲ ಕೇಳುವುದಾದ್ರೆ ಅದು ದಾಖಲೆ ಕೊಟ್ಟರೆ ಮಾತ್ರ ಕೊಡ್ತಾರೆ. ಇವರಿಗೆ ಸರಿಯಾದ ಇದೇ ಇಲ್ಲದೆ ಅವರು ಎಲ್ಲಿಂದ ಕೊಡೋದು ದಾಖಲೆ ಇಲ್ಲದೆ? ಹಾಗಾಗಿ ಎಲ್ಲರದ್ದು ಈಗ ಮನೆ ಪೆಂಡಿಂಗ್ ಇದೆ. ಬಹಳ ಕಷ್ಟಕರ. ಎಷ್ಟೋ ಜನ ಈಗ ಬಡವರು ಅದೇ ಪರಿಸ್ಥಿತಿಯಲ್ಲಿ ಗುಡಿಸಲುಗಳು ಇದ್ದಾರೆ. ತುಂಬಾ ಪರಿಸ್ಥಿತಿ ಸುಧಾರಿಸಲಿಲ್ಲ. ಅಂದ್ರೆ ಇದು 6 ವರ್ಷದ ಹಿಂದಿನ ಕಥೆಯೋ 6 ವರ್ಷಗಳಿಂದ ಕಥೆಯೋ? 6 ವರ್ಷಗಳಿಂದ ಇದೇ ತರ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಪಂಚಾಂಗ ಮಾಡಿ ಬಿಟ್ಟಿದ್ದಾರೆ, ಅರ್ಧ ಗೋಡೆ ಮಾಡಿ ಬಿಟ್ಟಿದ್ದಾರೆ. ಓಕೆ ಸರ್, ವಿಶ್ವನಾಥ ಪೇತ್ರಿ ಅವರೇ, ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಬಹುತೇಕವಾಗಿ ಇದೊಂದು ಗಂಭೀರವಾದಂಥ ವಿಷಯ. ಈ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಬಟ್ ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಲಿಲ್ಲ. ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ಯಾವುದೇ ರೀತಿಯ ಘೋಷಣೆಗಳು ಆಗಲಿಲ್ಲ. ಅನುಷ್ಠಾನದ ಪ್ರಶ್ನೆ ಅದು ಬಹುತೇಕ ಮರೀಚಿಕೆಯೇ ಸರಿ. ಈ ಸಂದರ್ಭದಲ್ಲಿ ಈಗ ಮತ್ತೊಂದು ಮಾತು ತಾವೇ ಹೇಳಿದಂತೆ ಈ STPTS ನಿಧಿಯೂ ಕೂಡ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ ಅಥವಾ ಇನ್ನಿತರ ನಿಗಮಗಳಿಗೆ ಹೋಗಿದೆ ಅನ್ನುವಂಥ ಆರೋಪ ಮತ್ತು ಅದಕ್ಕೆ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ತುರ್ತಾಗಿ ಈ ಅಂಬೇಡ್ಕರ್ ಆವಾಸ್ ಯೋಜನೆಯ ಮನೆಗಳು ಒಂದು ನಿರ್ಮಾಣ ಆಗಬೇಕಿದ್ರೆ ಒಂದು ಸೂಕ್ತ ಕಾಲದ 1-2 ವರ್ಷದಲ್ಲಿ ಎಲ್ರಿಗೂ ಕೂಡ ಸರ್ವರಿಗೂ ಸೂರು ಎನ್ನುವಂಥ ಆಶಯದಡಿ ಕಲ್ಪನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ತಮ್ಮ ಪ್ರತಿಭಟನೆಗಳು, ಹೋರಾಟಗಳು, ಮನವಿ ಇದ್ದೆ ಏನಾಗಬೇಕು ತಮ್ಮ ಪ್ರಕಾರ? ಸದ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ನಿಧಿಯನ್ನೇ ಬಳಸ್ಕೊಳ್ಬೇಕಾ ಅಥವಾ ಬೇರೆ ಮೂಲಗಳಿಂದ ಬಳಸ್ಕೊಳ್ಬೇಕಾ? ಏನು ಮಾಡಬೇಕು? ಈಗ ಯಾವುದೇ ತುರ್ತಾಗಿ ಈಗ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ನಮ್ಮ ಪ್ರತಿಭಟನೆಗೆ ಅಷ್ಟು ಪ್ರೆಸರನ್ನು ನಾವು ಬೆಂಗಳೂರಲ್ಲೇ ಒಂದು 10 ದಿವಸ ಕೂತ್ಕೊಂಡಿದ್ದೀವಿ. ಹಾಗಾಗಿ ಅವರು ಏನೊಂದು ತೋರ್ವಿಕೆಗೋಸ್ಕರ 1 ಲಕ್ಷ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಅದು ಅತ್ಯಲ್ಪ, ಏನು ಪ್ರಯೋಜನ ಇಲ್ಲದ ವಿಷಯ. ನಾವು ಈಗ ಸೋಷಿಯಲ್ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ವಿಶೇಷ ಅನುದಾನಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಸಚಿವರು. ಅದನ್ನು ಡಂಪ್ ಮಾಡಬೇಕಷ್ಟೇ. ಅನುದಾನಗಳು ತಗೊಳ್ಬಹುದು, ವಿಶೇಷ ಅನುದಾನ ಅಂತ ಹೇಳ್ಕೊಂಡು. ಮತ್ತೆ ಯಾವುದನ್ನು ಬೇರೆ ಬೈಫರ್ಕೇಟ್ ಇಟ್ಟಂತ ಇಲಾಖಾವಾರು ಇಟ್ಟಂತ ಸೋಷಿಯಲ್ ವೆಲ್ಫೇರ್ ಬಂದದ್ದು ಆ ಅನುದಾನವನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಈ ವರ್ಷ ಕಾಮಗಾರಿ ಮಾಡದಿದ್ರೆ ನೆಕ್ಸ್ಟ್ ವರ್ಷ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಫಸ್ಟ್ ಪ್ರೀ ಬಜೆಟ್ ಇದು
ಕಾಮಗಾರಿ ಆರ್ಡರ್ ಆಗೋ ಮುಂಚೆ DPR ಕೊಡೋ ಮುಂಚೆನೇ ಫಸ್ಟೇ ಕಾಮಗಾರಿ ಶುರು ಮಾಡ್ತಾರೆ MLA ಅವರ ರೆಕಮೆಂಡ್ ಮೇರೆಗೆ. ನೆಕ್ಸ್ಟ್ ಅದು ಅವರಿಗೆ ದುಡ್ಡು ಕೊಡದಿದ್ರೆ ಅವರು ಬಿಡುವುದಿಲ್ಲ, ಆ ಸಮಸ್ಯೆಗಳಾಗ್ತವೆ. ಹಾಗಾಗಿ ವಿಶೇಷ ಅನುದಾನವನ್ನು ಪರಿಗಣಿಸಲೇಬೇಕಾಗ್ತದೆ. ಹಾಗಾಗಿ ಆ ಅನುದಾನದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಾನು ಯಾಕೆ ತಾವೀಗಾಗಲೇ ಹೇಳಿದಾಗೆ SC ಅವರಿಗೆ 9 ಲಕ್ಷ, ಅದರ್ ದೆನ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಿಗೆ 5 ಲಕ್ಷ ಅಂತ ಹೇಳಿ ಯಾಕೆ ನೀವು ತಾರತಮ್ಯ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ತಾವು ಎಲ್ಲರಲ್ಲೂ ಇರುವಂಥದ್ದು ಸಾಮಾನ್ಯವಾಗಿ. ಅದಕ್ಕೆ ನಾನು ಉದಾಹರಣೆಗಳನ್ನು ಹೇಳ್ತೇನೆ. ಈ PTCL ಆ್ಯಕ್ಟಿಗೆ ಇರುವುದರಿಂದ ಬಹುತೇಕ ಒಂದು ಲ್ಯಾಂಡ್ ಕನ್ವರ್ಷನ್ ಆದರೂ ಕೂಡ ಈ ರೂರಲ್ಲಲ್ಲಿ ಸಮಸ್ಯೆಗಳು ಜಾಸ್ತಿ. ಈ ಸಿಟಿ ಪ್ರದೇಶದಲ್ಲಾದರೂ ಒಂದು ಸ್ವಲ್ಪ ಲೋನ್ಗಳನ್ನು ನೋಡ್ಕೊಂಡು ಕೊಡ್ತಾರೆ. ಬಟ್ ಹಳ್ಳಿ ಭಾಗದಲ್ಲಿ ನೀವು ಯಾವುದೇ ಕಾರಣವಲ್ಲೂ ಬ್ಯಾಂಕಿನವರು ಲೀಗಲ್ ಒಪಿನಿಯನ್ ಕೊಡುವುದೇ ಇಲ್ಲ. ವಿದೌಟ್ ಲೀಗಲ್ ಒಪಿನಿಯನ್ ಅಲ್ಲ, ಲೀಗಲ್ ಒಪಿನಿಯನ್ ಕೊಡುವುದೇ ಇಲ್ಲ. ಲೀಗಲ್ ಒಪಿನಿಯನ್ ಅಲ್ಲಿ ಅವ್ರದ್ದಾದಂಥ ರೀಜನಲ್ ಇದಿದೆ ಅಲ್ವಾ, ಮಾನಿಟರಿಂಗ್ ಕಮಿಟಿ ಇದೆ. ಮಾನಿಟರಿಂಗ್ ಕಮಿಟಿಯಲ್ಲಿ ಲೀಗಲ್ ಆಫೀಸರು ಬಂದರು ಅವ್ರದ್ದು ಬ್ಯಾಂಕಿಂಗ್ಗೆ, ಒಬ್ರು ಯಾವುದಾದ್ರೂ ಒಂದು ಅಡ್ವೊಕೇಟ್. ಆ ಅಡ್ವೊಕೇಟ್ ಕೊಡುವುದೇ ಇಲ್ಲ. ಲೀಗಲ್ ಯಾಕೆ? PTCL ಆ್ಯಕ್ಟ್ ಇದೆ, ರಿಕವರಿ ಆಗುವುದಿಲ್ಲ, ಈ ಸಮಸ್ಯೆ ಇದೆ. ಹಾಗಾಗಿ ಬೇರೆಯವರಿಗಾದ್ರೂ ಒಂದು ಕನ್ವರ್ಷನ್ ಆದರೆ ಕನಿಷ್ಠ ಈ 5 ಲಕ್ಷ ಇದು ಸಿಕ್ಕಿದವಾಗ 4-5 ಲಕ್ಷ, ಒಂದು 15 ಲಕ್ಷ 10 ಲಕ್ಷ ಬ್ಯಾಂಕ್ ಲೋನ್ ಹೊಂದಿಸಿಕೊಂಡು ಮನೆ ಮಾಡ್ಬೋದು ಸಣ್ಣದು. ಈ ಸಮಸ್ಯೆಯನ್ನು ನಾವು ಅವರಿಗೆ ಮನದಟ್ಟು ಮಾಡಿ ಹೇಳಿದ್ದೀವಿ. ಶೆಡ್ಯೂಲ್ ಕಾಸ್ಟ್ ಲೋನಿಗೆ ಹೋದ್ರೆ ಅಲ್ಲಿಂದಲೇ ಓಡಿಸಿ ಬಿಡ್ತಾರೆ. ಇಲ್ಲ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ. ಈಗ ದಲಿತರ ಕುಂದುಕೊರತೆಗಳ ಸಭೆ ಆಗ್ತದಲ್ಲ, ಅದಕ್ಕೆ ತಾವು ಇದನ್ನ ಪ್ರಸ್ತಾಪಿಸಲಿಲ್ವೇ? ಈ ಬ್ಯಾಂಕಿನವರು ಬರ್ತಾರೆ ಅಲ್ಲಿ. ಅಲ್ಲ, ಈಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಈಗ ಕರೆಕ್ಟ್ ತಾವು ಹೇಳಿದ್ದು ಕುಂದುಕೊರತೆ ಸಭೆ ಅಂತ ಹೇಳಿದ್ರೆ ಹೈ ಪವರ್ ಕಮಿಟಿಯ ಚೇರ್ಮನ್ರು CMA ಆಗಿರ್ತಾರೆ, ಇಲ್ಲಿ DC ಆಗಿರ್ತಾರೆ. ಈ ಪ್ರಪೋಸಲ್ಗಳು ಬಟ್ ಇಲ್ಲೂ ಕೂಡ ಚರ್ಚೆ ಆಗೋದು ಅದನ್ನು ನಾನು ಹೇಳಲಿಕ್ಕೆ ಒಂಥರ ಬೇರೆ ರೀತಿಯ ವಿಷಯಗಳೇ. ಅವರು ಕುಂದುಕೊರತೆ ಸಭೆ ಆಗ ಸಂಘಟನೆಯ ಮುಖಂಡರುಗಳನ್ನು ಅದರಲ್ಲಿ ಬರೀತಾರೆ, ಮುಖಂಡರುಗಳನ್ನೇ 5-6 ಜನರನ್ನು ಕರೆದು ಮೇಜರ್ ವಿಷಯಗಳನ್ನು ಅದು ಆ ಪ್ರಪೋಸಲ್ ಹೋಗಿ ಕಾರ್ಯಾಂಗ ವ್ಯವಸ್ಥೆಗೆ ಮುಖಾಂತರ ಶಾಸಕಾಂಗಕ್ಕೆ ಹೋಗ್ಬೇಕನ್ನುವಂಥದ್ದು ಇದಿರುವಂಥದ್ದು ರೂಲ್ ಇರುವಂಥದ್ದು. ಬಟ್ ಅದು ಎಲ್ಲವೂ ಸಣ್ಣ ಪುಟ್ಟದ್ದು ವಿಷಯಗಳನ್ನೇ ಚರ್ಚೆ ಮಾಡಿಕೊಂಡು 2 ವರ್ಷಕ್ಕೊಬ್ಬ DC ಅವರು 2 ವರ್ಷದಲ್ಲಿ ಒಂದು ಮೀಟಿಂಗ್ ಕರೆಯುವುದು ಕಷ್ಟ. ಇವಾಗ DC ಬಂದವರು ಕರೀಲಿಲ್ಲ, ಮೀಟಿಂಗನ್ನೇ ಮಾಡಲಿಲ್ಲ, ಇಷ್ಟರವರೆಗೆ ಮಾಡಲಿಲ್ಲ. ಹಾಗಾಗಿ ಸಮಸ್ಯೆಗಳನ್ನು ಎಲ್ಲಿ ಹೇಳ್ಕೊಳ್ಳೋದು? ಅಲ್ಲ, ಸಮಸ್ಯೆಗಳನ್ನು DC ಪರಿಹರಿಸಲಿಕ್ಕೆ ಆಗುದಿಲ್ಲ. ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅನುದಾನಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ವ್ಯವಸ್ಥೆ. ಬಟ್ ಈ ಜಿಲ್ಲೆಯ ಮೇಜರ್ ಸಮಸ್ಯೆಯನ್ನ ಉಸ್ತುವಾರಿ ಸಚಿವರ ಮೂಲಕವೋ ಅದು ಶಾಸಕಾಂಗ ವ್ಯವಸ್ಥೆಗೆ ಹೋಗಬಹುದು. ಯಾಕಂದ್ರೆ ಹೈ ಪವರ್ ಕಮಿಟಿಯ ಅಧ್ಯಕ್ಷರು ಯಾರು? ಮುಖ್ಯಮಂತ್ರಿಗಳು. SC/ST ಅವರದ್ದು ಲೋಕಲ್ ಅಧಿಕಾರಿಗಳಾದರೆ ಅಲ್ಲಿ ಬರುವಂಥದ್ದು ಮುಖ್ಯಮಂತ್ರಿಗಳೇ ಆಗಿರ್ತವೆ. ಹಾಗಾಗಿ ಒಳ್ಳೆಯ ವಿಷಯ ಅದು. ಆದರೆ ಆ ಮೀಟಿಂಗ್ ಸಹ ಆಗುವುದಿಲ್ಲ. ಹಾಗಾಗಿ ಈ ಸಮಸ್ಯೆಗಳು ಏನೇ ಮಾಡಿದರೂ ಕೂಡ 2022ರಲ್ಲಿ ಏನು ಮನೆ ಕೊಟ್ಟಿದ್ದಾರೆ ಅದೇ ಮನೆ ಬಿಟ್ಟರೆ ಇದುವರೆಗೂ ಒಂದೇ ಒಂದು ಮನೆ ಘೋಷಣೆ ಮಾಡಲಿಲ್ಲ. ಕೊನೆಯ ಅವಕಾಶ ಇರೋದು ನ್ಯಾಯಾಂಗದ ಕತೆ ತಟ್ಟಲಿಕ್ಕೆ. ಇಲ್ಲಿ ಏನಾದರೂ ತಾವು ಪ್ರಯತ್ನ ಪಟ್ಟಿದ್ದೀರಾ? ಅಲ್ಲ, ನ್ಯಾಯಾಂಗಕ್ಕೆ ಹೋಗೋದು ಸರಿ. ನ್ಯಾಯಾಂಗಕ್ಕೆ ಹೋಗುವುದಾದರೆ ಇಲ್ಲಿ ಸುಮಾರು ತೊಡಕುಗಳು ಬರ್ತವೆ. ಹಾಗೆ ಎಲ್ಲವನ್ನು ನಾವು ಈ ಶಾಸಕಾಂಗದ ವಿಷಯಗಳನ್ನು ನೇರವಾಗಿ ನಾವು ಇದಕ್ಕೆ ಕೋರ್ಟಿಗೆ ಹೋಗಲಿಕ್ಕೆ ಬರುವುದಿಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿ ಈಗ ಉದಾಹರಣೆ SCPTSP ದುಡ್ಡನ್ನು ಅನುದಾನವನ್ನು ಬೋಗಸ್ ಮಾಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋವಾಗ ಅಲ್ಲಿ ಬರ್ತದೆ. ನಾವು ಕೊಡಲಿಲ್ಲ ಅಂತ ಹೇಳಿದವಾಗ ನಾವು ಪಾಲಿಸಿ ಅಂಡರ್ 3%, ಈ ಅಂಗವಿಕಲಕ್ಕೆ 1%, ಶೆಡ್ಯೂಲ್ ಕಾಸ್ಟಿಗೆ 18%, ಈ ರೀತಿ ಬೈಫರ್ಕೇಟ್ ಮಾಡ್ಕೊಂಡಿರುವಾಗ ಅದು ಇತ್ತೀಚೆಗೆ ಈ ಕಾಸ್ಟ್ ಮೇಲೆ ಸದಾಶಿವ ಆಯೋಗದ ವರದಿಯ ಮೇರೆಗೆ ABC ಕೆಟಗರಿ ಮಾಡಿದ್ರಿಂದ ನಮ್ಮಲ್ಲೇ ಈ ರೀತಿ ಗೊಂದಲ ಮಾಡಿ ಪಾಪ ಅಧಿಕಾರಿಗಳಿಗೆ ಕೊಡ್ಲಿಕ್ಕೂ ಕಷ್ಟ ಆಗ್ತದೆ. ಈಗ ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿದವಾಗ ಯಾರಿಗೆ ಕೊಡಬೇಕು? BSc ಆಗಿ 5-6 ನಿಗಮ ಗೊಂದಲ ಆಗಿದೆ. ಮೀಸಲಾತಿ ಗೊಂದಲ, ಯಾವುದಂತ ಕೊಡ್ಲಿಕ್ಕೆ ಆಗುದಿಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಇತ್ತೀಚೆಗೆ ಕೊಡ್ತಾ ಇಲ್ಲ. ಮೊದಲು ಆದಿದ್ರಾವಿಡ SC ಅಂದ್ರೆ ಕೊಟ್ಟು ಬಿಡ್ತಿದ್ರು. ಈಗ B ಕೆಟಗರಿ C ಕೆಟಗರಿ ಎಲ್ಲಿ ಅದು? ಆ ಪಾಲಿಸಿಗಳು ಸೆಂಟ್ರಲ್ಲಿಗೆ ಹೋಗಿ ಸಂಸತ್ತಿಗೆ ಹೋಗಿ ಅಮೈನ್ಮೆಂಟೇ ಆಗಿರುವುದಿಲ್ಲ. ಅದೆಲ್ಲ ಇಲ್ಲಿ ಡಸ್ಟ್ಬಿನ್ನಲ್ಲೇ ಇದೆ. ಯಾವ
ಇದು ಕೂಡ ಸೆನ್ಸಸ್ ಕೂಡ ಇಲ್ಲೇ ಇದೆ. ಬಟ್ ಕೇಂದ್ರ ಸರ್ಕಾರದ ಕೆಲವೊಂದು ವಸತಿ ಯೋಜನೆಗಳನ್ನು ಇಲ್ಲಿ ಬಳಸ್ಕೊಳ್ಬಹುದಲ್ಲ? ಅದು ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬಳಸ್ಕೊಳ್ತಾರೆ, ಹಳ್ಳಿಗೆ ಒಂದು ಬಿಡುಗಡೆ ಮಾಡೋದಿಲ್ಲ, ತಗೊಳ್ಳೋದಿಲ್ಲ. ಯಾಕಂದ್ರೆ ಸಾರ್ವತ್ರಿಕ ವಸತಿ ಯೋಜನೆಗಳು ಇದೆ ಕೇಂದ್ರ ಸರ್ಕಾರದಲ್ಲಿ ಇದೆ, ಕರೆಕ್ಟ್, 3 ಲಕ್ಷದವರೆಗೆ ಇದೆ. ಅದನ್ನು ಇಲ್ಲಿ ಗ್ರಾಮೀಣ ಮಟ್ಟ ತರುವುದೇ ಇಲ್ಲ. ಅದು ಬಿಟ್ಟು ಹಂಚಿಕೆ ಅದನ್ನು ಯಾಕೆ ಅದು ಮಾಡ್ತಾ ಇಲ್ಲ ಅನ್ನೋದೇ ನಮಗೂ ಸಂಶಯ ಇದೆ. ನಾವು ವಾಟ್ಸಪ್ ಅದರಲ್ಲೂ ಸಹ ನೋಡ್ತಾ ಇರ್ತೀವಿ, ಸೆಂಟ್ರಲಿಂದ ಕೇಂದ್ರ ಸರ್ಕಾರದಿಂದ ಇಷ್ಟು ವಸತಿ ಯೋಜನೆಗೆ ಅಪ್ಲಿಕೇಶನ್ಗೆ ಅದೆಲ್ಲ ಬೋಗಸ್ ಬಿಡಿ, ಯಾರ್ಯಾರು ಹಾಕ್ತಾರೆ ಬಿಡಿ. ಲೀಗಲ್ ಆಗಿ ಬರುವುದಿದ್ರೆ ಖಂಡಿತವಾಗಿ ಕೊಡ್ತಿದ್ರು, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಏನು ಮಾಡ್ತಾ ಇದ್ದಾರೆ, ಆಯಾ ನಗರಸಭೆಗೆ ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಮೊನ್ನೆ 4 ಲಕ್ಷ DC ಅವರು ಅಂತ ಒಂದು ಘೋಷಣೆ ಮಾಡಿದ್ರು ಇಲ್ಲೊಂದು. ಹಾಗೆ ನಗರಸಭೆ ಮುನ್ಸಿಪಾಲಿಟಿ ವ್ಯಾಪ್ತಿಯ ಮೂಲಕ ಬರ್ತಾ ಇದ್ವಿ, ರೂರಲ್ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗೆ ಅನುದಾನಗಳು ಲಭ್ಯವಾಗುವುದಿಲ್ಲ. ಈ ಸಮಸ್ಯೆ ಇದೆ. ಹಾಗಾಗಿ ನಮ್ಮ ಬೇಡಿಕೆ ಇರುವಂಥದ್ದು ಕನಿಷ್ಠ 9 ಲಕ್ಷ ಮಾಡಿ. ಈಗ 9 ಲಕ್ಷದಲ್ಲಿ ಫೌಂಡೇಶನ್ ಹಾಕೋಕೆ 6 ಲಕ್ಷ ಬೇಕು. ಬಟ್ ನಿವೇಶನದಲ್ಲಿ ತಮಗೆ ಸಮಾಧಾನ ಇದೆಯಾ? ದಲಿತರಿಗೆ ನಿವೇಶನಗಳೆಲ್ಲ ಸಿಕ್ಕಿದೆಯಾ? ಈ DC ಮನ್ನಾ ಲ್ಯಾಂಡ್ನ ಬಗ್ಗೆ ಇನ್ನೂ ಕೂಡ ಒಂದು ಸರಿಯಾದಂಥ ಯಾವುದೇ ರೀತಿಯ ನಿರ್ಧಾರಕ್ಕೆ ಬಂದಿಲ್ಲ ಅನ್ನೋದು ಕೂಡ ಒಂದು ದೂರಿದೆ, ಅಪವಾದ ಇದೆ. ನಿವೇಶನ ಸಿಕ್ಕಿದೆಯಾ ಸಾಧಾರಣ ಮಟ್ಟಿಗಾದರೂ? ಅದು ದೊಡ್ಡ ಡಿಬೇಟ್ ಸರ್. ಅದೇ ಈಗ ಜ್ಯೋತಿ ಸಿರಿಯಾರ್ ಅವರು ಹೇಳಿದಾಗೆ, ಯಾಕಂದ್ರೆ DC ಮನ್ನಾ ಲ್ಯಾಂಡ್ ಈಗ ದುರುಪಯೋಗ ಆಗಿ ಬಹಳಷ್ಟು ದುರುಪಯೋಗ ಅದು ಒಂದು ಜ್ಯೋತಿ ಸಿರಿಯಾರ್ ಅವರು ಹೇಳಿದಾಗೆ ಈಗ ನಾವು ಹಿಂದೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರು ತಾಲೂಕ್ ಪಂಚಾಯತ್ ಇರುವಾಗ, ಜಿಲ್ಲಾ ಪಂಚಾಯತ್ ಮೆಂಬರ್ ಅನಂತ ಮೋಡಿ ಇರುವಾಗ ಉಡುಪಿ ಜಿಲ್ಲೆಗೆ ನಾವು ಒಂದು ಸ್ಪೆಷಲ್ ಆಗಿ ಒಂದು ರೂಲನ್ನು ಮಾಡ್ತೀವಿ, ನೀತಿಯನ್ನು, ಸಣ್ಣ ರೂಲ್ ಬದಲಾವಣೆಯನ್ನು ಮಾಡ್ಕೊಳ್ತೀವಿ. ಅಂದರೆ SC ST ಅವರು ಸರ್ಕಾರಿ ಜಾಗದಲ್ಲಿದ್ದರೂ ಕೂಡ ಅವರಿಗೆ ಮನೆ ಕೊಡ್ಬೋದು ಅನ್ನುವಂಥದ್ದು ಒಂದು ರೂಲ್ ಮಾಡಿರ್ತೀವಿ. ಆ್ಯಕ್ಚುಲಿ ರಿಜಿಸ್ಟರ್ ಆಗಬೇಕು, RTC ಅವರ ಹೆಸರಲ್ಲಿ ಖಾತೆ ಇದ್ರೆ ಮಾತ್ರ ಕೊಡಲಿಕ್ಕೆ ಬರುವಂಥದ್ದು. ಹಾಗಾಗಿ ಈಗ ಅದೊಂದು ಪ್ಲಸ್ ಪಾಯಿಂಟ್ ಅನ್ಬೋದು ಬಿಟ್ಟರೆ. ಹಾಗಾಗಿ ಅದಕ್ಕೆ ಇವರು ಅಂಥ ಜಾಗಕ್ಕೆ ಯಾವುದು ಲೀಗಲ್ ಒಪಿನಿಯನ್ ಕೊಡಲಿಕ್ಕೂ ಬರೋದಿಲ್ಲ. ಪಿತ್ರಾರ್ಜಿತದಲ್ಲಾಗಿರ್ತದೆ, ಪಿತ್ರಾರ್ಜಿತ ಜಾಗವು ಕೂಡ ಅದು ಪಾಲ್ಪಟ್ಟಿ ಮಾಡ್ಕೊಳ್ಳಿಕ್ಕೆ ಲೀಗಲ್ ಆಗಿ ಸಮಸ್ಯೆಗಳಿವೆ. ಇವೆಲ್ಲವೂ ಸಮಸ್ಯೆ, ಜಾಗಿನ ಸಮಸ್ಯೆಗಳು ಇವೆ. ಅದರ ಜೊತೆಗೆ ಈ DC ಮನ್ನಾ ಅನ್ನುವಂಥದ್ದು ಭೂಮಿ ತಾವು ಹೇಳಿದಾಗೆ ಕೃಷಿ ಭೂಮಿಯನ್ನಾಗಿ ಕೊಡಲಿಕ್ಕೆ ಇರುವಂಥ ಅದು ದೊಡ್ಡ ಡಿಬೇಟ್. ಅದು 20 ವರ್ಷದ ನಮ್ಮ ಹೋರಾಟ. ಎಲ್ಲ ಕಡೆ ಬಿಡಿಸಿದಾಗ ಸರ್ಕಾರಗಳು ಬೇರೆ ಫಾರಂ ನಂಬರ್ 57, 53ಗೆ ಅಟ್ಯಾಚಬಲ್ ಆಗಿ 57 ಬಿಡುಗಡೆ ಮಾಡ್ತದೆ. ಆ 57ಅಲ್ಲಿ ಬೂಕ್ ಮಾಫಿಗಳು ಏನು ಮಾಡ್ತಾರೆ, ಅದನ್ನು ಕೊಟ್ಕೊಂಡು ನಮ್ಮ ಭೂಮಿಯನ್ನು ಇದು ಮಾಡಿ 1 ಎಕರೆ ಮಾಡಿದ್ರೆ 5 ಎಕರೆ ಕಬ್ಜಾ ಮಾಡಿರ್ತಾರೆ. ಇದೆಲ್ಲಿ DC ಮನ್ನಾ ಭೂಮಿಯನ್ನು ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಎಲ್ಲೂ ಸಿಟ್ಟಿಂಗ್ ಮಾಡೋದಿಲ್ಲ. ಹಾಗಾಗಿ ಹೋರಾಟ ಮಾಡಲಿಲ್ಲ. 19 ವರ್ಷದಿಂದ ಹೋರಾಟ ಮಾಡಿದ ಫಲವಾಗಿ ಕಾಗೋಡು ತಿಮ್ಮಪ್ಪ ಅವರು ಸಂಘಟನೆಯನ್ನು ಇನ್ಕ್ಲೂಡಿಂಗ್ ಮಾಡಿಕೊಂಡು ವೆಕೆಟ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಇದೇ ವಿದ್ಯಾ ಮೇಡಮ್ ಅವರು ಆ ಕಮಿಟಿಯನ್ನೆಲ್ಲ ಪರಿಗಣಿಸದೆ ಇವರೇ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ DC ತಾಲೂಕು ಪಂಚಾಯತ್ನ ತಾಲೂಕು ಅಧಿಕಾರಿಗಳನ್ನು ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ನಾನು ಈಗ ಉದಾಹರಣೆಗೆ ಮಠ ಮಕ್ಕಿದ್ದು 38 ಎಕರೆ ತೆಗೆದುಹಾಕಿದ್ದೀನಿ. ಅದ್ರ ಮೇಲೆ ನನಗೆ ಹೈಕೋರ್ಟಿಗೆ ಹೋಗ್ತಾರೆ, ನನ್ನನ್ನು ಸೇರಿಸ್ಕೊಂಡು ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಅದು ಕಾರಣ ಅಧಿಕಾರಿಗಳು ಈಗ ಅಲ್ಲಿ ನಕ್ಸಲೈಟ್ ಪ್ರದೇಶ, ಅಂಥ ರೂರಲ್ ಪ್ರದೇಶದಲ್ಲಿ ನಾವು ಒಂದು 70 ಜನ ಹೋಗಿ ಅವ್ರನ್ನೆಲ್ಲ ಓಡಿಸಿ ಅಲ್ಲಿ ಕಮರ್ಷಿಯಲ್ಲಿಗೆ ಉಟ್ಕೊಂಡಿದ್ದಾರೆ. ಕೇರಳದವರು ರಬ್ಬರ್ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಬೇರೆ ಕಡೆ ಸಿಟಿಯಲ್ಲಿದ್ದಾರೆ ಕಬ್ಜಾ ಮಾಡ್ಕೊಂಡವರು. ಆ ಜಾಗವನ್ನು ನಾವು ಗುರುತಿಸ್ಕೊಂಡು ತೆಗೆಸಿ ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿ ಏನು ಹಂಚಿಕೆ ಮಾಡಲಿಕ್ಕೆ ನಾವು ಪ್ರೆಸರ್ ಮಾಡ್ತೀವಿ. ವಿದ್ಯಾಕುಮಾರಿ ಮೇಡಮ್ ಅವರು ಇರುವಾಗಲೂ ನಾವು ಪ್ರೆಸರ್ ಮಾಡ್ತೀವಿ. ಮಾಡಿದವಾಗ ಇವರೇ ಅವರೊಟ್ಟಿಗೆ ಶಾಮೀಲ್ ಹಾಕಿಕೊಂಡು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲೂ ಕೂಡ 38ಅಲ್ಲಿ ನೋಟಿಸನ್ನೇ ಮಾಡುವುದಿಲ್ಲ. ಯಾವುದೇ ನೋಟಿಸನ್ನು ಮಾಡದೆ ಅವ್ರನ್ನ ವೆಕೆಟ್ ಮಾಡಲಿಕ್ಕೆ ನೋಟಿಸ್ ಮಾಡದಿರೋದ್ರಿಂದ ಅವರು ಆ ಡಾಕ್ಯುಮೆಂಟನ್ನು ನಮ್ಮ ಡಾಕ್ಯುಮೆಂಟನ್ನು ತಗೊಂಡು ಕೋರ್ಟಿಗೆ ಹೋಗಿದ್ದಾರೆ. ಈಗ ನಮ್ಮನ್ನು ಸೇರಿಸ್ಕೊಂಡು ಇಂಜಂಕ್ಷನ್ ತಗೊಂಡು ಬರ್ತಾರೆ. ಆವಾಗ ಇದೊಂದು ಅಧಿಕಾರಿಗಳಿಗೆ ಒಳ್ಳೇದು. ನಾವು ಈ ಕಡೆಯಿಂದ ಬಿಡ್ತಾ ಇರುವುದು, ಅಧಿಕಾರಿಗಳು ಕೆಲಸ ಮಾಡೋದು. ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸ್ತಾ ಇಲ್ಲ. ಹಾಗಾಗಿ DC ಮನ್ನಾ ಭೂಮಿಗಳು ಹಾಗೆ ಇವೆ, ಯಾವುದನ್ನು ಇದು ಮಾಡ್ತಾ ಇಲ್ಲ. ಮತ್ತೆ ಈ ಹಿಂದೆ 53 ಅರ್ಜಿಯಲ್ಲೂ ಕೂಡ ಗ್ರಾಂಟ್ ಆಗಿದೆ. ಅಂದರೆ DC ಮನ್ನಾ ಅನ್ನೋ ಡಿಪಾಸಿಟ್ ಕ್ಲಾಸ್ ಅನ್ನೋದಕ್ಕೆ ಆ ವರ್ಡಿಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಇಲ್ಲದೇ ಇರುವುದರಿಂದ ತೊಡಕುಗಳು ಆಗಿದೆ. ಈ ಹಿಂದೆ 53ಅಲ್ಲಿ ಅರ್ಜಿಗಳನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಕೊಟ್ಟಿದ್ದಾರೆ, ಎಷ್ಟೋ ಎಕರೆಗಟ್ಟಲೆ ಕೊಟ್ಟಿದ್ದಾರೆ. ಅದು ಬಿಡಿ, ಅಂತ ಒಮ್ಮೆ ಕೊಟ್ಟ ಮೇಲೆ ನಾವು ಈಗ ಉಳಿಕೆ ಜಾಗವನ್ನಾದರೂ ಕೊಡ್ಬೋದಲ್ವಾ ಅನ್ನುವಂಥದ್ದನ್ನ
ನಾವು ಸಂಘಟನೆ, ನಾನು ಅದರಲ್ಲೂ ನಮ್ಮ ಸಂಘಟನೆ 17 ವರ್ಷದಿಂದಲೂ ಕಾಗೋಡು ತಿಮ್ಮಪ್ಪ ಅವ್ರ ಹತ್ರ ಒಂದು ಕಮಿಟಿಯೇ ಮಾಡಿಸಿದ್ದೀವಿ ನಾವು ಬಂದು. ಆ ಕಮಿಟಿ ಇದೆ. ಹಾಗೆ ಅಷ್ಟೆಲ್ಲ ವೆಕೆಟ್ ಆದ ಜಾಗವನ್ನು ಕೊಡಲಿಕ್ಕೆ ಇವರಿಗೆ ಪಾಲಿಸಿ ಇಲ್ಲ. ಅದನ್ನು 5 ಸೆನ್ಸು 2 ಸೆನ್ಸು 3 ಸೆನ್ಸ್ ಆಗಿ ಮೊನ್ನೆ ಒಂದು 2 ಎಕರೆದು ಸೇಡಿ ಮನೆದು ಇಟ್ಟರು, ಹಾವುಂಜಿಯದು ಒಂದು 2 ಎಕರೆ ಇಟ್ಟರು. ಇವೆಲ್ಲವೂ ನಮ್ಮ ಹೋರಾಟದ ಫಲವಾಗಿ. ಬಟ್ ಅದಲ್ಲ, ಅದು ಕೃಷಿ ಭೂಮಿಯಾಗಿ. ನಾನು ಹೇಳುವಂಥದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಎಲ್ರಿಗೂ SC ST OBC ಎಲ್ಲರಿಗೂ ಕೂಡ ಅದಕ್ಕೆ ಕೆಟಗರಿ ಇದೆ. ABC ಅನ್ನುವಂಥ ಕೆಟಗರಿ ಮಾನದಂಡದ ಮೇರೆಗೆ ಬಾಡಿಗೆ ಮನೆಯಲ್ಲಿ ಆಯಾಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗಗಳನ್ನ ಖರೀದಿ ಮಾಡ್ಲಿಕ್ಕೆ ಅನುದಾನಗಳಿದೆ. ಖರೀದಿ ಮಾಡ್ಲಿಕ್ಕೆ ಅನುದಾನ ಇದೆ. ಖರೀದಿ ಮಾಡ್ಲಿಕ್ಕಿದೆ. ಸರ್ಕಾರ ಜಾಗ ಗುರುತಿಸಬಹುದು, ಸರ್ಕಾರ ಜಾಗ ಲಭ್ಯತೆ ಅವರಿಗೆ ಹಂಚಬೇಕು. ಹೌಸಿಂಗ್ ಬೋರ್ಡಿಗೆ ರೆಫರ್ ಮಾಡ್ಬೇಕು, ಜಾಗ ಹಂಚಿಕೆ ಮಾಡ್ಲಿಕ್ಕೆ ಬೇಕಂದು ಅದು ಮಾಡ್ತಾ ಇಲ್ಲ. ಯಾವುದು ಕಾರ್ಯಗತ ಮಾಡುವುದಿಲ್ಲ. ಜಾಗ ಇದೆ, ಅದು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ, ಅಧಿಕಾರಿಗಳು ಹೋಗುವುದಿಲ್ಲ. ಈ ಸಮಸ್ಯೆಗಳು ಇರುವುದರಿಂದ ಇವರಿಗೆ ನಾವು ಪದೇ ಪದೇ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅದೇ ಭೂಮಿಯನ್ನು ತುಂಡು ಭೂಮಿಯನ್ನಾಗಿ ಹಂಚಲಿಕ್ಕೆ ನೋಡ್ತಾ ಇದೆ. ಅದೊಂದು ದೊಡ್ಡ ಅಫೆನ್ಸ್. ಇದು ಕೃಷಿ ಭೂಮಿಯನ್ನಾಗೇ ಕೊಡ್ಲಿಕ್ಕೆ ಇರುವಂಥದ್ದು. DC ಮನ್ನಾ ಭೂಮಿ HSDR ಆಗಿ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ, ಸುಧಾರಿಸಲೇ ಇಲ್ಲ. ಹಾಗಾಗಿ ಸುಧಾರಿಸಲೇ ಇಲ್ಲ. ಈಗ 2 ಸೆನ್ಸ್ ಕೊಟ್ರೆ 5 ಸೆನ್ಸ್ ಕೊಟ್ರೆ ಅವ್ರು 3 ಜನ ಮಕ್ಕಳಿದ್ರೆ ಅದನ್ನು ಪಾಲ್ ಮಾಡ್ಕೊಂಡ್ರೆ ಎಲ್ಲಿ ಅದನ್ನ ಇದು ಮಾಡ್ಲಿಕ್ಕೆ, ಅದಕ್ಕೆ ಯಾವುದು ಲೆವೆನಿ ಮಾಡ್ಲಿಕ್ಕೆ ಬರುವುದಿಲ್ಲ ಆ ಜಾಗವನ್ನ. ಹೇಳ್ತಾರೆ ಸರ್ಕಾರಿ ಭೂಮಿಯೇ ಇಲ್ಲ ಈ ಭಾಗದಲ್ಲಿ. ಇಲ್ಲ ಬೇರೆ ಬೇರೆ ಯೋಜನೆಗಳಿಗೆ ಮೀಸಲಿರಿಸಿದ್ದೆ. ಸಾಧ್ಯನೇ. ಅದು ನೀವು ಮುನ್ಸಿಪಾಲಿಟಿಯಲ್ಲಿ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಹಳ್ಳಿ ಬನ್ನಿ. ನಾವು ಹೋಗಿದ್ದಲ್ಲಿಗೆ, ನಾನೀಗ ಬಿಡಿಸಿದ್ದಲ್ಲಿ ಮಡಮಕ್ಕಿಮೂರಿ ತುದಿಯಲ್ಲಿ, ಇಲ್ಲಿ ಸೋಮೇಶ್ವರ ತುದಿಯಲ್ಲಿ ನನ್ನ ಫೋಟೋ ವಿಡಿಯೋ ಎಲ್ಲವೂ ಇದೆ. ಒಬ್ಬ ಸರ್ವೆ ರವಿರಾಜ್ ಅಂತ ಹೆಬ್ರಿಯ ತಾಲೂಕಿನ ಒಬ್ಬರು ಸರ್ವೆ ಕುಂದಾಪುರ ತಾಲೂಕು ಇರುವಾಗ ಕಡೆ ಬೈಫರ್ಕೇಟ್ ಆಗಿ ಹೆಬ್ರಿ ಬಂತು, ಅದರಿಂದ ವಿಗಂಡದೆ ಆಗಿ ಹೆಬ್ರಿಯಲ್ಲಿ ಒಬ್ಬ ಸರ್ವೇಯರ್ ಮಾತ್ರ ಬಂದಿದ್ದಾರೆ. ನಾವು 7:30 ಬೆಳಿಗ್ಗೆ ಹೋಗಿದ್ದೀವಿ, ಸಂಜೆ 9 ಗಂಟೆ. ಒಬ್ಬ ವ್ಯಕ್ತಿ, ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಅಂತ ಡೇಂಜರ್ ಏರಿಯಾದಲ್ಲಿ. ನಾವೊಂದು 70 ಜನ ಹೋಗಿ ಅವರಿಗೆ ಸರ್ವೆ ಮಾಡಲಿಕ್ಕೆ ಎಲ್ಲ ಓಡಿಸಿದ್ದೀವಿ ಅವ್ರನ್ನ. ಇಷ್ಟೆಲ್ಲ ಮಾಡಿ ಈಗ 38 ಕರೆಕ್ಟ್ ಇದೆ. ಹಂಚಿಕೆ ಮಾಡ್ಲಿಕ್ಕೆ ಅಂತೇಳಿ ಮಾನದಂಡ ಮಾಡಿ ಕೊಟ್ಟಿದ್ದೀವಿ ನಾವು. ಕಾಗೋಡು ತಿಮ್ಮಪ್ಪ ಅವರ ಸರ್ಕಿಲ್ ಪ್ರಕಾರ ಹಂಚಿ ಅಂತ ಇಲ್ಲಿಲ್ಲದ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಿದೆ. ಅವರೊಟ್ಟಿಗೆ ಸೇರಿಕೊಂಡು ನಮ್ಮ ಮೇಲೆ ಕೇಸ್ ಫೈಲ್ ಮಾಡಿ ಹೈಕೋರ್ಟಲ್ಲಿ ಇದು ಹಾಕಿದ್ದಾರೆ, ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ. ಈ ಸಮಸ್ಯೆ, ಭೂಮಿಯ ಸಮಸ್ಯೆ ಒಂದು ಕಡೆ ಆದರೆ, ಮೂಲಭೂತ ಸೌಕರ್ಯದ ಮನೆಯ ಸಮಸ್ಯೆಯು ಕೂಡ ಈ ಸಮಸ್ಯೆ ಇದೆ. ಒಂದು ಏನಾದರೂ ಪಿತ್ರಾರ್ಜಿತ ಆಸ್ತಿಯಲ್ಲಾದರೂ ಏನಾದರೂ ಅದರಲ್ಲಿ ಏನಾದರೂ ಚೂರು ಇದ್ದಲ್ಲಿ ಎಲ್ಲಾದರೂ ಸೈಡಲ್ಲಿ ಅವ್ರು ಕಟ್ಕೊಳ್ಳಿ ಅಂತ ಹೇಳ್ಕೊಂಡು ಈಗ ಸರ್ಕಾರ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದರೆ ಎಲ್ಲ ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಕಾಗೋಡು ತಿಮ್ಮಪ್ಪ ರೂಪಿಸಿದಂತಹ ನೀತಿ ಏನಿದೆ ಅದು ಕಾನೂನಾಗಿ ಮಾರ್ಪಟ್ಟ ನಂತರ ಅದು ಕಾನೂನಿನ ಉಲ್ಲಂಘನೆಯಾದರೆ ತಾವು ನ್ಯಾಯಾಂಗವನ್ನ ಸಂಪರ್ಕಿಸಬಹುದಲ್ಲ? ಸರಿ, ನಾನು ಅದೊಂದು ವಿಷಯದಲ್ಲೂ ಸಹ SC ST ಆಯೋಗ ಇದೆ, ಫಸ್ಟ್ ಹೋಗ್ಬೇಕಾಗುತ್ತೆ. ಆಯೋಗಕ್ಕೆ ನಾನು ಕೇಸ್ ಫೈಲ್ ಮಾಡಿದ್ದೀನಿ, ಲೋಕಾಯುಕ್ತದಲ್ಲೂ ಫೈಲ್ ಮಾಡಿದ್ದೀನಿ, 2 ಕಡೆ ಫೈಲ್ ಮಾಡಿ ಸಂಬಂಧಪಟ್ಟ ಅಥಾರಿಟಿಗೆ ಹೋಗಿದೆ. ಅಲ್ಲಿಯೂ ಕೂಡ ರೆಸ್ಪಾನ್ಸ್ ಇಲ್ಲ, ಅದು ಪ್ರೋಗ್ರೆಸ್ ಇದೆ. ಅದು ಹೋಗಿ ಜಾಸ್ತಿ ಆಗಿದೆ. ಈಗ ಸಾಧಾರಣ ಒಂದು ರೀಸೆಂಟ್ ಆಗಿ 7 ತಿಂಗಳಾಯ್ತು ಅಷ್ಟೇ, 7-8 ತಿಂಗಳಾಯ್ತು ನಾನು ಬೆಂಗಳೂರಿಗೆ ಹೋಗಿ SC ST ಆಯೋಗದಲ್ಲಿ. ಅಲ್ಲಿ ಅಧ್ಯಕ್ಷರೂ ಇರಲಿಲ್ಲ, ಆಯೋಗನೂ ಇರಲಿಲ್ಲ. ಈಗ ರೀಸೆಂಟ್ ಆಗಿದೆ, 7 ತಿಂಗಳಿಂದ ಅಲ್ಲೂ ಸಹ ಲೋಕಾಯುಕ್ತದಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ ನಾನು. ಓಕೆ, ಸರಿ. ಜ್ಯೋತಿ ಶಿರಿಯಾರ್ ಅವರೇ, ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಬಹುತೇಕವಾಗಿ ಸಂವಿಧಾನದ ಆಶಯ ಏನಿದೆ ಮೇಲಕ್ಕೆತ್ತುವಂಥ, ಅಂದರೆ ದಮನಿತರನ್ನು ಶೋಷಿತರನ್ನ ಮೇಲೆ, ಅದು ಆಶಯ ಇನ್ನೂ ಕೂಡ ಪೂರ್ಣವಾಗುವುದು ಅಥವಾ ಆಂಶಿಕವಾಗಿಯೂ ಕೂಡ ಒಂದು ಪೂರ್ಣಗೊಳ್ಳುವುದು ಬಹಳ ದುಸ್ತರ ಮತ್ತು ಒಂದು ಸಂಶಯ. ಈ ಸಂದರ್ಭದಲ್ಲಿ ಇಂಥದ್ದೇ ಪರಿಸ್ಥಿತಿಗಳು ಮುಂದುವರೆದರೆ SC ST ಅಥವಾ ದಲಿತರ ಅಥವಾ ದಮನಕ್ಕೊಳಗಾದವರ ಪರಿಸ್ಥಿತಿ, ಅಂದರೆ ಈಗ ಸಾಧಾರಣವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲರ ಕೂಡ ಜೀವನ ಮಟ್ಟ ಒಂದು ಹಂತದಲ್ಲಿ ಸುಧಾರಿಸಿದೆ, ಬಟ್ ದಲಿತರ ಜೀವನ ಮಟ್ಟ ಇನ್ನೂ ಕೂಡ ಆ ಕೆಳಮಟ್ಟದಲ್ಲಿ ಇದೆ. ಇದನ್ನು ಸುಧಾರಿಸಬೇಕಿದ್ರೆ ಒಂದು ವಸತಿ ಯೋಜನೆಯ ಮೂಲಕವೇ ಮಾತ್ರ ಸಾಧ್ಯವಲ್ಲ, ಬೇರೆ ಬೇರೆ ಯಾವ ಅಂಶಗಳತ್ತ ಸರ್ಕಾರ ಒಂದಷ್ಟು ಗಮನ ಹರಿಸಬೇಕು. ವಸತಿ ಯೋಜನೆ ಮಾತ್ರ ಅಲ್ಲ, ಬೇರೆ ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲ ವಂಚಿತರಾಗಿದ್ದಾರೆ. ಬಟ್ ಇದು ಕನಿಷ್ಠ ಮೂಲಭೂತ ಅವಶ್ಯಕತೆ, ಇದನ್ನ ಪ್ರಥಮವಾಗಿ ಮಾಡಬೇಕು. ಮೊದಲನಾಗಿ ಮನೆ ಇಲ್ಲದೆ ಅವರಿಗೆ ಬೇರೆ ಸವಲತ್ತು ಹ್ಯಾಕ್ ಸಿಗ್ತದೆ? ಪ್ರಥಮವಾಗಿ ಅವ್ರಿಗೆ ಮನೆಯೇ ಬೇಕಲ್ಲ. ಹಾಗಾಗಿ ಫಸ್ಟ್ ನಿವೇಶನಕ್ಕೆ ಒಂದು
ಅವರು ನಮಗೆ ಕನಿಷ್ಠ ಒಂದು 9 ಲಕ್ಷ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮತ್ತು OBC ಅವರಿಗೆ ಕನಿಷ್ಠ ಒಂದು 5 ಲಕ್ಷ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅಂದ್ರೆ ಸರ್ಕಾರದ ಬೇರೆ ಸವಲತ್ತುಗಳನ್ನ ಪಡೆಯಲಿಕ್ಕೆ ಇದರಿಂದ ತಡೆ ಆಗ್ತದೆ. ಈಗ ಮನೆ ಇಲ್ಲದೆ ಹೇಗೆ ಸರ್ಕಾರದಿಂದ ಬೇರೆ ಸವಲತ್ತು, BPL ಕಾರ್ಡ್ ಆಗಿರಬಹುದು, ಯಾವುದು ಸಿಗುವುದಿಲ್ಲ, ಯಾವ ಮೂಲಭೂತ ಸೌಕರ್ಯ ಸಿಗುವುದಿಲ್ಲ. ವೈದ್ಯಕೀಯ ಈ ಚಿಕಿತ್ಸಾ ಕೆಲವೊಂದು ಯೋಜನೆಗಳು ಕೂಡ ಲಭಿಸುವುದಿಲ್ಲ. ಓಕೆ, ಇದಕ್ಕೆ ತಮ್ಮ ಈ ಮಹಿಳಾ ಘಟಕದ ಪರವಾಗಿ ಏನೇನು ಕೆಲಸಗಳನ್ನು ತಾವು ಮಾಡಿದ್ದೀರಿ? ಪ್ರತಿಭಟನೆಯಲ್ಲಿ ಭಾಗಿಯಾಗಿರಬಹುದು ಅಥವಾ ಆವಾಗ ನಿಯೋಗ ತೆರಳಿ ಮನವಿ ಮಾಡಿದ್ದು, ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ? ನಾವು ಈ ಹಿಂದೆ ಬ್ರಹ್ಮಾವರದಲ್ಲಿ ಸಹ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮದೇ ಹಣದಲ್ಲಿ ಖರ್ಚು ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಸಹ ಕೋಟ ಶ್ರೀನಿವಾಸ ಪೂಜಾರವರು ಮನವಿ ತಗೊಂಡ್ರು. ನಮ್ಮದು ಅದನ್ನು ನಾನು ಅಲ್ಲಿ ಸದನದಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಭರವಸೆಯನ್ನು ಸಹ ಕೊಟ್ಟಿದ್ರು. ಅದ್ರ ಬಗ್ಗೆ ಏನೂ ಇದಾಗಲಿಲ್ಲ. ಹಾಗೆಯೇ ನಾವು ಈ ಕಾಂಗ್ರೆಸ್ ಕಚೇರಿ ಇದ್ರೆ 19/2/2020 ಇತ್ತೀಚೆಗೆ ಮಾಡಿದ್ದೇವೆ. ಅಲ್ಲೂ ಸಹ ನಮಗೆ ಕಾಂಗ್ರೆಸ್ ಭವನಕ್ಕೆ ಹೋಗಲಿಕ್ಕೆ ಸಹ ಬಿಡಲಿಲ್ಲ, ಅಡ್ಡಗಟ್ಟಿದ್ರು, ಪೊಲೀಸವರೆಲ್ಲ ಬಂದರು. ಆದರೂ ಸಹ ನಾವು ಯಾವುದೇ ಅವರು ಇದಕ್ಕೆ ನಾವು ಇದು ಮಾಡಲಿಲ್ಲ. ಮತ್ತು ನಾವು ಇದರಲ್ಲಿ ಬಜೆಟ್ನಲ್ಲಿ ನಾವು ಅದನ್ನು ಮಂಡನೆ ಮಾಡ್ತೀವಿ ಅಂತ ಹೇಳಿ ನಮಗಲ್ಲೂ ಸಹ ಭರವಸೆ ಕೊಟ್ಟಿದ್ರು. ಅದು ಸಹ ಯಾವುದೂ ಒಂದು ಇದಾಗಲಿಲ್ಲ. ಈಗ ಏನಾಗಬೇಕು ತಮಗೆ ಮುಖ್ಯವಾಗಿ ಪ್ರಮುಖ ಬೇಡಿಕೆಗಳು ಏನು? ಪ್ರಮುಖ ಬೇಡಿಕೆ ಅದೇ ಮನೆಯದ್ದೇ ನಮ್ದು ಈ ಪ್ರಮುಖ ಬೇಡಿಕೆ. ಮತ್ತೆ DC ಮನ್ನಾ ಭೂಮಿದು ಸರ್ ಹೇಳಿದಾಗೆ DC ಮನ್ನಾ ಭೂಮಿದು ತುಂಬ ಹೋರಾಟ, ಮಡಮಕ್ಕಿದು ನಾವೆಲ್ಲ ಹೋಗಿ ತುಂಬ ಹೋರಾಟ ಬಿಟ್ಟು ಅದೇನು ಹಂಚಿಕೆ ಆಗುವ ಸಂದರ್ಭದಲ್ಲಿ ಅವರಲ್ಲಿ ಕೋರ್ಟಿಗೆ ಹೋಗಿ ಇಂಜೆಕ್ಷನ್ ಆರ್ಡರ್ ತರುವ ತನಕ ಈ ತಹಸೀಲ್ದಾರರಾಗಲಿ ಎಲ್ಲ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಆಗಿ ಇದ್ರು. ಈಗ ನಾವೆಲ್ಲ ಹೋರಾಟ, ನಾವು 18 ವರ್ಷದಿಂದ ಹೋರಾಟ ಮಾಡಿಕೊಂಡು ನಾವು ಉಳಿಸಿಕೊಂಡು ಬಂದಂಥ ಆಸ್ತಿಯನ್ನು ಇವರು ಅವರ ಪಾಲಿಗೆ ಬಿಟ್ಟುಬಿಡ್ತಾರೆ ಅಧಿಕಾರಿಗಳು. ಹಾಗಾಗಿ ನಾವು ಹೋರಾಟ ಮಾಡೋದ್ರಿಂದ ಏನಿದೆ ಅಂತ ಹೇಳಿ ಯಾವುದೇ ಇಲಾಖೆಗಳು, ಕಂದಾಯ ಇಲಾಖೆಗಳು ಕೂಡ ಯಾವುದೇ ತಮ್ಮ ನೆರವಿಗೆ ಬರುವುದಿಲ್ಲ. ಅಂದರೆ ಅವರು ಸಪೋರ್ಟ್ ಆಗಿದ್ರೆ ಹೇಗೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಿದ್ರೆ ನಮ್ಮ ಹೋರಾಟಕ್ಕೆ ಇದೆ ಎಲ್ಲಿದೆ? ಎಲ್ಲವೂ ಕಂದಾಯ ಭೂಮಿ ವ್ಯಾಪ್ತಿಯಲ್ಲಿ ಬರುತ್ತಲ್ಲ ಸರ್ ಅದೆಲ್ಲವೂ? ಕೆಲವೊಂದು ಈಗ ಡೀಮ್ಡ್ ಫಾರೆಸ್ಟ್ ಅದು ವರ್ಗ ಆಗಿದೆ. ಈಗ ಡೀಮ್ಡ್ ಫಾರೆಸ್ಟ್ ಈಗ 30% ಆವಾಗ 1998 ಸೆಂಟ್ರಲಲ್ಲಿ ಒಂದು ಅಮೈಂಡ್ಮೆಂಟ್ ಆಗಿದೆ, ಫಾರೆಸ್ಟ್ ಅಮೈಂಡ್ಮೆಂಟ್. ಒಂದು 40% ಭೂಮಿ, 35% ಲ್ಯಾಂಡ್ಗಳು ಫಾರೆಸ್ಟ್ ಆಗಿರಬೇಕು ಅನ್ನುವಂಥದ್ದು ಒಂದು ಸರ್ಕ್ಯುಲರ್ನ ಒಂದು ಕಾನೂನಿನ ಮೇರೆಗೆ, ಆದೇಶದ ಮೇರೆಗೆ ಜಂಟಿ ಸರ್ವೆ ಆಯಿತು. ಜಂಟಿ ಸರ್ವೆ ಅಲ್ಲ, ಅವಾಗ ಏನು ಮಾಡ್ತು, ಇದ್ದ ಜಾಗವನ್ನೆಲ್ಲ ಎಲ್ಲಿ ಸರ್ಕಾರ ಈ ಅಡಂಗಲಲ್ಲಿ ಮಾತ್ರ DC ಮನ್ನಾ ಅಂತ ಇಟ್ಟಿರುವಂಥದ್ದು. RTCಯಲ್ಲಿ ಶೆಡ್ಯೂಲ್ ಕಾಸ್ಟ್ನವರಿಗೆ ರಿಸರ್ವ್ ಮಾಡಿದ ಭೂಮಿಯನ್ನು ಎಲ್ಲೂ ಡಿಪ್ರೆಸ್ಡ್ ಕ್ಲಾಸಸ್ ರಿಸರ್ವ್ ಅಂತೇಳಿ RTCಯಲ್ಲಿ ಮೆನ್ಷನ್ ಮಾಡಲಿಲ್ಲ, ಮೂಲ ಅಡಂಗಲಲ್ಲಿದೆ. ಹಾಗಿರುವಾಗ ಇವರು ಏನು ಮಾಡಿದ್ರು, ಈ ಜಾಗವನ್ನೆಲ್ಲ ಸರ್ಕಾರ ಜಾಗ ಅಂತ ಹೇಳ್ಕೊಂಡು ಈ ಫಾರೆಸ್ಟ್ನವರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಆ ಫಾರೆಸ್ಟಿಗೆ RTC ಆಗಿದೆ 98 ನಂತರ. ಹಾಗಾಗಿ ಭೂಮಿಗಳು ಕೂಡ ಫಾರೆಸ್ಟ್ ಅಂಡರ್ ಇದೆ. ಅದಕ್ಕೆ ಒಂದು ಕಾನ್ಸೆಪ್ಟ್ ತಂದು ಡೀಮ್ಡ್ ಅಂತ. ಡೀಮ್ಡ್ ಅಂದ್ರೆ ಅರ್ಥವೇ ಇಲ್ಲ, ಗೊತ್ತಿಲ್ಲ. ಡೀಮ್ಡ್ ಅಂದ್ರೆ ಅನ್ವರ್ಥ. ಈಗ ಅದಕ್ಕೂ ಈಗ ಮತ್ತೊಂದು ಕರ್ನಾಟಕ ಸರ್ಕಾರದಲ್ಲಿ ಕಂದಾಯ ಇಲಾಖೆಗೆ ರೆಫರ್ ಮಾಡಿ, ಅದೇ 30% ಭೂಮಿಯನ್ನು, ಈ ಉದಾಹರಣೆಗೆ 219 ಸರ್ವೆ ನಂಬರ್ ಸಂತೆಕಟ್ಟೆಯಿಂದ ಕರ್ಜೆ ನಂಚವರು ಲಾಸ್ಟ್ ಬಾರ್ಡರ್ವರೆಗಿದೆ 1,500 ಎಕರೆ ಭೂಮಿ. ಅದರಲ್ಲಿ ಒಂದು 400 ಎಕರೆ ಎಲ್ಲಿ ಆಗ್ತದೆ? ಇವರು ಎಷ್ಟು ಇದಂತ ಹೇಳಿದ್ರೆ, ಎಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದೆ, ಮುದ್ದೂರು ಇವೆಲ್ಲವೂ DC ಮನ್ನಾ ಭೂಮಿ ರೆಸಿಡೆನ್ಷಿಯಲ್ ಏರಿಯಾ. ಅಲ್ಲಿ ಶೆಡ್ಯೂಲ್ ಕಾಸ್ಟ್ನವ್ರ ಮನೆ. ನಾನು ಅಲ್ಲಿ ಜಗದೀಶ್ ಸರ್ ಇರುವಾಗ ಏನು ಗ್ರಾಮ ವಾಸ್ತವ್ಯ ಅಂತ ಹೇಳುವಾಗ ಫಸ್ಟ್ ಮನವಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ 200 ಮನೆ ಇದೆ. ಆ ಏರಿಯಾ ಇವತ್ತಿಗೂ ಡೀಮ್ಡ್ ಆಗಿದೆ. ಬಟ್ ಕಲ್ಲು ಕೋರದಿದೆ ಅಲ್ವಾ, ಅದು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಿದೆ 400 ಎಕರೆ. ಎಂತ ತಪ್ಪು? ಕಲ್ಲು ಕೋರೆ ಜಾಗ ಯಾಕೆ ಡೀಮ್ಡ್ ಇದ್ರೆ ಇವ್ರಿಗೆ ಕಲ್ಕೋರೆ ಮಾಡ್ಲಿಕ್ಕಾಗುದಿಲ್ಲ. ಕಲ್ಲು ಕೋರೆ, ಶಿಲೆ ಕಲ್ಲು ಕೋರೆ ಜಾಗವನ್ನ ಸರ್ಕಾರ ಕಂದಾಯ ಇಲಾಖೆಗೆ ಇವ್ರು ಮ್ಯಾಪ್ ಮಾಡ್ಕೊಂಡು ಇವ್ರು ತಗೊಂಡಿದ್ದಾರೆ. ಯಾಕಂದ್ರೆ NOC ಕೊಟ್ಟು ಇಲಿಗಲ್ ಇದ್ದದ್ದು ಲೀಗಲ್ ಮಾಡ್ಲಿಕ್ಕೆ ಆಗುತ್ತಲ್ವಾ? ಇಲ್ದಿದ್ರೆ ಫಾರೆಸ್ಟ್ NOC ತಗೊಳ್ಳೋದಷ್ಟು ಸುಲಭದ ಮಾತಲ್ಲ. ಪಾಪ ಇವರು ನಿವೇಶ ಇವತ್ತಿಗೂ ಹಕ್ಕುಪತ್ರ ಇಲ್ಲ. ಅದಕ್ಕೆ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಯಾವುದದು ಡೀಮ್ಡ್ ಫಾರೆಸ್ಟ್ ಜಾಗದಲ್ಲೇ ಇದೆ. ಡೀಮ್ಡ್ ಫಾರೆಸ್ಟ್ ಜಾಗದಲ್ಲಿ ಇದೆ. ಅದು DC ಮನ್ನಾ ಭೂಮಿಗಳೇ ಜಾಸ್ತಿ ಆಗಿ ಎಲ್ಲರೂ ಕೂತಿದ್ದಾರೆ ಅಲ್ಲಿ. ಬಿರ್ಲಿ, ಅದಕ್ಕೆ ಕೂತವರಿಗೆ 94 CL ಆದ್ರೂ ಕನಿಷ್ಠ ಕೊಡಿ, ಅವಕಾಶ ಇದೆ. ಅಕ್ರಮ ಸಕ್ರಮ 94 CL ಅದು ಇದೆ. ಅದು ಸಹ ನಾವು VS ಆಚಾರ್ಯ ಅವರ ಕಚೇರಿ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ವಿ. 94 ಸಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ದೀವಿ ನಾವು ಆ ಟೈಮಲ್ಲಿ. ಆ
ಅದರಲ್ಲಿ ಇವತ್ತಿಗೂ ಸಾಧಾರಣ 250 ಮನೆಗಳಿಗೆ ಮುದ್ದೂರು ಒಂದೇ ವ್ಯಾಪ್ತಿಯಲ್ಲಿ, ನಾನು ಒಂದು ಸರ್ವೆ ನಂಬರ್ಲೇ ಹೇಳಿಬಿಡ್ತೆ, ಅಲ್ಲಿ ಕೊಡಲಿಲ್ಲ. ಓಹೋ. ಅದನ್ನ ಇವರೆಲ್ಲವೂ ಇವರದ್ದೇ ಒಂದು ಸ್ಕೆಚ್ ಮೇಲೆ, ಇವರದ್ದೇ ಆಧಾರದ ಮೇಲೆ ಸರ್ವೆ ಮಾಡ್ತಾ ಇದ್ದಾರೆ. ಸ್ಥಾಪಿತ ಹಿತಾಸಕ್ತಿಗಳಿಗೆ ಮಣೆ ಹಾಕಿದ್ದಾರೆ, ದಲಿತರನ್ನ ನಿರಂತರವಾಗಿ ಶೋಷಣೆ ಮಾಡ್ತಲೇ ಇದ್ದಾರೆ. ಅವರು ಬೇಡುವ ವರ್ಗವಾಗಿಯೇ ಇರ್ಬೇಕನ್ನುವಂಥದ್ದು ಕಾನ್ಸೆಪ್ಟ್ ಇದು. ನಾನು ಒಂದೊಂದು ಗ್ರಾಮದಲ್ಲೂ ಹೇಳಬಲ್ಲೆ ಇದನ್ನು. ಎಲ್ಲವೂ ನನ್ನ ಹತ್ರ ದಾಖಲೆಗಳಿವೆ. ಒಂಚೂರು ಸುಧಾರಿಸಣೆ ಆಗ್ಲೇ ಇಲ್ಲ. ಕೂಡ ಸ್ವಲ್ಪ ಸ್ವಚ್ಛ ಮಾಡಿ ಹಂಗೆ ಹಾಕೊಂಡಿರ್ಬೋದು ವಿನ ಅವರ ಸ್ಥಿತಿಗತಿ ನೋಡಿದ್ರೆ ಹಳ್ಳಿ ಮಟ್ಟದಲ್ಲಿ ಹೋಗಿದ್ರೆ ಕಣ್ಣೀರು ಬರ್ತದೆ. ಇವತ್ತಿಗೂ ಯಾರು ಡೋನರ್ಸ್ನಿಂದ ತಗೊಳ್ಳುವಂಥದ್ದು, ಅದು ಮಾಡುವಂಥ ಇದು ಮಾಡು ಸಡ್, ಯಾಕೆ ಅಷ್ಟು ಸರ್ಕಾರಗಳು ಅಷ್ಟು ಬಡ ಸ್ಥಿತಿಗೆ ಬಂದಿದೆಯಾ? ಅನುದಾನ ನೋಡಿ ಸರ್, SCP-TSP ಅನುದಾನಗಳು ಇಲಾಖಾವಾರು ಬೈಫರ್ಕೇಟ್ ಮಾಡಿ ಕೊಡುವಾಗ ಒಂದು ಬಾವಿ ರಚನೆಗೆ 25 ಲಕ್ಷ ಅಂತಾರೆ. 4 ಜನ ಡೂಪ್ಲಿಕೇಟ್ ಸೈನ್ ತಗೊಂಡು ಯಾವುದು ಈ ವಾರಾಹಿ ಯೋಜನೆದು ಫಂಡ್ಗಳು, ಅದೇ ಅಂಬೇಡ್ಕರ್ ನಿಗಮದ್ದು 2 ಲಕ್ಷ, ಅದೇ ಬಾವಿಗೆ 2 ಲಕ್ಷ. ಎಷ್ಟು ಡಿಫರೆನ್ಸ್ ನೋಡಿ ಸರ್. ಅಂದ್ರೆ ಟೆಂಡರ್ ಕೊಟ್ಟು ಸರ್ಕಾರಕ್ಕೆ ಪರ್ಸೆಂಟೇಜ್ ಕೊಡುವ ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರು ನೇರವಾಗಿ ಟೆಂಡರ್ ತಗೊಳ್ಳಿ ಅದರಲ್ಲೇ ಅನುದಾನ ನುಂಗಲಿಕ್ಕೋಸ್ಕರ 28 ಲಕ್ಷ ಆ ಬಾವಿಗೆ ಕೊಡ್ತಾರೆ. ಅದೇ ಓಪನ್ ವೆಲ್ಲಿಗೆ 3 ಲಕ್ಷ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅದೇ ಜಾಗಕ್ಕೆ RTC. ಇದು 4 ಜನದ RTC ಸೈನ್ ಕೊಡುದೊಬ್ಬನಿಗೆ ಅದು ಜಾಗ. ಎಲ್ಲ ಬೊಗಸಾಗ್ತಾ ಇದೆ. ಅನುದಾನಗಳು ಇವೆ, ವಿನಿಯೋಗ ಮಾಡಿದ್ರೆ ನೀವು ಎಷ್ಟು ಬಜೆಟಲ್ಲಿ ಘೋಷಣೆ ಮಾಡಿದ್ರೆ 100% ಸಾಕು. ಆ ವಿನಿಯೋಗ ಆಗುವುದಿಲ್ಲ. ಹಂಚಿಕೆವಾರು ಇಲಾಖಾವಾರು ಮಾನದಂಡಗಳು ಸರಿಯಾಗಿಲ್ಲ. ಇದು ಯಾರ ವೈಫಲ್ಯ? ವಿನಿಯೋಗ ಮಾಡದೇ ಇರೋದು. ವಿನಿಯೋಗ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತದೆ, ಕಾರ್ಯಾಂಗ ವ್ಯವಸ್ಥೆ ಆರ್ಥಿಕ ಇಲಾಖೆ, ಹಣಕಾಸು ಇಲಾಖೆ ಕಾರ್ಯಾಂಗ ವ್ಯವಸ್ಥೆ ಮಾಡಬೇಕಾದ್ರೆ ಈಗ ಒಬ್ಬ DC ಇಲ್ಲೇ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಜಿಲ್ಲಾವಾರು ಮಾಡಲಿಕ್ಕೆ ಬರೋದಿಲ್ಲ. ಈಗ ಇಡೀ ರಾಜ್ಯಕ್ಕೆ ಒಬ್ಬ IAS IPS KS ಅಧಿಕಾರಿಗಳಿದ್ದಾರಲ್ಲ, ಅವರೆಲ್ಲ ಒಂದು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ, ಅದರ ಮಾರ್ಗಸೂಚಿಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ಇವರು ನಮ್ಮ ಸಿಟ್ಟಿಂಗ್ಗೆ ಸ್ಥಳೀಯ MLAಗಳು ಈ ಜಿಲ್ಲೆಯ ಮಣ್ಣಿನ, ಈ ಜಿಲ್ಲೆಯ ಸಮಸ್ಯೆಯ ಎಲ್ಲವನ್ನು ಹೇಳಿ ಅಲ್ಲಿ ಅದಕ್ಕೋಸ್ಕರ ಆ ಸರ್ಕ್ಯುಲರ್ ಮಾಡಬೇಕಲ್ವಾ. ಈಗ ಬಾವಿಗೆ 28 ಮಾಡ್ತಾರೆ ಅಲ್ಲಿ. ಅದೇ ಬಟ್ ಲೋಪವಿರುವುದು ಮಾನ್ಯ ವಿಶ್ವನಾಥ್ ಪೇತ್ರಿ ಅವರೇ, ಈಗ ಲೋಪವಿರುವುದು ಒಂದು ವ್ಯವಸ್ಥೆಯ ಲೋಪ ಆಗಿರಬಹುದು, ಕಾರ್ಯಾಂಗದ ಲೋಪ ಆಗಿರಬಹುದು, ಮತ್ತೆ ಪಡೆದುಕೊಳ್ಳುವವರಲ್ಲಿಯೂ ಕೂಡ ಲೋಪ ಇದೆಯಲ್ಲ. ಈಗ ತಾವು ಹೋರಾಟ ಮಾಡಬಹುದು, ಪಡೆದುಕೊಳ್ಳುವಲ್ಲಿ ಪ್ರಯತ್ನ ಮಾಡಬಹುದು ಒಬ್ಬ ನಾಯಕನಾಗಿ, ಸಮತಾ ಸೈನಿಕ ದಳ ಸಂಘಟನೆಯ ನಾಯಕನಾಗಿ. ಬಟ್ ಪಡೆದುಕೊಳ್ಳುವಂತಹ ಜನರು, ಈಗ ದಲಿತರಾಗಿರಬಹುದು ಅಥವಾ ST ಆಗಿರಬಹುದು, ಸವಲತ್ತುಗಳನ್ನು ಕೊಟ್ಟರೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರಲ್ಲ, ಇದು ಯಾವ ಮನಸ್ಥಿತಿ ಅಂತ ನನಗನ್ಸಿದ ಮಟ್ಟಿಗೆ ಆ ರೀತಿ ಎಲ್ಲೂ ಆಗಿಲ್ಲ ಅಂತ ಸುಮ್ಮನೆ ಊಹಾಪೋಹಗಳು. ನೀವು ಜಾಗ ಕೊಟ್ರು ಅಂತ ಹೇಳಿದ್ರೆ ಮುಂದುವರಿಯುವುದೇ ಇಲ್ಲ, ಎಂತ ಯಾವುದೇ ಯೋಜನೆ ಇಲ್ಲ. ಅದು ಏನು ಗೊತ್ತಾ ಸರ್, ಈ ಹಿಂದೆ ನಾನು ಹೇಳಿದಲ್ಲ 94C ಇದು ಎಲ್ಲ ಆವಾಗ 16 ವರ್ಷದ ಹಿಂದೆ VS ಆಚಾರ್ಯ ಇರುವಾಗ ಎಲ್ಲರೂ, ಈಗ CPM ಅವರು, ದಲಿತ ಸಂಘಟನೆಗಳು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ರು. ಏನಂತ? ಹಕ್ಕುಪತ್ರ ಕೊಡಿ, ಹಕ್ಕುಪತ್ರ ಕೊಡಿ, ಹಕ್ಕುಪತ್ರ ಕೊಡಿ. ಹಕ್ಕುಪತ್ರ ಎಲ್ಲೆಲ್ಲಿ ಕೊಡಬೇಕು? ನಾವು ರೆಸಿಡೆನ್ಸ್ ದೊಡ್ಡ ಬಿಲ್ಡಿಂಗ್ ಮಾಡಿ ಅದರಲ್ಲಿ ರೂಮ್ ಮಾಡಿ ಕೊಡ್ಬೇಕಾ, ಯಾರು ಜಾಗ ಇಲ್ಲ ಹಾಗನ್ನುವಂಥದ್ದು ಒಂದು ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಅಲ್ಲ, ಎಲ್ಲ ರೂರಲ್ಲೂ ಅದೇ ರೀತಿ ಮಾಡ್ಲಿಕ್ಕೆ ನೋಡಿದ್ರು. ಬಟ್ ನಾವೇನ್ ಮಾಡಿದ್ವಿ, ನೀವು ಅಲ್ಲಿ ಹಕ್ಕುಪತ್ರ ಒಂದು ಕಡೆ ಮಾಡಿ ಜಾಗ ಕೊಟ್ಟು ಅಲ್ಲಿ ಕೂರಿಸಿದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಮನೆ ಈಗ ಆಲ್ರೆಡಿ ಕಟ್ಕೊಂಡಿದ್ದಾರೆ ಯಾರು, ಅಜ್ಜನ ಮನೆಯಲ್ಲಾದ್ರೂ ಇದ್ವಿ, ನಾವು ಕತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ನೀವು ಚೂರು. ಹಾಗಾಗಿ ನಾವು ಒಂದು ಗಿಡನೋ ಏನೋ ಹಾಕೊಂಡು ಎಂಜಾಯ್ಮೆಂಟಲ್ಲಿ ಇದ್ವಿ. ಇದನ್ನೇ ನಮಗೆ ಸಕ್ರಮ ಮಾಡಿ ಅದಕ್ಕೆ ಒಂದು ಕಾನೂನು ತಿದ್ದುಪಡಿ 94C ಮತ್ತು C ಬಂತು, CC ಬಂತು. ಅದು ತಿದ್ದುಪಡಿ ಮಾಡಿ ಅದೇ ಜಾಗಕ್ಕೆ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂಥದ್ದು. ಅದು ಬಿಟ್ರೆ ಬೇರೆ ಯಾವುದು ಇವತ್ತು ನಾವು ಈ ಜಿಲ್ಲೆಯಿಂದ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ಲಿಕ್ಕೆ ಸ್ವಲ್ಪ ತೊಡಕಾಗಬಹುದು. ಈ ಜಿಲ್ಲೆಯಲ್ಲಿ ನೀವು ಎಲ್ಲಿ ಕೊಟ್ಟರು ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಮತ್ತೆ ನೀವು ಹಂಚಿಕೆ ಮಾಡುವಾಗ ಎಲ್ಲ ಸೆಕ್ಟರಲ್ಲೂ ನಾವು ಹೋಗಬೇಕಾಗತ್ತೆ. ಈಗ ಒಬ್ಬರು 10 ಜನ ಶೆಡ್ಯೂಲ್ ಕಾಸ್ಟ್ನವರು, ನಾನು ಒಬ್ಬ ಶೆಡ್ಯೂಲ್ ಕಾಸ್ಟ್ನವ್ರನ್ನೇ ಹೇಳ್ತೀನಿ, ಬೇರೆಯವ್ರನ್ನೇ ಎಲ್ಲರನ್ನೂ ಸೇರಿಸ್ಕೊಂಡೇ ಬಂತು. ಅದರಲ್ಲಿ ಉದಾಹರಣೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಅಂತ ತಿಳ್ಕೊಳ್ಳು, 10 ಜನ ಇದ್ದಾರೆ. 10 ಜನರಲ್ಲಿ ಒಬ್ಬರು ಸರ್ಕಾರಿ ನೌಕರರಿಗೆ ಹೋಗ್ತಾರೆ. ಅದರಲ್ಲಿ ಪರ್ಸೆಂಟೇಜ್ 18% ಅಂತ ಹೇಳಿದ್ರೆ ಒಂದು 2 ಜನ ಬರ್ಬೋದು. 5 ಪೋಸ್ಟಿಗೆ 2%, 1 ಪೋಸ್ಟ್, ಈ ರೀತಿ. ಒಂದು ಬಿಸ್ನೆಸ್ ಪರ್ಪಸ್ಸಿಗೆ ಏನಾದರೂ ಅಂಬೇಡ್ಕರ್ ನಿಗಮದಲ್ಲಿ ಒಬ್ಬ ತಗೊಳ್ತಾನೆ. ಒಬ್ಬ ರೈತ, ಇವತ್ತು ಶೆಡ್ಯೂಲ್ ಕಾಸ್ಟಿನವನು ಕೃಷಿ ಕೂಲಿ ಕಾರ್ಮಿಕನಾಗಿದ್ದಾನೆ ವಿನ ಅವನು ಓನ್ ರಾಜ್ಯದ ರೈತ ಆಗಿಲ್ಲ. ಅವನು 1 ಎಕರೆ ಕೊಟ್ಟರೆ ಅವನು ರೈತ ಆಗ್ತಾನೆ. ಅವನು ಹೆಂಡತಿ ಮಕ್ಕಳಿಂದ ನೋಡ್ಕೊಳ್ಳಿಕ್ಕೆ ಅವ್ನು ಬೇರೆ ಉದ್ಯೋಗ ಬೇಡ, ಇದನ್ನೇ ಅವನು ಜೀವನ ಸಾಗಿಸ್ತಾನೆ.
ಯಾಕಂತ ಹೇಳಿದರೆ ಈ 36 ಇಲಾಖೆಗಳಿರುತ್ತವಲ್ಲ SCPTSP ಹಂಚಿಕೆ ಆಗಿರ್ತವೆ. ಉದಾಹರಣೆಗೆ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಮತ್ತು ಈ ಕೃಷಿ ಇಲಾಖೆ ಇವೆಲ್ಲವೂ ಸೇರಿ ಅಗ್ರಿಕಲ್ಚರ್, ತೋಟಗಾರಿಕೆ ಇಲಾಖೆ, ಇವು ನೀರಾವರಿ ಅಲ್ಲಲ್ಲ ವೆಟರ್ನರಿ ಅಲ್ಲೂ ಕೂಡ ಎಲ್ಲವೂ ಈ ಟಾರ್ಪಲ್ ಕೊಡುವಂಥದ್ದು ಅವರಿಗೆ 2 ಕೋಳಿ ಕೊಡುವುದು ಅದರಲ್ಲೇ ಮುಗಿಸಿ ಬಿಡ್ತಾರೆ. ಬೇಡ, ನಾನು ಈಗ ಆಯ್ತು ಅದನ್ನು ಒಂದು ಬೇರೆ. ಈ ಅಗ್ರಿಕಲ್ಚರಲ್ಲಿ ಕೊಡುವಂಥ ಕೃಷಿಗೆ ಸಂಬಂಧಪಟ್ಟಂಥದ್ದು, ಈಗ ತೋಟಗಾರಿಕೆ ತೆಂಗಿನ ಸಸಿ ಅದೆಲ್ಲ ಕೊಡಬೇಕಾದ ಜಾಗ ಯಾರ ಹೆಸರಲ್ಲಿ ಇರಬೇಕು? ಅವನ ಹೆಸರಲ್ಲಿ ಇರಬೇಕು, RTC ಇರಬೇಕಲ್ವಾ? ಈಗ ಕಂಪ್ಯೂಟರ್ ಕಾರಣ ಆದ್ರಿಂದ ಈ 1 ಎಕರೆ ಜಾಗ ಇದ್ದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಹಾಕಿದ್ರೆ ಒಂದು ಬಾವಿ ಸಿಗ್ತದೆ, ಇಲ್ಲದಿದ್ರೆ ಬಾವಿ ಕೊಡುವುದಿಲ್ಲ. ಅವನಿಗೆ ನೀರಾವರಿ ಪೂರಕವಾಗಿ ಕೃಷಿ ತಗೊಂಡು ತೆಂಗಿನ ಸಸಿ ಬಂದ್ರೆ ಒಬ್ಬ ರೈತ ಆಗ್ತಾನೆ. ನಿವೇಶನ ಸಿಕ್ಕಿದ್ರೆ ಸಾಧಾರಣ ಮಟ್ಟಿಗಾದ್ರೂ ಒಂದಷ್ಟು ನಿವೇಶನ ಕೃಷಿ ಭೂಮಿಯನ್ನಾಗಿ ಕೊಟ್ಟರೆ 100% ನಮಗೆ ಈ BPL ಕಾರ್ಡಿಂದ APLಗೆ ಆಗ್ತಾ ಬರ್ತಾರೆ ಒಬ್ರೊಬ್ರೆ. ನೀವು ಇವತ್ತಿಗೂ ನೀವು ಸೆನ್ಸಸ್ ಮಾಡಿದ್ರೆ ಅದೇ ಸೆನ್ಸಸ್ ಅಲ್ಲಿ BPL ಅಲ್ಲೇ ಇದ್ದಾರೆ. ಎಲ್ಲೋ ಒಂದು ಚೂರು ಕೆಲವರೆಲ್ಲ ಸರ್ಕಾರಿ ನೌಕರು ತಗೊಂಡವರು ಎಲ್ಲ ಮಿಸ್ಯೂಸ್ ಮಾಡಿರ್ಬೋದು, ಬಿಟ್ರೆ ಬಡವರು 100% ಆಗಿಲ್ಲ. ಇವತ್ತಿಗೂ ಕೂಡ BPL ಹೋಲ್ಡರೇ ಆಗಿದ್ದಾರೆ, ಹಾಗೇ ಇದ್ದಾರೆ. ಅವರನ್ನು ಇದು ಮಾಡಬೇಕಾದ್ರೆ ಅದಕ್ಕೊಂದಂಥ ಮಾನದಂಡಗಳು ಮಾಡಬೇಕು. ಈ ಮೀಟಿಂಗ್ಗಳು ಆಗ್ತಾವಲ್ಲ, ಅಲ್ಲಿ ಒಂದು ಮಾನದಂಡಗಳಾಗಬೇಕು. ಕೃಷಿಗೆ 1 ಎಕರೆ ಜಾಗ ಕೊಟ್ಟರು ಒಂದು 10 ಮನೆಯವರು ಕೃಷಿಗೆ ಹೋಗ್ಬಿಡ್ತಾರೆ, 5 ಮನೆಯವರು ಉದ್ಯೋಗಕ್ಕೆ ಹೋಗ್ತಾರೆ, 2 ಮನೆಯವರು ಬಿಸ್ನೆಸ್ಸಿಗೆ ಹೋಗ್ತಾರೆ. ಈ ರೀತಿ ಮಾಡಿ ಅವರನ್ನು BPL ಕಾರ್ಡಿಂದ APL ಕಾರ್ಡಿಗೆ ತಂದು ಬಿಡಬೇಕು. ಆವಾಗ APL ಆದಾಗ ಅವರಿಗೆ ಬ್ಯಾಂಕ್ಗಳು ನೇರವಾಗಿ ಇವ್ರು ಸಬ್ಸಿಡಿ ಚಿಲ್ಲ ಬೇಕಾಗಿಲ್ಲ. ಬ್ಯಾಂಕ್ಗಳು ನೇರವಾಗಿ ಅವರು ಟ್ಯಾಕ್ಸ್ ಪೇಯರ್ ಆಗ್ತಾರೆ, ಅವರಿಗೆ ಲೋನ್ ಕೊಡ್ತದೆ. ನೀವು BPL ಮಾಡಿಬಿಟ್ರೆ ಅವ್ರಿಗೆ ಎಲ್ಲಿ ಲೋನ್ ಕೊಡ್ತಾರೆ ಬ್ಯಾಂಕಿನವರು? ಬಟ್ ಸರ್ಕಾರದ ಯೋಜನೆಗಳನ್ನೇ ಕಾಯುವುದಕ್ಕಿಂತ ಸ್ವಸಾಮರ್ಥ್ಯದ ಮೂಲಕ ಏನಾದರೂ ತಮ್ಮ ಬದುಕನ್ನು ರೂಪಿಸಬಹುದಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳ್ತದೆ. ಅದೇ ಸರ್ಕಾರದ ಸೌಲಭ್ಯ ಅಂತ ಹೇಳಿದ್ರೆ, ಈಗ ಭೂಮಿಯೇ ಯಾವುದಕ್ಕೂ ಈಗ ಯಾರಿಗೂ ಕೂಡ SC ಅವರಿಗಲ್ಲ, ಯಾರಿಗೂ ಕೂಡ ಒಂದು ಕರೆಂಟ್ ಒಬ್ಬ ಎಷ್ಟೇ ದೊಡ್ಡ ಉದ್ಯಮಿ ಆದರೂ ಕೂಡ ಸರ್ಕಾರದ ಯೋಜನೆ ಇಲ್ಲದೆ ಅವನು ಸ್ವಂತಕ್ಕೆ ಹೇಗೆ ಮಾಡ್ಕೊಳ್ತಾನೆ? ಒಂದು ಕರೆಂಟ್ ಆದರೂ ಪಡ್ಕೊಳ್ಬೇಕು, ಒಂದು ಭೂಮಿ ಆದರೂ ಕೊಡಬೇಕು, ಒಂದು ಉದ್ಯಮ ಮಾಡಬೇಕು. ಅದನ್ನು ಕೊಡಿ, ನೀವು ಅದನ್ನು ಕೊಡಿ, ಭೂಮಿ ಕೊಡಿ, ನಾವು ಮಾಡ್ಕೊಳ್ತೀವಿ. ಗೊತ್ತಾಯ್ತಾ? ಅದನ್ನೆಲ್ಲ ಮಾಡಿ ಅಂತ ಹೇಳುವಂಥದ್ದು. ನಾವು ಸಮಾನತೆ ಪ್ರಕಾರ ನಾವೇನು ಬೇರೆ ಕೇಳ್ತಾ ಇಲ್ಲ. ಭೂಮಿ ಕೊಡಿ, ನಾವು ರೈತರಾಗ್ತೀವಿ. ನಾವು ಇವತ್ತು ಕೃಷಿ ಕೂಲಿ ಕಾರ್ಮಿಕರಾಗಿದ್ದೀವಿ, ನಾವೇ ರೈತರಾಗ್ತೀವಿ, ನಿಮ್ಗೆ ಕೊಡ್ತೀವಿ, ತಂದು ಮಾಡಿ ಅಂತ ಹೇಳುದು. ಇಲ್ವಾ ಭೂಮಿ ಇಲ್ವಾ? 1931 ಇಟ್ಟಂತ ಭೂಮಿಗಳಿವೆಲ್ಲ. ಬಟ್ ಸರ್ಕಾರ ಹೇಳ್ತದೆ ನಾನು ಇಷ್ಟೊಂದು ಯೋಜನೆಗಳನ್ನ ಸವಲತ್ತುಗಳನ್ನ ಕೊಡ್ತಾ ಇದ್ದೇವೆ ದಲಿತರಿಗೆ, ಮತ್ತು ಯಾವುದು ವಿನಿಯೋಗ ಆಗ್ತಾ ಇದೆ? ನಾನು ಮನೆದೇ ಹೇಳ್ತೀನಲ್ಲ, ಎಲ್ಲ ಪೆಂಡಿಂಗ್ ಅಲ್ಲಿ ಇದೆ. 200 ಮನೆ 2022 ಇದೆ. ನಿಮ್ಮ ರಿಪೋರ್ಟ್ ವರ್ಷಕ್ಕೂ ಯೋಜನೆಗಳು ಜಾಸ್ತಿ ಆಗ್ತಾ ಇವೆ. ಸುಮ್ಮನೆ ಇದನ್ನೇ ಹೇಳುದವ್ರು ಈ 2022 ಹೇಳುದು, ಮತ್ತೆ ಅನೌನ್ಸ್ ಮಾಡಿ ಗುಡಿಸಲು ಮುಕ್ತ ಕರ್ನಾಟಕ ಇದನ್ನೇ ಹೇಳುದು ಬಿಟ್ರೆ ಯಾವ ಹೊಸ ಯೋಜನೆಯೂ ಜಾರಿ ಆಗೋದಿಲ್ಲ. ಸುಮ್ಮನೆ ನಾವು ಹಿಂದೆ ಹೇಳಿದಾಗ ಕೋಟ ಶ್ರೀನಿವಾಸ ಪೂಜಾರ್ ಇದ್ದದ್ದು 100 ಸ್ಕೂಟಿ ಕೊಡಿ ಅಂತ ಹೇಳಿದ್ರು. ಅದರಿಂದ ಏನು ಬೆನಿಫಿಟ್ ಇದೆ? ಅದೇ ಅವತ್ತು ಮನೆ ಕೊಟ್ಟಿದ್ದು, ಒಂದು ಮನೆ ಆದರೂ ಕಚ್ಚಾ ಮನೆ ಆಗ್ತಿತ್ತ? ಅದನ್ನೆಲ್ಲ ನಾವು ಸರ್ಕಾರಕ್ಕೆ ನಾವು ಮನವಿ ತುಪ್ಪ ಸವರುವ ಕೆಲಸವನ್ನ ಮಾಡ್ತಾ ಇದ್ದೀವಿ. 100% ತುಪ್ಪ ಸವರು ಅಂತ ಏನು ಅಂಗೈಗೆ ಬೆಲ್ಲ ನೆಪ್ಪಿಸ್ತಾರೆ ಅಂತ ಹೇಳ್ತಾರಲ್ಲ ಮುಂಗೈಗೆ, ಈ ಕೆಲಸವನ್ನು ಸರ್ಕಾರ ನಿರರ್ಗಳವಾಗಿ ಮಾಡ್ತಾನೆ ಇದೆ. ಜ್ಯೋತಿಷಿರಿ ಅವರವರೇ, ಈ ಹಂತದಲ್ಲಿ ತಾವು ಆಶಾವಾದಿಗಳಾಗಿದ್ದೀರಾ ಅಥವಾ ನಿರಾಶಾವಾದಿಗಳಾಗಿದ್ದೀರಾ? ಏನು ಮುಂದಿನ ಹೆಜ್ಜೆ? ಯಾಕಂದ್ರೆ ನಿರಂತರ ವಂಚನೆಗೆ ಒಳಗಾಗ್ತಿರುವುದಂತದ್ದು ಕಟು ಸತ್ಯ, ಎಲ್ಲರೂ ಕಾಣುವಂಥ ಸತ್ಯ. ಯಾಕಂದರೆ ನಾವು ಕೂಡ ಕುಂದಾಪುರ ಭಾಗ, ಬ್ರಹ್ಮಾವರ ಭಾಗದಲ್ಲಿ ಗಮನಿಸಿದಾಗ ದಲಿತರ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಮನೆ ಇಲ್ಲದೆ ಒಂದು ವಿದ್ಯಾಭ್ಯಾಸಕ್ಕೆ, ಯಾಕಂದರೆ ಬೇರೆ ವರ್ಗಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನಾದರೂ ಪಾಲು ಮಾಡಿಕೊಂಡು ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದದ್ದು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಬೇರೆ ಬೇರೆ ಮನೆಗಳನ್ನು ಕಟ್ಟದ್ದು ಕೊಂಡು ವ್ಯವಸ್ಥೆಯಲ್ಲಿ ಇದ್ದಾರೆ. ಬಟ್ ದಲಿತರ ಫ್ಯಾಮಿಲಿಗೆ ಈಗ ಬಹಳಷ್ಟು ಕಷ್ಟದ ದಿನಗಳು. ಯಾಕಂದರೆ 4-5 ಮಕ್ಕಳಿದ್ರೆ ಯಾರಿಗೂ ಭೂಮಿ ಇಲ್ಲ. ಈ ಪರಿಸ್ಥಿತಿಯ ಒಳಗೆ ತಾವು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥ ಇಚ್ಛೆಯಲ್ಲಿದ್ದೀವಿ? ನಾವಂತೇಳಿ ಸರ್ಕಾರ ಇನ್ನಾದರೂ ಇದ್ರ ಮುಂದೆ ಎಚ್ಚೆತ್ಕೊಂಡು ಈಗ ಸಿಗುವ ಸವಲತ್ತನ್ನು ಸರಿಯಾಗಿ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದಲ್ಲ ಅಂತ ಹೇಳೋದು. ಮತ್ತು ನಾ ಈ ಹಿಂದೆ ಸಿರಿಯರ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ಸುಮಾರು ಒಂದು 45 ಮನೆಗಳಿಗೆ ಹಕ್ಕುಪತ್ರ ಇರಲಿಲ್ಲ. ಹಕ್ಕುಪತ್ರ ಮಾತ್ರ ಅಲ್ಲ, ಕರೆಂಟ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ. ಇದೇ ಹಾಲಾಡಿ ಶ್ರೀನಿವಾಸ ಶೆಟ್ಟರು MLA ಆಗಿದ್ದರು, ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಸೈಡಿಗೆ ಹಾಕಿದ್ರು. ನಾನು ಪಂಚಾಯತ್ ಆಗಿರುವಾಗ ಮತ್ತು ನಮ್ಮ ಸಂಘಟನೆಯ ವತಿಯಿಂದ ನಾವು ಅವರಿಗೆ 45 ವರ್ಷಗಳಿಂದ ಅವರು
ಯಾವುದೇ ಒಂದು ಕರೆಂಟ್ ಇಲ್ಲದೆ ಎಲ್ಲದ ಸವಲತ್ತಿಂದ ವಂಚಿತರಾಗಿದ್ರು. ಇಚ್ಛಾಶಕ್ತಿ ಅಂದ್ರೆ ಗ್ರಾಮ ಸರ್ಕಾರವು ತಮ್ಮ ಸಮಸ್ಯೆಯನ್ನ ನೀಗಿಸಬಹುದು. ಆದ್ರೆ ಅದನ್ನು ಸಹ ಮಾಡಲಿ. ನಾವು ಏನ್ ಮಾಡಿದ್ದೇವೆ, ನಮ್ಮ ಸಂಘಟನೆ ಹೋರಾಟದಿಂದ ಆ 45 ಮನೆಗಳಿಗೂ ನಾವು ಪ್ರತಿ ಕರೆಂಟಿನ ಎಲ್ಲವನ್ನು ಹಕ್ಕುಪತ್ರ, ರೇಷನ್ ಕಾರ್ಡ್ ಪ್ರತಿಯೊಂದು ನಾವು ನಮ್ಮ ಸಂಘಟನೆ ಮುಖಾಂತರ ನಾವು ಹೋರಾಟದಿಂದ ಅವ್ರಿಗೆ ಮಾಡಿಕೊಟ್ಟಿದ್ದೇವೆ. ಅದು ಆ ಭಾಗದ MLA ಆಗಲಿ, ಆ ಪಂಚಾಯತ್ ಹಿಂದಿನ ಅಧ್ಯಕ್ಷರು ಯಾರೇ ಆಗಲಿ ಅದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ. ಅದೇ ಗುಡಿಸಿನಲ್ಲಿ ವಾಸವಾಗ್ತಿದ್ರು. ಅದ್ರ ನಂತರ ನಮ್ಮ ಸಣ್ಣ ಈ 2 ಮುಕ್ಕಲು ಸಣ್ಣ ಜಾಗ ಕೊಟ್ಟರೆ ಅದ್ರಲ್ಲಿ ಹೇಗೆ ಅವ್ರು ಮನೆ ಕಟ್ಕೊಂಡಿರೋದು? ಕನಿಷ್ಠ ಅದು ಹೇಳು ನಾನು ನಿವೇಶನಕ್ಕಂತೇಳಿ ಇಟ್ಟರು ಸಹ ಆ ಜಾಗವನ್ನು ಸಹ ಈ ದೊಡ್ಡ ವ್ಯಕ್ತಿಗಳು ಅದನ್ನು ಸಹ ಕಬಳಿಸ್ತಾರೆ. ಉದಾಹರಣೆಗೆ ಮೊನ್ನೆನೇ ಒಂದು ಘಟನೆ ನಡೆದಿದೆ ನಮ್ಮ ಸಿರಿಯಾರದಲ್ಲಿ. ಅಕ್ರಮವಾಗಿ ಮಣ್ಣನ್ನು ಸಾಗಿಸಿತು. ಅದನ್ನು ಸಹ ಅಧಿಕಾರಿಗಳಿಗೆ ದೂರು ನೀಡ್ತೇವೆ, ಅದಕ್ಕೆ ಯಾವುದೇ ಒಂದು ಅವ್ರ ಮೇಲೆ ಕ್ರಮ ತಗೊಳ್ಳೋದಿಲ್ಲ. ಅಂಥದ್ದೆಲ್ಲ ತುಂಬ ಇದೆ ಗ್ರಾಮದಲ್ಲಿ. ಪ್ರಭುತ್ವಶಾಹಿಗಳಿಗೆ ಮಣಿತಾ ಇದ್ದಾರೆ. ಅದೇ ಥರ ನಡೀತಾ ಇದೆ ಅಲ್ಲ ಸರ್. ಗ್ರಾಮ ಸರ್ಕಾರಗಳು ಕೂಡ ಒಂದಷ್ಟು ಎಚ್ಚೆತ್ತುಕೊಂಡ್ರೆ ಈ ರೀತಿಯ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಕರೆಕ್ಟ್. ಇಲ್ಲಿ ಗ್ರಾಮ ಸರ್ಕಾರ ವೈಫಲ್ಯತೆ, ಯಾಕಂದ್ರೆ ಗ್ರಾಮದವರಿಗೆ ಆ ಗ್ರಾಮದ ದಲಿತರ ಯಾವುದೇ ಸಮಸ್ಯೆಗಳು ಕೂಡ ಬಹಳ ಹತ್ತಿರದಿಂದ ಅವರು ಬಲ್ಲವರು, ಅದರ ಗಂಭೀರ ಸಮಸ್ಯೆ ಆಳವಾದಂತಹ ಅರಿವಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗಳು ಒಂದು ನಿಷ್ಠೆಯಿಂದ ಮತ್ತು ದಲಿತರ ಪರವಾಗಿ ಕೆಲಸ ಮಾಡಿಲ್ವಾ? ಇಲ್ಲ, ಅಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಮಿತಿ ಅಂತ ಇದೆ, ಅದರಲ್ಲಿ ಎಲ್ಲವೂ ಮಾಡಲಿಕ್ಕೆ ಬರುವುದಿಲ್ಲ. ಫ್ಯಾಮಿಲಿ ಲಿಟಿಗೇಷನ್ಗಳ ಸಣ್ಣ ಪುಟ್ಟದ್ದು ಮಾಡಬಹುದು, ಲೀಗಲ್ ಆಗಿ ವಸತಿ ಯೋಜನೆ ಪಟ್ಟಿಯೇ ಕಳಿಸುವಾಗ ಅದನ್ನ ನಾನು ಹೇಳ್ತೀನಿ. ಈಗ ಉದಾಹರಣೆಗೆ ಆಯಾ MLAಗಳು ಇದ್ರಲ್ಲ, ಶಾಸಕರು, ಪಂಚಾಯತ್ ಎಲ್ಲ ಅವ್ರ ಅಂಡರೇ ಬರ್ತವೆ, ಅನುದಾನಗಳು ಬಿಡುಗಡೆ ಬೇಕು, ಅವರಿಗೆ ಹೋಗ್ತವೆ, ಅವ್ರದ್ದೇ ಮಾನಿಟರ್. MLA ಅವರು ಈ ಸಮಸ್ಯೆ, ಉದಾಹರಣೆಗೆ ಒಂದು ಜಾಗದ ಸಮಸ್ಯೆ, ಪಿತ್ರಾರ್ಜಿತ ಆಗಿರ್ತದೆ, 5-6 ತಲೆಮಾರಲ್ಲಿ 1 ಎಕರೆನೋ ಏನೋ ಜಾಗಿದೆ, ಅದು 10-15 ಕುಟುಂಬಗಳು ಅವರೊಟ್ಟಿಗೆ ಇನ್ಕ್ಲೂಡಿಂಗ್ ಆಗಿದೆ. ಆ ಜಾಗವನ್ನು ಅವ್ರ ಹೆಸರಿಗೆ ಮಾಡ್ಕೊಳ್ಬೇಕಾದ್ರೆ ಲೀಗಲ್ ಆಗಿ ತೊಡಕಿರುವಾಗ ಶಾಸಕನಾದ ನನಗೆ ಮಾಡಲಿಕ್ಕೆ ಅಧಿಕಾರ ಇದೆ. ಆ ಅಧಿಕಾರವನ್ನು ಬಳಸ್ಕೊಳ್ಳೋದಿಲ್ಲ. ಸರ್ಕಾರದ ಸ್ಯಾಲ್ರಿ ತಗೊಳ್ತಾರೆ, ನಾವು ವಿದೌಟ್ ಸ್ಯಾಲ್ರಿಯಲ್ಲಿ ಹೋರಾಟ ಮಾಡುವ, ನಮ್ಮ ಸಂಬಳವನ್ನು ಕೊಟ್ಟು ಖರ್ಚು ಮಾಡುವ. ಅವರಿಗಾಗಲ್ಲ. ಅದಕ್ಕೆ ಮಾಡಲಿಕ್ಕೆ ಎಲ್ಲವೂ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕೊಡ್ತಾರೆ, ಆದರೂ ಕೂಡ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಇವತ್ತು ಅಂಥ ಜಾಗ ಇರುವವರನ್ನು ಒಂದು ಕಮಿಟಿ ಮಾಡಿಬಿಡುವಂಥದ್ದು, ಒಂದು ಅದಾಲತ್ ಮಾಡ್ಬೋದು. ಆ ಅದಾಲತ್ತಲ್ಲಿ ಏನು ಮಾಡ್ತವೆ ಅದು ಪಾಸ್. MLA ಅವರು ಒಂದು ಸಿಟ್ಟಿಂಗ್ ಅದಾಲತ್ ಮಾಡಿದ್ರು ಭೂಮಿಯ ಬಗ್ಗೆ. ಉದಾಹರಣೆಗೆ ಒಂದು ಕಂದಾಯ ಅಧಿಕಾರಿಗಳನ್ನು ಕೊಡೋದು, ಎಷ್ಟು ಜಾಗದಲ್ಲಿ ಈ ರೀತಿ ಸಮಸ್ಯೆ ಇದೆ ಇದನ್ನ ಪಟ್ಟಿ ಮಾಡಿ ಕೋರ್ಟ್ ಟೈಪ್ ಮಾಡಿ ಅದಾಲತ್ ಮಾಡಿ, ಅದಾಲತ್ ಫೈನಲ್ ಡಿಸಿಷನ್ ಅದೇ ಶೆಡ್ಯೂಲ್ ಟ್ರೈಬ್ ನವರಿಗೆ, ಕೊರಗ ಜನಾಂಗದವರಿಗೆ ನಡೀತಾ ಇದೆ ವಿಶೇಷ ಅದಾಲತ್. ಅದು ಮಾಡ್ಬೋದಲ್ವಾ? ಅದು ಮಾಡಿದ್ರೆ 100% ಸಾಲ್ವ್ ಆಗ್ತವೆ. ಇವೆಲ್ಲ ಅನುದಾನಗಳನ್ನು ಕೊಡ್ಲಿಕ್ಕಾಗ್ತದೆ, ವಿನಿಯೋಗ ಮಾಡ್ಲಿಕ್ಕಾಗ್ತದೆ. ಅಧಿಕಾರಿಗಳಿಗೂ ಮುಖ್ಯವಾಗಿ ಅಲ್ಲಿ ಶಾಸಕಾಂಗ ವ್ಯವಸ್ಥೆ ಇನ್ವಾಲ್ವ್ ಆಗಲೇಬೇಕು. ಅದಕ್ಕೆ ಉಸ್ತುವಾರಿ ಸಚಿವರು ಅಂತ ಹೇಳುವಂಥದ್ದು, MLA ಅವರು ಅಂತ ಹೇಳುವಂಥ, ಅವರಿಲ್ಲದೆ ಕೇವಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿ 100% ಆಗುವುದಿಲ್ಲ. ಗ್ರಾಮ ಪಂಚಾಯತಲ್ಲಿ ನಿಮ್ಗೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಲ್ಲಿ ಯಾವುದೇ ತಿಪ್ಪೆ ಸಾರಿಸಿ ಬಿಡ್ತಾರೆ. ಮನಸ್ಸು ಮಾಡಿದರೆ MLA ಅವರು 100 ಬೈಠಕ್ಗಳನ್ನೀಗ ಬೇರೆಯವರಿಗೆ ಒಂದಿಷ್ಟು ಜಾಗಗಳನ್ನು ಕೊಡಬೇಕಾದ್ರೆ ಗ್ರಾಮ ಪಂಚಾಯತ್ನಲ್ಲಿ ಬೈಠಕ್ ಮಾಡ್ಬೇಕನ್ನುವಂಥದ್ದು ಇದೆ. ಟ್ರಿಬ್ಯುನಲ್ ಬೈಠಕ್ ಇದೇ ಹಾಗೆ ಇವರು ಆಫೀಸಲ್ಲಿ ಬೈಠಕ್ ಮಾಡ್ತಾರೆ, ವಿಶೇಷ ಬೈಠಕ್ ಆಗ್ತದೆ, ರೂಲ್ ಬ್ರೇಕ್ ಆಗ್ತದೆ. ಇದಕ್ಕೆ ಯಾಕೆ ಮಾಡೋದಿಲ್ಲ? ಈ ರೂಲ್ ಇದೆ, ಇದನ್ನು ಮಾಡೋದಿಲ್ಲ. ತಾವು ಅವರ ಗಣನೆಗೆ ಇದನ್ನು ತಂದಿದ್ದೀರಾ? ಎಲ್ಲ ಮಾಡಬಹುದು, ಅದನ್ನು ನಾವು ಎಲ್ಲ MLA ಅವರಿಗೆ ಹೇಳಿದ್ವಿ. ಬಟ್ ಮೀಟಿಂಗ್ ಅಲ್ಲಿ ಭಾಗವಹಿಸುವುದೇ ಇಲ್ಲ. ಈ ಉಸ್ತುವಾರಿ ಸಚಿವರು VS ಆಚಾರ್ಯ ಒಂದು ಟೈಮಲ್ಲಿ ಗೃಹ ಸಚಿವರಾಗಿದ್ದವಾಗ ಒಂದು ಪೊಲೀಸ್ ಮೀಟಿಂಗಿಗೆ ಬಂದಿದ್ರೆ ವಿನಾ ಮತ್ತು ಯಾರು ಕೂಡ ಉಸ್ತುವಾರಿಯಾಗಿ ಒಂದು ಮೀಟಿಂಗ್ ಕರೆಯುವುದಿಲ್ಲ. ಅವ್ರು ಕರೀಲಿಕ್ಕೆ ಅವಕಾಶ ಇದೆ. ಅವ್ರು ಬಂದರೆ ಆವಾಗ ವಿಷಯ ಗೊತ್ತಾಗ್ತದೆ. ಅವ್ರು ಬರೋದೇ ಇಲ್ಲ, ಇಚ್ಛಾಸಕ್ತಿ ಇಲ್ಲ. ಬಟ್ ಸೆಂಟ್ರಲ್ ಕಾಸ್ಟ್ನವ್ರಿಗೆ ಏನು, ಎಲೆಕ್ಷನ್ ಬಂದಾಗ ಇಂದಿಷ್ಟು ಕೊಟ್ಟರು ಸಹಿ ವೋಟ್ ಹಾಕ್ತಾರೆ. ಅದೇ ಬೇರೆ ಜಾತಿಯವರು ವೋಟ್ ಹೇಗೆ ಅವ್ರನ್ನ ಸೋಲಿಸ್ಬೇಕು, ಹೇಗೆ ನಿಮ್ಮನ್ನು ಮನೆ ಕಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಇದಕ್ಕೆಲ್ಲ ಅವರು ಮೈಂಡ್ಸೆಟ್ ಅವ್ರದ್ದು ಆ ರೀತಿ ಆಗಿರ್ತಾರೆ. ಇವರು ಏನು ಮಾಡ್ತಾರೆ, ಇಲ್ಲಿ ಸಮಸ್ಯೆಗಳು ಏನಾದರೂ ನಮಗೆ ಅವರು ಹಾಗೆಯೇ ಕೊಟ್ಟೆ ಹಾಕ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಹಾಕ್ತಾರೆ, BJP ಓಟ್ ಹಾಕಿ ಎಲ್ಲಿಗೂ ಹೋಗೋದಿಲ್ಲ ಅನ್ನುವಂಥದ್ದು ಅವ್ರ ತಲೆಯಲ್ಲಿರ್ತಾರೆ. ಹಾಗಾಗಿ ಅವರಿಗೆ ಅವರು ಬೇಡ್ತಾ ಇರಬೇಕು, ನಾವು ಆಶ್ವಾಸನೆ ಕೊಡ್ತಾ ಇರಬೇಕು. ಬಟ್ ಇಷ್ಟೊಂದು ಸಂಘಟನೆಗಳು, ದಲಿತರ ಸಂಘಟನೆಗಳೇ ಬಹಳಷ್ಟು ಇವೆ. ಅದರೊಂದಿಗೆ ಈ ಕರ್ನಾಟಕ ಪ್ರಾಂತ್ಯ ಕೂಲಿಕಾರರ ಸಂಘ ಕೂಡ ಈ ವಸತಿ ಯೋಜನೆಗಳ ಬಗ್ಗೆ ಬಹಳಷ್ಟು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇವೆ. ಇದೆಲ್ಲವೂ ಕೂಡ ಫಲ ನೀಡದೇ ಇರುವುದಕ್ಕೆ ಕಾರಣ ಏನು? ಕಾರಣ ಅಷ್ಟೇ,
ಈಗ ನಾವು ನಿಮ್ಮಲ್ಲಿ ವಿಘಟನೆಗಳಿವೆ? ಇಲ್ಲ 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 ಸುಳ್ಳು 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 ಸುಳ್ಳು. ಎಷ್ಟು ನಾವು ಎಲ್ಲಿಯವರಿಗೆ ಹೋಗ್ಬೋದಂತ ವಿಧಾನಸೌಧದವರಿಗೆ ಹೋಗ್ಬೋದು. ಅಂಬೇಡ್ಕರ್ ಅವರು ಕೈ ತೋರಿಸಿದ್ದು ಅದಕ್ಕೋಸ್ಕರ ವಿಧಾನಸೌಧದ ಕೈ ಹೋಗಿ ಅಂತೇಳಿ ತೋರಿಸಿದ. ವಿಧಾನಸೌಧ ಒಳಗೆ ನೀವು ಕಾನೂನನ್ನು ಜಾರಿ ಮಾಡುವವರಾಗಿ ಅಂತೇಳಿ, ಗೊತ್ತಾಯ್ತಾ? ಇವರವರನ್ನು ವಾಚ್ಮ್ಯಾನ್ ಮಾಡಿದ್ದಾರೆ, ಆ ಪ್ರಶ್ನೆ ಬೇರೆ. ಟ್ರಾಫಿಕ್ ಪೊಲೀಸ್ ಮಾಡಿದ್ದಾರೆ, ಆ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ಈ ಆಳುವ ವರ್ಗಗಳು ನಾವು ಏನು ಮಾಡಬೇಕು? ನಮ್ಮಲ್ಲೂ ಒಂದು ಲೋಪ ಇದೆ. ತಾವು ಹೇಳಿದ ಹಾಗೆ ನಾವೇ ಆಳುವ ಆ ಕಾರ್ಯ ಶಾಸನವನ್ನು ಬರೆಯುವಂಥ ಮಟ್ಟಕ್ಕೆ ನಾವು ಯಾವಾಗ ಆಗೋದಿಲ್ಲ, ಆದ್ರೆ ಮಾತ್ರ 100% ನಾವು ಸಕ್ಸಸ್ ಆಗ್ತೀವಿ. ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಬೇಕು. ನಾವು ಇವರಿಗೆ ವೋಟ್ ಹಾಕೋದು ಮಾತ್ರ ಅಲ್ಲ, ನಮಗೆ ವೋಟ್ ಹಾಕಿಸ್ಕೊಳ್ಳುವಂಥದ್ದು ಆಗ್ಬೇಕು. ತಮ್ಮ ಸಮುದಾಯದ ಜನಪ್ರತಿನಿಧಿಗಳು ಇದ್ದಾರಲ್ಲ, ಈಗ ಮುರಳಿಯ ಇದ್ದಾರೆ. ಇಲ್ಲ, ಅದು ಒಂದು ಪಕ್ಷದಲ್ಲೇ ಆಗಿಬಿಟ್ರೆ ಅವರ ಪಕ್ಷದ ಅಂಡರಿಗೆ ಹೋಗಿರ್ತಾರೆ ವಿನಃ ಅಂಬೇಡ್ಕರ್ ಅವರ ಆಶಯದಂತೆ ಸ್ವತಂತ್ರ ರಾಜ್ಯಾಧಿಕಾರದ ಚಿಂತನೆಯಲ್ಲಿ ಬರುವುದಿಲ್ಲ. ನಾನು ಹೇಳ್ದಲ್ಲ, ಕಚ್ಚುವುದು ಬಿಟ್ಟು ಬೊಗಳುವುದೂ ಇಲ್ಲ ಅಂತ ಹೇಳ್ಕೊಂಡು. ಸರ್, ಈಗ ಗಮನಿಸಿದಾಗ ಉಡುಪಿ ಜಿಲ್ಲೆಯ ಪರಿಸ್ಥಿತಿ ಮತ್ತು ಬೇರೆ ಜಿಲ್ಲೆಗಳ ಪರಿಸ್ಥಿತಿಗೆ ಒಂದಷ್ಟು ಏನಾದರೂ ಭಿನ್ನತೆ ಇದೆಯಾ, ಅಥವಾ ಒಂದೇ ರೀತಿಯಾಗಿದೆಯಾ, ಅಥವಾ ಉಡುಪಿಯಲ್ಲಿ ಒಂದಷ್ಟು ವಿಶೇಷವಾಗಿ ಅಂದರೆ ಬಹಳ ಸಮಸ್ಯೆ ಇದೆಯಾ? ಸತ್ಯ, ಈ ಉಡುಪಿ, ಮಂಗಳೂರು, ಕಾರವಾರ ಅದು ಕೋಸ್ಟಲ್ ಬೆಲ್ಟ್ ಮತ್ತು ಒಂದು ಕಡೆ ರೆಸಿಡೆನ್ಷಿಯಲ್ ಏರಿಯಾಗಳೇ ಜಾಸ್ತಿ, ಒಂದು ಕಡೆ ಅಗ್ರಿಕಲ್ಚರ್ ಏರಿಯಾಗಳೇ. ಹಾಗಾಗಿ ಇಲ್ಲಿ ಈ 3 ಜಿಲ್ಲೆಯ ಸಮಸ್ಯೆಗಳು ಎಷ್ಟು ಇದೆ ಅಂತ ಹೇಳಿದರೆ, 1978 ದಕ್ಷಿಣ ಕನ್ನಡ ಇರುವಾಗ ಭೂಮಿ 5 ಎಕರೆ ಅವನ ಅಜ್ಜ ಮುತ್ತಾಜ್ಜನ ಹೆಸರಲ್ಲಿ ಇದ್ದಿದ್ದರೆ ಅವನ ಎಂಜಾಯ್ಮೆಂಟಲ್ಲಿದ್ದು ಪೌತಿಯಾಗಿ ಇದ್ದರೂ ಕೂಡ ಈಗ ರೀಸೆಂಟ್ ಸರ್ವೆ ಮಾಡುವಾಗ GPS ಮಾಡುವಾಗ ನಿಮ್ಮ ಜಾಗ 9 ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ತಾರೆ. ಪೌತಿಯಾಗಿದೆ, ಎಂಜಾಯ್ಮೆಂಟಲ್ಲಿದ್ದಾರೆ, ಆದರೂ ಕೂಡ ಅಂಥ ಸಮಸ್ಯೆಗಳು ಇದೆ ಇಲ್ಲಿ. ಹಾಗಾಗಿ ಇಲ್ಲಿಗೆ ವಿಶೇಷ ಏನಾದರೂ ಪಾಲಿಸಿ ಮಾಡಬೇಕಾಗತ್ತೆ. ಪಾಲಿಸಿ ಮಾಡಿದವಾಗ ಇದು ಮಾಡಲಿಕ್ಕಾಗತ್ತೆ. ಮತ್ತು ಉಡುಪಿ, ಬೆಂಗಳೂರು ಅನ್ನುವಂಥದ್ದು ಅತೀ ಸೆನ್ಸಿಟಿವ್ ಏರಿಯಾ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೃಷಿ ಜಾಗದಲ್ಲಿ 1 ಎಕರೆ ಜಾಗಗಳಿರ್ತವೆ. ಅಲ್ಲಿ ಎಲ್ಲರಿಗೂ ಕೃಷಿಗೆ ಸಂಬಂಧಪಟ್ಟಂತೆ ಏರಿಯಾನೇ ಬೇರೆ, ತೋಟದ ಮನೆ ಅಂತ ಮಾಡ್ಕೊಂಡೋಗಿರುತ್ತೆ. ಇಲ್ಲಿ ಹಾಗಲ್ಲ. ಈ 5 ಸೆನ್ಸ್ ಜಾಗದ ಮಧ್ಯ ಅದರ್ ದೆನ್ ಕಮ್ಯುನಿಟಿ ಅವ್ರದ್ದು ಈಗ 10 ಎಕರೆ ಎನ್ಕ್ರೋಚ್ ಮಾಡ್ಕೊಂಡಿರ್ತಾರೆ. ಇವನಿಗೆ ಎಲ್ಲೂ ದಾರಿ ಅದು ಇದು ಎಲ್ಲೂ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಮಾನಸಿಕ ಹಿಂಸೆ ಮತ್ತೆ ಜೀತ ಪದ್ಧತಿಯಲ್ಲಿ ಇಟ್ಕೊಳ್ತಾರೆ. ನೀರು ತರಲಿಕ್ಕೆ ಬಿಡುದಿಲ್ಲ, ಕರೆಂಟ್ ಹಾಕ್ಲಿಕ್ಕೆ. ಹಾಗಾಗಿ ವಾಯ್ಸ್ ಅವನು ಹೊರಗೆ ಉದಾಹರಣೆ ನನ್ನ ಹತ್ರ ಇದೆ. ಈಗ ಕಾಡೂರಿ ನಾನು ನೋಡಿದೆ, 16 ಮನೆಗೆ ನಾನು ಟಾಯ್ಲೆಟಿಗೆಲ್ಲ ನಾನೇ ಅವರಿಗೆಲ್ಲ ಟಾಯ್ಲೆಟ್ ಮಾಡ್ಲಿಕ್ಕೋಸ್ಕರ ಅಲ್ಲಿ 16 ಮನೆಗೆ ನಾನೇ ಕಲ್ಲು ತಗೊಂಡೋಗಿ ಟಾಯ್ಲೆಟ್ ಮಾಡಿಸ್ತೀವಿ. ಬಟ್ ಇವತ್ತಿಗೂ ಅಲ್ಲಿ ಕ್ರಿಟಿಕಲ್ ಅಲ್ಲ. ಒಬ್ಬರ ಚಟ್ರ ಜಾಗದಲ್ಲಿದ್ದಾರೆ, ಬಟ್ ಅವರದ್ದು ತಪ್ಪಂತ ಹೇಳುವುದಲ್ಲ, ಅವ್ರನ್ನ ಅಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಆ ಸರ್ಕಾರದ ಜಾಗ ಮನೆ ಸಿಕ್ಕಿದ್ರು ಕೂಡ 20,000 ಪಂಚಾಯತಿಂದ ಸಿಕ್ಕಿದ್ರು ಕೂಡ ಆ ಮನೆಯನ್ನ ರೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿಟ್ಟಿದ್ದಾರೆ. ಎಷ್ಟು ಕ್ರಿಮಿನಲ್ ಅಫೆನ್ಸ್! ಹೌದು, ರೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿಟ್ಟಿದ್ದಾರೆ. ಇವರಿಗಿಟ್ಟಂತ DC ಮನ್ನ ಭೂಮಿಯನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಬಾಡಿಗೆ ಕರಾರಿನಲ್ಲಿ ಇವತ್ತಿಗೂ ಲೀಗಲ್. ಅದೇ ಜಾಗ ಇವರು ಗೇಣಿ ಒಕ್ಕಲಲ್ಲಿದ್ದಾರೆ. ಆದ್ರೆ ಡಿಕ್ಲರೇಷನ್ ಕೊಡ್ತಿರ್ಲಿಲ್ಲ. ಮನೆಯಲ್ಲಿ ಸರ್ಕಾರದ ಮನೆ ತಗೊಂಡಿದ್ದಾರೆ. ಮನೆ ಏನ್ ತಗೊಂಡಿದ್ದಾರೆ? ಸರ್ಕಾರದ್ದೇ, ಪಂಚಾಯತ್ ಮನೆ, ತಾಲೂಕ್ ಪಂಚಾಯತ್ ನಿವೇಶನ ಅಂತ ಮನೆ ತಗೊಂಡಿದ್ದಾರೆ. ಅದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ 14 ಮನೆಗೂ. ಬಟ್ ಅವರು ಕೂಡ ಇವರನ್ನು ಬಿಟ್ಟು ಇವರನ್ನು ವೈಲೇಷನ್ ಮಾಡಿ ಹೋಗ್ತಾನೆ ಇಲ್ಲ. ಇವರ ವಿರುದ್ಧ ಸಹ ಹೋಗ್ತಾರೆ. ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ಯಾವುದೇ ಇದು ಮಾಡಿದ್ರು ಬಿಡೋದಿಲ್ಲ. ಅಲ್ಲೇ ಪಕ್ಕದಲ್ಲಿ ಅವರಿಗೆ ಇಟ್ಟಂಥ DC ಮನ್ನ ಭೂಮಿಗಳಿವೆ, ಎಕರೆಗಳು. ಅದನ್ನು ಇದೇ ಜನಾಂಗದವರು, ಇದೇ ಬಲಾಢ್ಯರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗ್ಲಿಕ್ಕಿಲ್ಲ, ನೀವು ಇಲ್ಲಿಂದ ಇದ್ದೇಳಬೇಡಿ. ಈ ರೀತಿ ಸಿಚುವೇಶನ್ ಉಡುಪಿ ಜಿಲ್ಲೆಯಲ್ಲಿದೆ. ಎಲ್ಲ ಶಾಸಕರಿಗೆ ಗೊತ್ತಿದೆ. ಯಾಕೆ ಇದನ್ನು ಮಾಡೋದಿಲ್ಲ? ಬಟ್ ಪರಿಹಾರ ಹೇಗೆ ಸರ್? ಪರಿಹಾರ ಒಂದೇ. ನಾವು ಹೇಳ್ಬೇಕಂತ, ತಾವು ಕೂಡ ನಿರಾಶಾವಾದಿ ಆಗಿದ್ದೀರಾ ಇದನ್ನೆಲ್ಲ ಖಂಡಿತ. ಪರಿಹಾರ ಅಂತ ಹೇಳಿದ್ರೆ ಈಗ ನಮ್ಮನ್ನ ನಮ್ಮನ್ನ ನಕ್ಸಲ್ ವಾದದಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ ಈಗ ಹಳ್ಳಿಯಲ್ಲಿ. ಯಾಕಂದ್ರೆ ಮೂಲಭೂತ ಸೌಕರ್ಯ ಇಲ್ಲದಾಗ ಕೇಳಿ ಬೇಡ ಪೆನ್ ಹಿಡಿದು ಬಿಟ್ಟು ಕಂಡು ಹಿಡಿಯುವ ಪರಿಸ್ಥಿತಿ ಬಂದಿದೆ ಈಗ ನಕ್ಸಲ್ವಾದ. ಆ ರೀತಿ ಅದರಿಂದ ಮುಂದೆ ಅದನ್ನೇ ಮಾಡಬೇಕಾಗುವಂಥ ಪರಿಸ್ಥಿತಿಯು ಬರ್ಬೋದು ಅಷ್ಟು. ಆ ರೀತಿಗೆ ಸರ್ಕಾರ ಮಾಡುವಂಥ ಯೋಜನೆ, ಸರ್ಕಾರದ ನಡವಳಿ ಆ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮಗೆ ರೋಷವಾಗಿದೆ. ಈಗ ಬಡವನನ್ನ ನಮ್ಮ ಕಣ್ಣೆದ್ರೆ ಆ ರೀತಿ ವಂಚನೆ ಆಗ್ತಾ ಇರುವಾಗ ನಾವು ಏನು ಮಾಡಬೇಕು? ನಮ್ಮ ಮನವಿಗಳಿಗೆ ಬೆಲೆವೇ ಇಲ್ಲ. ವಿಧಾನಸೌಧದಲ್ಲಿ ಹೋಗ್ಬೋದು, ಅಲ್ಲಿ ಹೋದ್ರೆ ನಮ್ಮನ್ನು ಅಲ್ಲಿ ಶೂಟ್ಔಟ್ ಮಾಡ್ತೀರಿ. ಈ ವಸತಿ ಯೋಜನೆಗಳ ಬಗ್ಗೆ ಗಡುವು ನೀಡಿದ್ದೀರಾ ತಾವೇನಾದರೂ ಈಗ ಪ್ರಸಕ್ತವಾಗಿ? ಅಲ್ಲ, ಮೊನ್ನೆಯವರಿಗೆ ಗಡುವು 9 ಲಕ್ಷ ಆಗಲೇಬೇಕಂತೇಳಿ ಈಗ ಮಾಡ್ತಾ ಇದ್ವಿ. ಈಗ ನಾವು
ಈಗ ಮತ್ತೆ ಒಂದು ನಾವು ಇಡೀ ರಾಜ್ಯಾದ್ಯಂತ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ನಾವೀಗ. ಎಟ್ ದ ಟೈಮಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಯಾವ ಆಳುವ ಸರ್ಕಾರ, ನಮಗೆ ಕಾಂಗ್ರೆಸ್ BJP ಅನ್ನುವಂಥದ್ದು ಯಾವುದೂ ಇಲ್ಲ, ಆಳುವ ಸರ್ಕಾರಕ್ಕೆ ಏನಾದರೂ ಮಾಡಿ ಇದನ್ನು ಮಾಡಲೇಬೇಕನ್ನುವಂಥದ್ದು, ಒಂದು ಮರ್ಯಾದೆ ತೆಗಿಲೇಬೇಕನ್ನುವಂಥದ್ದು ನಿಟ್ಟಿನಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಫ್ಯಾಕ್ಟ್ ವಿಚಾರ ಹೇಳಲೇಬೇಕು. ಗೊತ್ತಿದ್ರೂ ಜಾಣ ಕುಳ್ರಾಗಿ ಮಾಡ್ತಾ ಇದ್ದಾರಲ್ಲ, ಅದನ್ನು ನಾವು ಮನವರಿಕೆ ಮಾಡಿ ದೊಡ್ಡ ವಿಷಯವನ್ನು ಇದು ಮಾಡಲೇಬೇಕನ್ನುವ ರೀತಿಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲವೂ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ದೊಡ್ಡ ಮಟ್ಟ ನೀವು ಅವ್ರು ಹೇಳ್ತಾರೆ DC ಆಫೀಸ್, ಲಾಸ್ಟ್ ಟೈಮ್ ಮೊನ್ನೆ ಮಾಡಿದಾಗಲೂ ಹೇಳಿದರು DC ಆಫೀಸಲ್ಲಿ ಪ್ರತಿಭಟನೆ. ಅಲ್ಲ, ನ್ಯಾಯ ಕಾನೂನು ಮಾಡೋದು DC ಆಫೀಸ್ ಅವರ? ಮಾಡುವ ಜಾಗದಲ್ಲಿ ಇರುವವರು ಇವ್ರು ಕೂತ್ಕೊಂಡು ಬೇರೆ ಬೇರೆ ಮಾಡ್ತಾರೆ, ಬಡವ್ರ ಬಗ್ಗೆ ಕಾನೂನು ಮಾಡೋದಿಲ್ಲ. ಹಾಗಾಗಿ ಯಾರು ಕಾನೂನು ಮಾಡ್ತಾರೆ ಅವರಿಗೇ ನಾವು ಬಿಸಿ ಮುಟ್ಟುವಂಥ ಕೆಲಸವನ್ನು ಅಲ್ಲಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಮಾಡುವಂಥಕ್ಕೆ ನಾವೆಲ್ಲವೂ ನಿರ್ಧಾರವಾಗಿದ್ದೀವಿ. ಓಕೆ. ದಲಿತರ ಮತ್ತು ಶೋಷಿತರ ಜೀವನ ಮಟ್ಟ, ಗುಣಮಟ್ಟ ಸುಧಾರಿಸಲಿಕ್ಕೆ ಅಂದರೆ ತಾವು ಹೇಳಿದರು ವಸತಿ ಯೋಜನೆ ಅದು ಸಾಧಾರಣವಾಗಿ ಒಂದಷ್ಟು ನೀಗಬಹುದು ಸಮಸ್ಯೆಗಳು. ಬಟ್ ಮುಂದಿನ ಒಂದು ಕೆಲವೇ ವರ್ಷಗಳಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಭಾವನೆ, ಅಂದರೆ ಎಲ್ಲರ ಜೀವನ ಮಟ್ಟವೂ ಕೂಡ ಸುಧಾರಿಸಬೇಕು. ಯಾಕಂದರೆ ಈಗ ಬಲಾಢ್ಯರ, ಉನ್ನತ ವರ್ಗದವರ ಜೀವನ ಮಟ್ಟ ಬಹಳಷ್ಟು ಸುಧಾರಿಸಿದೆ. ಅದೇ ರೀತಿಯ ಸುಧಾರಣೆ ಬರಬೇಕಿದ್ರೆ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ? ಸಮತಾ ಸೈನಿಕ ದಳದ ಒಂದು ಹೋರಾಟ, ಪ್ರತಿಭಟನೆ, ಅಥವಾ ಒಂದಷ್ಟು ಮನವೊಲಿಕೆಯ ನಂತರ, ಅಥವಾ ಒಂದಷ್ಟು ಅವರ ವಿದ್ಯಾಭ್ಯಾಸದ ಅಂಶಗಳನ್ನು ಹೆಚ್ಚಿಸಿ ಅವರೂ ಕೂಡ ಒಂದು ಶ್ರೀಮಂತರಾಗಿ ಸ್ವಂತ ನೆಲೆಯನ್ನು ಕಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಟ್ಟು ಸಾಮಾಜಿಕ ಪರಿಸ್ಥಿತಿಯೊಳಗೆ ದಲಿತರೂ ಕೂಡ ಒಂದಾಗಬೇಕು ಅನ್ನೋದು ಎಲ್ಲರ ಆಶಯ, ನಮ್ಮದು ಕೂಡ ಆಶಯ. ಈ ಸಂದರ್ಭದಲ್ಲಿ ಏನೇನು ಆಗಬೇಕು, ಯಾವ ರೀತಿಯಲ್ಲಿ ಆ ಒಂದು ಸುಂದರವಾದಂಥ ವಾತಾವರಣವನ್ನು ತಾವು ಯಾವ ರೀತಿಯಲ್ಲಿ ಕಲ್ಪಿಸ್ತೀರಿ? ನಾವೀಗ ಆಯಾ ಗ್ರಾಮ ಮಟ್ಟದಲ್ಲಿ ಎಲ್ಲ ನಾವು ನಮ್ಮ ಸದಸ್ಯರೆಲ್ಲ ಒಳಗೂಡಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಾವೊಂದು ಅಹವಾಲು ಸ್ವೀಕಾರ ಮಾಡ್ತೀವಿ. ಅದರಿಂದ ಇನ್ನು ಮುಂದೆ ಆದರೂ ನಮಗೆ ಒಂದು ಒಳ್ಳೆ ಸಮಸ್ಯೆಗಳು ತುಂಬಾ ಇದೆಯಲ್ಲ, ಸಮಸ್ಯೆ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಇದೆ. ಈ ಸಮಸ್ಯೆಗಳ ಬಗ್ಗೆ ಬಹುತೇಕರಿಗೆ ನಮ್ಮ AC ರೂಮ್ನಲ್ಲಿ ಕುಳಿತವರಿಗೆ ಇದರ ಬಗ್ಗೆ ಇನ್ನೂ ಕೂಡ ಗೋಚರ ಇಲ್ಲ. ಇದನ್ನು ದರ್ಶನ ಮಾಡುವಲ್ಲಿ ತಾವು ಕೂಡ ವಿಫಲರಾಗಿದ್ದೀರಿ ಅಂತ ನನ್ನ ಭಾವನೆ. ಯಾಕಂದರೆ ಈ ಕೆಲವೊಂದು ಕಾಟಾಚಾರಕ್ಕೆ ದಲಿತರ ಮನೆಯಲ್ಲಿ ಊಟವೋ, ದಲಿತರ ಕೇರಿಗೆ ಭೇಟಿಯೋ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಬಟ್ ನಿಜವಾದ ಸಮಸ್ಯೆ ಇನ್ನಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಜನಪ್ರತಿನಿಧಿಗಳಿಗೆ ತಲುಪಲಿಲ್ಲ ಅನ್ನೋದು ನನ್ನ ಭಾವನೆ. ಅದೇ ಜನಪ್ರತಿನಿಧಿಗಳು ಸರಿಯಾಗಿ ತಾವು ಹೇಳಿದಂಥ ಅರ್ಧ ಮನೆಗಳು, ಗುಡಿಸಲು ಮನೆಗಳು, ಈ ಟಾರ್ಪಾಲಿನ್ ಮನೆಗಳು, ಇದರ ದರ್ಶನ ಇನ್ನೂ ಕೂಡ ಆಗ್ಲಿಲ್ಲ ಅಂತ ಕಾಣುತ್ತೆ. ಇದನ್ನ ಮಾಡುವಲ್ಲಿ ಏನಾದರೂ ಪ್ರಯತ್ನ ಮಾಡ್ತೀರಾ ಅಂತ? ಅದರ ಬಗ್ಗೆನೇ ನಮ್ಮ ಹೋರಾಟ ಅಂತ ಹೇಳಿ. ಬಟ್ ಹೋರಾಟ ಅಂದರೆ ಅವರನ್ನು ಸ್ಥಳಕ್ಕೆ ಆಹ್ವಾನಿಸಿ ಇಂಥದ್ದೆಲ್ಲ ಪರಿಸ್ಥಿತಿ ಇದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಎಲ್ಲವನ್ನು ನಾವು ಮಾಡ್ತೇವೆ. ಆಯಾ ಗ್ರಾಮ ಮಟ್ಟದಲ್ಲಿ ಮಾಡ್ತಾ ಬರ್ತೀವಿ. ಮುಂದಿನ ಹೋರಾಟವೂ ಹೋಗಿ ಆಯಾ ಗ್ರಾಮ ಮಟ್ಟದಲ್ಲಿ ಎಲ್ಲರನ್ನು ಜನರನ್ನು ಸೇರಿಕೊಂಡು ಇದನ್ನೆಲ್ಲ ಮಾಡ್ತಿದ್ದೆ. ಬಟ್ ಒಂದು ವರ್ಗ ಒಂದಷ್ಟು ನಿರ್ಲಕ್ಷ್ಯ, ಮತ್ತೊಂದು ವಿಧೇಯತೆ, ಮತ್ತೊಂದು ಔದಾಸೀನ್ಯತೆಯನ್ನು ಕೂಡ ಹೊಂದಿಕೊಂಡಿದೆ. ಇವರನ್ನು ಎಚ್ಚರಿಸುವಲ್ಲಿ ಅವರಿಗೆ ಮಾಹಿತಿಗಳನ್ನು, ಜಾಗೃತಿ ಮೂಡಿಸುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಈ ಹಿಂದೆ ಅಂಥ ಘಟನೆ ನಡೆದಿರ್ಬೋದು. ಈಗ ಎಲ್ಲ ಸ್ವಲ್ಪ ನಾಲೆಜ್ ಇದೆ, ಎಲ್ಲ ತಿಳ್ಕೊಂಡಿದ್ದಾರೆ. ನಾವೀಗ ಹೇಳಿದ್ರೆ ಹಕ್ಕಿಗಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಸರ್, ಏನು ಕೊನೆಯ ಪ್ರಯತ್ನಗಳು ಈಗ ಪೇತ್ರಿ ಅವರೇ? ನಮ್ಮ ಕೊನೆಯ ಪ್ರಯತ್ನ ಅಂತಲ್ಲ, ಪ್ರಯತ್ನ ಮುಂದುವರಿತದೆ. ಬಟ್ ನಾವು ಸುಧಾರಿಸಬೇಕಿದ್ರೆ ಒಂದು ಕೊನೆಯ ಪ್ರಯತ್ನ ಇಲ್ಲ. ಸುಧಾರಿಸಬೇಕಂತ ಹೇಳಿದ್ರೆ ಕೆಲವೆಲ್ಲ ತಾವು ಹೇಳಿದಾಗೆ ಸಣ್ಣ ಪುಟ್ಟ ಯೋಜನೆಗಳೆಲ್ಲವೂ ಕೂಡ ಜನರಿಗೆ ಸಿಗ್ತಾ ಇದ್ದೇವೆ. ಅದು ಏನು ಸಮಸ್ಯೆ ಆಗಿರೋದು, ಮೇಜರ್ ಇರುವಂಥದ್ದು ಮನೆಯದೇ, ವಸತಿದೆ, ಜಾಗಿದೆ ಸಮಸ್ಯೆಗಳಿರುವುದರಿಂದ ಅದಕ್ಕೆ ಈಗ ಉದಾಹರಣೆಗೆ ನಾವು ಈಗ 1-2 ಲಕ್ಷ ಇಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋ, 10-15 ಲಕ್ಷ ಮನೆ ಬೇಕು. ಈಗ ಅದು 15 ಲಕ್ಷ ಒಂದು ಮನೆ ಕಟ್ಕೊಳ್ಬೇಕು. ನಾವು ಹೋಗಿ ಸರ್ಕಾರಕ್ಕೆ ಈ ರೀತಿ ಮನವಿಯನ್ನು ಕೊಟ್ಟು ಮಾಡ್ಬೋದು. ಬಿಟ್ಟು ನಾವಾಗಿ 15 ಲಕ್ಷ ಕೊಡ್ಲಿಕ್ಕಾಗತ್ತಾ? ಎಷ್ಟು ಮನೆಗೆಲ್ಲ ಕೊಡ್ಬೋದು? ಅಥವಾ ನಾವು ಡೊನೇಷನ್ ಮಾಡುವಂಥದ್ದು, ಆ ರೀತಿ ಮಾಡುವಂಥ ಪದ್ಧತಿ ನಮ್ಮಲ್ಲಂತೂ ಇಲ್ಲ. ನಾವು ಮಾಡೋದು ಇಲ್ಲ ಆ ರೀತಿ. ಮಾಡ್ಲಿಕ್ಕಾಗತ್ತಾ? ಏನು ಮಾಡಿ? ಅಥವಾ ನಮ್ಮಲ್ಲಿ ಏನಾದರೂ ದೊಡ್ಡ ದೊಡ್ಡ ಬಿಸ್ನೆಸ್ ಉದ್ದಿಮೆಗಳ ಆಗಿದ್ರೆ ನಾವಾದರೂ ಹಾಕಿ ಕೊಡ್ಲಿಕ್ಕಾಗತ್ತೆ. ಅದಕ್ಕೂ ಆಗೋದಿಲ್ಲ, ಬ್ಯಾಂಕ್ ಮಾಡ್ಲಿಕ್ಕೂ ಆಗೋದಿಲ್ಲ. ಬ್ಯಾಂಕ್ ಮಾಡ್ಲಿಕ್ಕೆ ಎಲ್ಲಿ ಸೋರ್ಸ್ಗಳಿದ್ದೇವೆ? ಸುಮ್ಮನೆ ಕೆಲವೊಂದು ಯಾವುದೋ 1-2-3 ಸೊಸೈಟಿಗಳು ಇರ್ಬೋದು, ಅದಕ್ಕೆ ಎಲ್ಲೂ ಅನುದಾನಗಳಿಲ್ಲ. ಅದು ನೀವು ಎಲ್ಲ ಜನಾಂಗದಲ್ಲೂ ಅವು ಇದ್ದಾವೆ. ಅವರ ಸ್ವಾರ್ಥಕ್ಕಾಗಿ ಕೆಲವನ್ನು ಯೂಸ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಬರೀ ಹೆಸರುವಾಸಿಯಾಗಿ. ನಾನು ಹೇಳುವಂಥದ್ದು, ಈ ಗ್ರಾಮೀಣ ಮಟ್ಟಕ್ಕೆ ಬಂದು DC ಮನ್ನ ಭೂಮಿ ಅಂತ ಹೇಳಿದರೆ ಡಿಪ್ರೆಸ್ಡ್ ಕ್ಲಾಸ್ ಭೂಮಿ, ಶೆಡ್ಯೂಲ್ ಕಾಸ್ಟ್ನವರಿಗೆ ಯಾವಾಗ ಇಟ್ಟದ್ದು, ಅದು ಯಾವ ಸ್ಥಿತಿಯಲ್ಲಿದೆ, ಎಲ್ಲಿ ಇದೆ ಅಂತೇಳಿ ಅವ್ರಿಗೆ ಏನಂತೇಳಿ ಗೊತ್ತಿಲ್ಲ.
ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡು ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಹಾಕೊಂಡು ಇಲ್ಲೇ ಹಾಕೊಂಡು ಮನೆ ಯಾರಿಗೂ ಹತ್ರ ದೊಡ್ಡ ಗೊತ್ತೇ ಇಲ್ಲ. ಎಷ್ಟು ಜನ ಲೀಡರ್ಸ್ಗಳು ಇರ್ಬೋದು ಅಥವಾ ಎಷ್ಟು ಕಾನೂನಿನ ಜನ ಅರಿವೇ ಇಲ್ಲ. ಭೂಮಿಯನ್ನ ಎಲ್ಲಿದೆ ಅಂತ ಹೇಳ್ಕೊಂಡು ಹುಡುಕಿ ಹೋಗಿದ್ದಾರೆ. ನಾವು ಉಡುಪಿ ಜಿಲ್ಲೆ ಎಲ್ಲ ಬಹುತೇಕ ಕಡೆ ನನ್ನ ಮೇಲೆ ಸಾಧಾರಣ 13 ಕೇಸುಗಳನ್ನು ಇದೇ DC ಮನ್ನ ಭೂಮಿ ಬಗ್ಗೆ ಹಾಕಿದ್ದಾರೆ. ಇಲ್ಲೇ ಹಾವುಂಜೆಯಲ್ಲಿ ಎಷ್ಟೋ ಭೂಮಿಯನ್ನು ನಾನು ಕೊಡಬಲ್ಲೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಎಲ್ಲಿ ವೆಕೆಟ್ ಮಾಡೋದಿಲ್ಲ ಸರ್. ಜನಾಂಗವನ್ನು ಎತ್ತಿ ಕಟ್ತಾರೆ. ಈಗ ಬೇರೆಯವರನ್ನ ಈಗ ಅದೇ ಪಕ್ಕದ ಇಲ್ಲ ಸಂಘರ್ಷ ಅದೇ ಕಮ್ಯುನಿಟಿಯವ್ರನ್ನ ಇವರು ಈಗ ಒಂದು ಅದರ್ ದೆನ್ ಕಮ್ಯುನಿಟಿಯವರು ಜಾಗ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅದೇ ಫ್ಯಾಮಿಲಿಯ ಮತ್ತೊಬ್ಬನ ಇವನ ವಿರುದ್ಧ ಎತ್ತಿ ಕಟ್ಟಿ ಸಂಘರ್ಷ ಮಾಡ್ತಾ ಇದ್ದಾರೆ ವಿನಾ ಅಲ್ಲಿ ಎಲ್ಲೂ ಅದನ್ನು ಸಮಸ್ಯೆಯನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡುವುದಿಲ್ಲ. ಅದಕ್ಕೆ ಪೂರಕವಾಗಿ ಸಮಾನತೆಯನ್ನು ಬಯಸುವಂಥ ಅದರ್ ದೆನ್ ಕಮ್ಯುನಿಟಿಯವರು ಸಹ ಮಾಡುವುದಿಲ್ಲ. ಸಮಾಜ ಸಹ ಬದಲಾಗಬೇಕು, ಸಮಾಜದ ಮನೋಭಾವನೆ ಸಹ ಬದಲಾಗಬೇಕು. ನಮ್ಮ ಪರಿಸ್ಥಿತಿ ಬರೇ ಅವರಿಗೆ SC ಅವರಿಗೆ ಕೊಡ್ತಾರೆ, ST ಅವರಿಗೆ ಕೊಡುವಂಥ ಸಮಸ್ಯೆಗಳು ಎಷ್ಟು ಇದೆ. ಈಗ ರಾಮನ ಮನೆಯಿಂದ ಧೂಮನ ಮನೆ ಅಂತ ಹೇಳ್ಕೊಂಡು 1.5 ಕಿಲೋಮೀಟರ್ SCP TSP ದುಡ್ಡನ್ನು ಎಲ್ಲರಿಗೂ 32% ಇದೆ ಅಲ್ಲ, ಜನರಲ್ ಕ್ಯಾಟಗರಿಯವರಿಗೂ ಎಲ್ಲರಿಗೂ ಇದೆ ಅಲ್ವಾ, ಸಮಾನತೆ ಇದೆ ಅಲ್ವಾ, ಎಲ್ರಿಗೂ ಅದು ಸಿಗ್ತದೆ. ಈಗ ಒಂದು ಶಾಲೆಗೆ ಮಗು ಹೋಗ್ಬೇಕಾದ್ರೂ ಬಿಲ್ಲ ಹೊಸದು ಯಾರ್ದು ಹೋಗ್ಬೇಕಾದ್ರು ಅಲ್ಲೂ ರಿಸರ್ವೇಶನ್ ಕೋಟದಲ್ಲೇ ಹೋಗೋದು, ಆ ಕ್ಯಾಟಗರಿ ಆಧಾರದ ಮೇಲೆ ಸೇರಿಸ್ಕೊಳ್ಳುವಂಥ ಅದು ರಿಸರ್ವೇಶನ್ ಅಲ್ಲ, ನಮಗೂ ಅದೇ ಸೇಮ್, ಏನು ಸ್ಪೆಷಲ್ ಇಲ್ಲ. ಆ ಅನುದಾನವನ್ನು ಸಹ ವಿನಿಯೋಗ ಮಾಡಿದೆ. ಇಲ್ಲಿಂದ ಅಲ್ಲಿವರೆಗೆ 1 ಕಿಲೋಮೀಟರ್ ರೋಡನ್ನು 28 ಲಕ್ಷ 30 ಲಕ್ಷ ಇಡ್ತಾರೆ. ಆವಾಗ ರಾಮ ಮನೆ ಈ ತುದಿಯಲ್ಲಿ, ಭೀಮನ ಮನೆ ಬೇರೆಯವರೆಲ್ಲ ಇರುವುದಿಲ್ವಾ, ಅವರೇ ತಿಂತಾರೆ. ನಾವು ಅದಕ್ಕೆ ಹಾಕಬೇಡಿ ಅಂತೇಳಿ ಹೇಳುವುದಿಲ್ಲ, ಎಲ್ಲರಿಗೂ ಸಮಾನ ಸಿಗಲಿ. ಅದ್ರ ವಿರುದ್ಧವೂ ಕೂಡ ಇಲ್ಲ. ನಮ್ಮ ಮನಸ್ಸನ್ನು, ಹೋರಾಟಗಾರರ ಮನಸ್ಸನ್ನು ತಿಳ್ಕೊಳ್ಳಿ ಒಂದು ಸ್ವಲ್ಪ, ಸಮಾಜ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಸಮಾಜ ಕೂಡ ನಮ್ಮನ್ನೇ ಒಬ್ಬರು ಇವಾಗಲೇ ಅವ್ರದ್ದು ಡಿಕ್ಲೇರ್ ಆಗಿಬಿಟ್ಟೆ, ನಾವೇ ನಕ್ಸಲರ್ ಒಂದು ಮಟ್ಟಕ್ಕೆ ಹೋರಾಟಗಾರರು ಆ ರೀತಿ ಡಿಕ್ಲೇರ್ ಆಗಿಬಿಟ್ಟು. ನಮ್ಮ ಹೋರಾಟಗಳಲ್ಲಿ ಆಂಶಿಕ ಪ್ರಗತಿ ಆದರೂ ಆಗಿದೆಯಾ ಸರ್? ಈಗ ಆಗಿದೆ. ಬಹುತೇಕ ಇತ್ತೀಚೆಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಸಹ ಬಿಡುಗಡೆ ಮಾಡಿದರು. ಯಾವುದರಲ್ಲಿ ಮುಖ್ಯಮಂತ್ರಿ ಅವರ ಪರ್ಸನಲ್ ಸೆಕ್ರೆಟರಿ ಒಂದು ಹೇಳಿದರು, ಇವತ್ತು ದಲಿತ ಚಳುವಳಿಯ ಹೋರಾಟಗಳಿಂದ 5,000 ಹಾಸ್ಟೆಲ್ಗಳು ನಿರ್ಮಾಣ ಆಗಿದೆ ಶೆಡ್ಯೂಲ್ ಕಾಸ್ಟ್ನವರಿಗೆ ಅಂತ ಹೇಳ್ಕೊಂಡು. ಅದೆಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಸಹ ಬಂದಿದೆ. ಹೀಗೆ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ಗಳ ಪರಿಸ್ಥಿತಿ ಮಾತ್ರ ಇನ್ನೂ ಕೂಡ ಅದು ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಮಟ್ಟಕ್ಕೆ ಇದೆ. ನಮ್ಮ ಕಂಪೇರ್ ಮಾಡಿದರೆ ಉಡುಪಿ ಜಿಲ್ಲೆಯಲ್ಲಿ ಫುಡ್, ನಾನು ಅಕ್ಕಿಯನ್ನು ತಗೊಂಡು ಈಗ ಎಲ್ಲ ಅಡ್ವೊಕೇಟ್ನವ್ರು, ಈಗ ಅವರಿಗೆ ಪರಿಚಯ ಇರೋದಿಲ್ಲ, ಎಲ್ಲ ಸ್ಟೂಡೆಂಟ್ಗಳು ಫಿಲಮ್ ಇಂಡಸ್ಟ್ರಿಯಲ್ಲೇ ಆ ಸಮಾಜಕ್ಕಲ್ಲೇ ಹಾಸ್ಟೆಲಿಂದ ಅನ್ನವನ್ನು ಹಿಡ್ಕೊಂಡು ಕೈಯಲ್ಲೇ ಹಿಡ್ಕೊಂಡು ಬಂದು ಹುಳ ತೋರಿಸಿದ್ದೀನಿ. ಬಟ್ ಇಲ್ಲಿ ಎಷ್ಟೋ ಹಾಸ್ಟೆಲ್ಗಳು ಇಲ್ಲಿ ಬನ್ನಂಜೆಯಲ್ಲಿ ಆಗಲಿಕ್ಕೆ ಕಾರಣನೂ ನಾವು ಅಲ್ಲಿ ಬೆಂಗಳೂರಿಂದ ಹುಡುಗರನ್ನ ಕರ್ಕೊಂಡು ಬಂದು ನಾವು ದೊಡ್ಡ ಚಳುವಳಿಗಳನ್ನು ಮಾಡೋ ಮೂಲಕ ಹಾಸ್ಟೆಲನ್ನು ಮಾಡಿದ್ದೀವಿ. ಹೋರಾಟದ ಫಲವಾಗಿ 100% ಕೆಲವೆಲ್ಲ ಆಗಿದ್ದೀವಿ. ಬಟ್ ನಮಗೆ ಅದೆಲ್ಲವೂ ಮೇಜರ್ ಆಗಿ ಬಿಡುವಂಥದ್ದು ಅವರಿಗೆ ಒಂದು ವಸತಿ, ಭೂಮಿ ವಸತಿ. ಸೃಷ್ಟಿಯಲ್ಲಿ ಎಲ್ರಿಗೂ ಸಮಾನ ಹಕ್ಕಿದೆ. ಲ್ಯಾಂಡ್ ಹಂಚಿಕೆ ಮಾಡುವಾಗ ಲ್ಯಾಂಡ್ ಗ್ರಾಂಟ್ ಆಕ್ಟ್ ಏನು ಹೇಳ್ತಾರೆ, 1964 ಆಕ್ಟ್ ಏನು ಹೇಳ್ತದೆ, ಎನಿ ಗ್ರಾಂಟ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ, ಹಂಚಿಕೆ ಮಾಡಬೇಕಾದ್ರೆ 50% ಶೆಡ್ಯೂಲ್ ಕಾಸ್ಟ್ ಟ್ರೈಬಿಗೆ ಕೊಡಬೇಕು ಅನ್ನುವಂಥದ್ದಿದೆ ಅದರಲ್ಲಿ. ಎಲ್ಲಿ ಹಂಚಿಕೆ ಮಾಡಿದೆ? 50% ಬಿಡಿ, 3% ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಲೆಕ್ಕ ಕೊಟ್ಟು ಬಿಡಿ. 3% ನೀವು ಆ 3% ಮಾನದಂಡ ಹೇಗಾಗ್ತಾರೆ ಸರ್? 2 ಎಕರೆಯಲ್ಲಿ 50 ಜನರಿಗೆ ಕೊಡ್ತೀರಾ, ಅದೇ 4 ಎಕರೆ ಒಬ್ಬರಿಗೆ ಕೊಡ್ತೀರಾ. ಬಟ್ ಈ ಅರಣ್ಯ ನಿರೋಧನದಿಂದ ಹೊರ ಬಂದು ಹಸನ್ಮುಖರಾಗ್ಲಿಕ್ಕೆ ಏನೇನು ಮಾರ್ಗಗಳಿವೆ, ಆಗುವ ನಿರೀಕ್ಷೆ ಇದೆ? ಅಲ್ಲ, ನಮ್ಮ ಹೋರಾಟ ನಿರಂತರ ಅರಣ್ಯ ನಿರೋಧನ ಅಲ್ಲ ಸರ್, ಎಷ್ಟು ಅಂದ್ರೆ ಈ ವಸತಿ ಯೋಜನೆ ಬೇಕು. ಆ ರೋಧನಕ್ಕೆ ನಾವು ಏನು ಮಾಡಬೇಕು, ನಾವೇ ಕಾನೂನನ್ನು ಮಾಡಲಿಕ್ಕೆ ಹೋಗ್ಬೇಕು. ಈಗ ಉದಾಹರಣೆಗೆ ಹಿಂದೆ ನಾವು ಒಂದು ಸರ್ಕಾರದ ಉದಾಹರಣೆಯನ್ನು ಹೇಳಬಲ್ಲೆ ನಾನು. ಹಿಂದೆ ಅದು ಮತ್ತೆ ಏನಾಯಿತು, ಉದಾಹರಣೆಗೆ ಮಾಯಾವತಿ ಅವರು ಮೇಡಮ್ ಸರ್ಕಾರ ಇರುವಾಗ UP ಯಲ್ಲಿ ಮತ್ತೆ ಬೇರೆ ರೀತಿ ಹೆಂಗಲ್ಲ ಹೋಯ್ತು ಅದು ಪ್ರಶ್ನೆ. ಅಲ್ಲಿ BSP ರೂಲಿಗೆ ಬಂದವಾಗ 2 ಎಕರೆ ಭೂಮಿಯನ್ನು ಫ್ರೀಯಾಗಿ ಹಂಚಿಕೆ ಮಾಡಿದ್ರು. ಆ ಮಾದರಿಗಳು ಆಗಬೇಕು ನಾವು. ಆ ಮಾದರಿಗಳಾದ್ರೆ ಮಾತ್ರ ಅಂಬೇಡ್ಕರ್ ಕೈ ತೋರಿಸಿದ್ದು ಅದೇ ರೀತಿ. ನೀವು ಇಲ್ಲಿ ನನ್ನನ್ನು ಸೇರಿಸಿ ಹೇಳ್ತೇನೆ, ನಾನೊಬ್ಬ ಲೀಡರ್ ಆಗಿಯೂ ಸಹ ನಂದು ತಪ್ಪಿದೆ. ನಾನು ಚುನಾವಣೆ ಬಂದಾಗ ಬೇರೆ ಪಕ್ಷಗಳ ಕ್ಯಾಂಡಿಡೇಟ್ ಸಪ್ಲೈ ಮಾಡುವಂಥ ಮುಖಂಡ ಆಗಿದ್ದೇನೆ, ನಂದು ತಪ್ಪಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಜನರನ್ನು ತಪ್ಪುದಾರಿ ಅವರನ್ನು
ಸ್ವತಂತ್ರ ರಾಜ್ಯಾಧಿಕಾರಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು. ಆವಾಗ ನಾವೆಲ್ಲರೂ ಹೋಗಿ ಹನಿ ಸೇರಿದರೆ ಮಾತ್ರ ಹಳ್ಳ ಆಗುವಂಥದ್ದು. ಹಳ್ಳ ಹೋಗಿ ನದಿಯನ್ನೇ ಸೇರಬೇಕು. ಇವತ್ತು ಕೊಚ್ಚಗುಂಡಿಯನ್ನು ಸೇರ್ತಾ ಇದೆ. ಹಾಗಾಗಿ ನಮಗೆ ಅಲ್ಲಿ ಯಾವುದೇ ಶಾಸನಗಳು ಜಾರಿಯಾಗದೇ ಇರಲಿಕ್ಕೆ ಕಾರಣವೇ ರಾಜಕೀಯ ಶಕ್ತಿ ಇಚ್ಛೆ. ಸರಿ, ಜಿಲ್ಲಾಡಳಿತದೊಂದಿಗೆ ತಮ್ಮ ಪ್ರಮುಖ ಬೇಡಿಕೆಗಳೇನು ಒಂದೊಂದೇ ಹೇಳುವುದಾದ್ರೆ? ಒಂದಂದ್ರೆ 9 ಲಕ್ಷಕ್ಕೆ ಏರಿಸಲೇಬೇಕು, ಮತ್ತೆ ಕಂತುಗಳನ್ನು ತೊರೆದು ಏಕಕಾಲದಲ್ಲಿ ಅದನ್ನ ರಿಲೀಸ್ ಮಾಡಬೇಕು, ಟೈಮ್ ಬಾಂಡ್ ಮಾಡಬೇಕು. 6 ತಿಂಗಳು 7 ತಿಂಗಳ ಒಳಗಡೆ ಅವನಿಗೆ ಅಮೌಂಟ್ ಅನ್ನು ಕೊಡಬೇಕು. ಕುಂದುಕೊರತೆಗಳ ಸಭೆ ನಡೆಸಬೇಕು. 6 ತಿಂಗಳಿಗೊಮ್ಮೆ ಕುಂದುಕೊರತೆಗಳನ್ನು ಕಡ್ಡಾಯ ನಿಯಮ ಇದೆ, ಮಾಡಲೇಬೇಕು. ದಲಿತರ ಈ DC ಲ್ಯಾಂಡ್ನ ಬಗ್ಗೆಯೂ ಕೂಡ ಒಂದು ಸ್ಪೆಷಲ್ ಆಗಿ ಒಂದು ಸಪರೇಟ್ ಆಗಿ DC ಬಗ್ಗೆನೇ ಸಭೆ, ಬೇರೆ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು. ಭೂಮಿಯ ಬಗ್ಗೆನೇ ಮೇಜರ್ ಆಗಿ ಸಪರೇಟ್ ವಿಶೇಷ ಸಭೆ ಕರೆಯಬೇಕು. ಅಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಹೇಳಿದ ಆದೇಶದಂತೆ, ಒಂದು ಸರ್ಕ್ಯುಲರ್ನಂತೆ SC ST ಜನಾಂಗದವರನ್ನು ಆ ಕಮಿಟಿಯಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಆ ಕಮಿಟಿಯಲ್ಲಿ ಆ ಮುಂಚೂಣಿಯಲ್ಲಿ ಹೋರಾಟಗಾರರು ಯಾರಿದ್ದಾರೆ ಅವರನ್ನು ಕಮಿಟಿಯಲ್ಲಿ ಹಾಕೊಳ್ಬೇಕು. ಆವಾಗ ಆ ಭೂಮಿ ಏನು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದನ್ನು ವೆಕೆಟ್ ಮಾಡಬೇಕು, ಕ್ಲಬ್ದ ಸಮಯದಲ್ಲಿ ವೆಕೆಟ್ ಮಾಡಬೇಕು. ಆವಾಗ ಅಲ್ಲಿ ಭೂಮಿ ರಿಸರ್ವ್ ಆಗ್ತದೆ, ಅದಕ್ಕೆ ಬಾಂಡ್ ಮಾಡಬೇಕು. ಅಲ್ಲಿ ಈಗ ನೀವು ಸರ್ಕಾರದ ಜಾಗ ಗುರುತಿಸಿ ಮಿಲಿಟರಿ ಜಾಗಕ್ಕೆ ಇದು ಕಾದಿರಿಸಿದೆ, DC ಕಚೇರಿಗೆ ಕಾದಿರಿಸಿದೆ, ಯಾವುದಾದ್ರೂ ಸರ್ಕಾರಿ ಕಚೇರಿಗೆ ಕಾದಿರಿಸಿದೆ ಅಂತ ಬೋರ್ಡ್ ಹಾಕ್ತೀರಲ್ವಾ, ಬಾಂಡ್ ಮಾಡಿ. ಅದೇ ರೀತಿ DC ಮನ್ನ ಭೂಮಿಯನ್ನು ಎನ್ಕ್ರೋಚ್ ಮಾಡಿ ಒಂದು ಬಾಂಡ್ ಮಾಡಿ ಬೇಲಿ ಹಾಕಿ ಇದು ಡಿಪ್ರೆಸ್ಡ್ ಕ್ಲಾಸಸ್ ಅವರ ರಿಸರ್ವ್ ಲ್ಯಾಂಡ್ ಅಂತೇಳಿ ಬೋರ್ಡ್ ಹಾಕಿ, ಮತ್ತೆ ಮೂಲ ಅಡಂಗಲಗಳನ್ನೆಲ್ಲ ನಾಶ ಮಾಡಲಾಗಿದೆ DC ಮನ್ನ ಭೂಮಿಯನ್ನು. ಅದನ್ನು ಕಂಪ್ಯೂಟರೀಕರಣದ RTCಯಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು. ಆ ಜಾಗ ಸರ್ಕಾರ ಇನ್ಕ್ಲೂಡಿಂಗ್ ಕಾಲಮ್ ನಂಬರ್ 11 ಶೆಡ್ಯೂಲ್ ಕಾಸ್ಟ್ ಟ್ರೈಬಿಗೆ ರಿಸರ್ವ್ ಅಂತ ಲ್ಯಾಂಡ್ ಅಂತೇಳಿ ಇಟ್ಟು ಬಿಡಿ. ಯಾಕೆ ಇಡಿ ಅಂತ ಹೇಳಿದ್ರೆ ಮುಂದೆ ಅವರು ಸಕ್ರಮಕ್ಕಾಗಿ ಹಾಕಿದವಾಗ ಬೈಠಕ್ಗಳು ನಡೆಯುವಾಗ RTCಯಲ್ಲಿ ಕಾಲಮ್ ನಂಬರ್ 11 ಅಧಿಕಾರಿ ಬಂದವ ನೋಡಿದವಾಗ ಒಬ್ಬ ತಹಸೀಲ್ದಾರ್ ಜಸ್ಟ್ ಬಂದಿರ್ತಾನೆ, ಆ ಹೊಸದಾಗಿ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾನೆ ತಹಸೀಲ್ದಾರ್. ಅವನು ಆ ಸಿಟ್ಟಿಂಗ್ಗೆ ಕೂತ್ಕೊಳ್ಳುವಾಗ ನೋಡ್ತಾನೆ, ಕಾಲಮ್ ನಂಬರ್ ನೋಡ್ತಾರೆ, ಇದು ರಿಸರ್ವ್ ಸ್ಯಾಂಕ್ಷನ್ ಅದರ್ ದೆನ್ ಕಮ್ಯುನಿಟಿಗೆ ಮಾಡಿ ಸ್ಯಾಂಕ್ಷನ್ ಮಾಡಿದರೆ ಅಫೆನ್ಸ್ ಆಗ್ತದೆ, ರಿಜೆಕ್ಟ್ ಮಾಡ್ತಾರೆ. ನೀವು ಒಂದ್ಸಲ ಕೊಟ್ಟ ಮೇಲೆ ಅವ್ರು ಕೋರ್ಟಿಗೆ ಹೋಗ್ತಾರೆ. ಸರ್, ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ, ಎಷ್ಟು ಸುಧಾರಿಸಿದೆ? 18 ವರ್ಷದಿಂದಲೂ ಅದೇ ರೀತಿ ಇದೆ. ಭೂಮಿ ಬಗ್ಗೆ DC ಮನ್ನ ಬಗ್ಗೆ ಸುಧಾರಿಕೆ ಆಗಲೇ ಇಲ್ಲ. ಸುಧಾರಿಕೆಗೋಸ್ಕರ ಪುಣ್ಯಾತ್ಮ ಕಾಗೋಡು ತಿಮ್ಮಪ್ಪ ಅವರು ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿಯೂ ಬದಲಾಗಲಿಲ್ವಾ? ಅದು ಆದೇಶ ಜಾರಿಗೆ ಆಗಲೇ ಇಲ್ಲ. ಆ ಆದೇಶದನ್ವಯ ಕಾರ್ಯಾಂಗ ವ್ಯವಸ್ಥೆ ಕೆಲಸ ಮಾಡಿದ್ರೆ 99% ಸಕ್ಸಸ್. ಅಷ್ಟು ಒಳ್ಳೆ ಅದ್ಭುತವಾದಂಥ ಒಂದು ಆದೇಶವನ್ನು ಕಾಗೋಡು ತಿಮ್ಮಪ್ಪ ಅವರು ಮಾಡಿದ್ದಾರೆ. ಅದೇ ಶೆಡ್ಯೂಲ್ ಕಾಸ್ಟ್ನ ಮಿನಿಸ್ಟರ್ ಇದ್ದರು, ಶ್ರೀನಿವಾಸ ಪ್ರಸಾದ್ ಇದ್ದರು, ಅವರೂ ಸಹ ಮಾಡಲಿಲ್ಲ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಆಂಜನೇಯ ಸಹ ಮಾಡಿಲ್ಲ, ಅವರೂ ಮಾಡಲಿಲ್ಲ. ಅದನ್ನು ನಮಗೆ ಕೇಳೇ ಬಿಟ್ಟಿದ್ದಾರೆ. ನೀವು ಇಷ್ಟು ತನಕ ಏನು ಮಾಡಿದ್ದೀರಿ ಅಂತ ಕಾನಿಸ್ಕಾ ಹೋಟ್ಲಲ್ಲಿ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಮತ್ತು ಅಲ್ಲಿ DC ಆಫೀಸಿಗೆ ನಾನು ಬಂದವಾಗ ಪ್ರಮೋದ್ ಮಧ್ವರಾಜ್ ಮಿನಿಸ್ಟರ್ ಇದ್ದರು, ಅವ್ರ ಎದುರಾಗ ನನಗೆ ಗೇಲಿ ಮಾಡಿ ಕೇಳಿದ್ದೀರ, ನಿಮ್ಮ ಮಿನಿಸ್ಟರ್ ಇದ್ದವರಲ್ಲ 31 ಇದ್ದ ಜಾಗವನ್ನು ನೀವು ಏನು ಮಾಡಿದ್ದೀರಿ ಇಷ್ಟೋ ತನಕ ಇದು ಮಾಡ್ತಾ ಇದ್ದೀರಾ ಅಂತೇಳಿ ಅಲ್ಲಿ ಗೇಲಿ ಮಾಡಿ ಪಾಪ ಪುಣ್ಯಾತ್ಮರು ಆದೇಶ ಮಾಡಿ ಹೋಗಿದ್ದಾರೆ. ಬಟ್ ಅದು ಕೂಡ ಕಾರ್ಯಗತ ಆಗ್ತಾ ಇಲ್ಲ. ಸರಿ, ಮುಂದಿನ ದಾರಿ ಏನು ಸರ್? ಅದಕ್ಕೋಸ್ಕರ ನಾವು ಭೂಮಿಯ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೂ ಅದಕ್ಕಾದಂಥ ಅಧಿಕಾರಿಗಳು ಅಲ್ಲಿ ಇನ್ಕ್ಲೂಡಿಂಗ್ ಆಗಿರೋದ್ರಿಂದ, ಅವರೊಟ್ಟಿಗೆ ಸೇರಿ ಇರುವುದರಿಂದ ನಮಗೆ ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿ ಅಲ್ಲಿ ಸ್ಟೇ ತರುವುದರಿಂದ ನಮಗೆ ಸಮಸ್ಯೆಗಳಾಗ್ತವೆ. ಬಟ್ ತಮ್ಮ ಸಂಘಟನೆಗಳು ಕೂಡ ಸಮುದಾಯ ಭವನಕ್ಕೆ ಕೊಟ್ಟ ಪ್ರಾಮುಖ್ಯತೆಯನ್ನು ಮನೆಗಳಿಗೆ ಕೊಡೋದಿಲ್ಲವೇ? ಯಾವುದು? ಸಮುದಾಯ ಭವನಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ, ಅದು OBC ಕೂಡ ಮಾಡ್ತಾ ಇದ್ದಾರೆ, ತಾವು ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಪ್ರಾಮುಖ್ಯತೆ ಹೆಚ್ಚು ಕೊಡೋದಿಲ್ಲ. ತಪ್ಪು ನಾವು ಇಲ್ಲ, ಹೆಂಗ್ ಗೊತ್ತುಂಟು ಸರ್, ಅದು ಸಮುದಾಯ ಭವನ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲ. ನಾವು ನನ್ನ ಇದರಲ್ಲಿ ಹಿಂದುಳಿದ ವರ್ಗದ ಸಮುದಾಯ ಭವನಕ್ಕೆ ಒಳ್ಳೆ ಪ್ರಶ್ನೆ ತಾವು ಕೇಳಿದಿರಿ. ಇದು ಕೇಳಿದ್ ಒಳ್ಳೇದು. ಅಂಬೇಡ್ಕರ್ ಭವನ ಶೆಡ್ಯೂಲ್ ಕಾಸ್ಟ್ಗೆ ಸೀಮಿತವ? ನನ್ನ ಪ್ರಶ್ನೆ ಒಂದೇ, ಯಾರ ಅಂಡರ್ ಇರುವಂಥದ್ದು? ಅಂಬೇಡ್ಕರ್ ಭವನ ಸರ್ಕಾರಿ ಕಚೇರಿ. ಹಿಂದುಳಿದ ವರ್ಗದ ಬಿಲ್ಲವ ಸಮುದಾಯದ ಭವನ ಯಾರಿದು? ಬಿಲ್ಲವ ಸಮುದಾಯ. ಅಂಬೇಡ್ಕರ್ ಭವನ ಸರ್ಕಾರದ ಕಚೇರಿ. ನಮ್ಮದು ಎಲ್ಲಿದೆ? ಎಲ್ಲಿಯೂ ಗೊಂದಲ, ಎಲ್ಲೂ ಇಲ್ಲ. ಎಲ್ಲರಿಗೂ ಬೇಕು. ನೀವು ಸಾರ್ವಜನಿಕರಿಗೆ, ಬಡವರಿಗೆ ಮದುವೆ ಆಗ್ಲಿಕ್ಕೆ, ಪ್ರೋಗ್ರಾಮ್ ಮಾಡ್ಲಿಕ್ಕೆ ಕಚೇರಿ ಮಾಡಿ ಅಂತ SC ಕೊಡಿ ಅಂತೇಳಿ ನಾವು ಎಲ್ಲಿ ಕೇಳಿದ್ವಿ? ಸಂಘಟನೆ ಹೇಳಿ ನೋಡೋಣ. ನಾವು ಕೇಳಲಿಲ್ಲ.
ಅಲ್ಲ, ಲಕ್ಷಗಟ್ಟಲೆ ಹಣ ಮಂಜೂರಾಗ್ತದೆ OBC ಭವನಗಳಿಗೆ. ಅಂಬೇಡ್ಕರ್ ಭವನ ದೊಡ್ಡದು, ಜಾತಿವಾರಿಗೆ ಆದ್ಯತೆ ಕೊಡ್ತಾರೆ. ಬಟ್ ಶೆಡ್ಯೂಲ್ ಕಾಸ್ಟ್ಗೆ ಒಂದು ಕಮ್ಯುನಿಟಿಗೆ ಅವರನ್ನು ತುಂಡು ತುಂಡು ಮಾಡ್ತಾರೆ ವಿನ ಕಮ್ಯುನಿಟಿ ವೈಸ್ ಎಲ್ಲ ಹಂಚಿಕೆ ಮಾಡಿದ್ದಾರೆ. ಅದಕ್ಕಿಂತ ವಸತಿ ಯೋಜನೆಗಳಿಗೆ ಕೊಡಬಹುದು ಅಂತ ಹೇಳುವಂಥದ್ದು. ಅನುದಾನಗಳು ದುಡ್ಡಿದೆ, ವರ್ಷ ವರ್ಷ ಘೋಷಣೆ ಮಾಡ್ತೀವಿ ಬಜೆಟ್ನಲ್ಲಿ, ಅದು ಸದುಪಯೋಗ ಆಗ್ತಾ ಇಲ್ಲ. ಅದಕ್ಕೊಂದು ಮಾರ್ಗಸೂಚಿಗಳನ್ನು ಮಾಡಿ 100%. ಈಗ ನಾನು ಹೇಳಿದ್ದು ಒಂದೇ ಜಸ್ಟ್ ಒಂದರಲ್ಲೇ ಹೇಳಿದೆ, ನಿಗಮಕ್ಕೂ ಕೂಡ ಅಷ್ಟೊಂದು ಅನುದಾನ ಕೊಡುವ ಇದಿಲ್ಲ, ವಿನಿಯೋಗ ಆಗುದಿಲ್ಲ. ಹಂಗಂತ ಆ ವಿನಿಯೋಗ ಆಗದಿದ್ದು ಒಂದು ಉದಾಹರಣೆ ಕೊಡ್ತೀನಿ. ಈಗ 10 ಲಕ್ಷದ ಒಂದು ಈ ವರ್ಷದಲ್ಲಿ ಒಂದು 25 ಲಕ್ಷದ್ದು ಒಂದು ರೋಡ್ ಸ್ಯಾಂಕ್ಷನ್ ಒಬ್ಬ ಟೆಂಡರ್ದಾರ ಗುತ್ತಿಗೆ ತಗೊಂಡ. ಅವನು ಈ ವರ್ಷ ಮಾಡ್ಲಿಕ್ಕೆ ಆಗಿಲ್ಲ, ಕಾರಣ ನಂತರ ಮಳೆ ಬಂತು, ಮಾಡ್ಲಿಕ್ಕೆ ಆಗಿಲ್ಲ. ಅವಾಗ ನೆಕ್ಸ್ಟ್ ಎಲೆಕ್ಷನ್ ಬಂತು, ಅದು ಲ್ಯಾಪ್ಸ್ ಆಯಿತು. ಬಟ್ ಲ್ಯಾಪ್ಸ್ ಆಗೋದಿಲ್ಲ. ಒಂದು ಸಲ DPR ಆದಮೇಲೆ ಆ ದುಡ್ಡು ಪೆಂಡಿಂಗ್ ಇರ್ತದೆ. ಆ ದುಡ್ಡನ್ನು ತೆಗೆದು ಬೇರೆದಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ, ಬೇರೆ ಕಾಮಗಾರಿ. ನೆಕ್ಸ್ಟ್ ಅವ ಕಾಮಗಾರಿ ಮುಗಿದ ಮೇಲೆ ನನಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ಅವನು ಅಪೀಲ್ ಹೋಗ್ತಾನೆ. ಹಾಗಾಗಿ ಅದಕ್ಕೋಸ್ಕರ ವಿಶೇಷ ಅನುದಾನ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ನೀವು ನಿಗದಿಪಡಿಸಿ. ವಿಶೇಷ ಅನುದಾನ ಮಾಡಲೇಬೇಕು, ಸಿಗ್ತದೆ, ಇದೆ, ಅದನ್ನು ಮಾಡಿ ನೀವು ವಸತಿ ಯೋಜನೆಗಳಿಗೆ ಬಳಸ್ಕೊಳ್ಬೇಕು. 100%. ಮಹದೇವಪ್ಪ ಸರ್ ಮಾಡಿದರೆ, ಮಹದೇವಪ್ಪ ಸರ್ ಮತ್ತೆ ಸಿದ್ದರಾಮಯ್ಯ ಸರ್ ಒಬ್ಬರು ದಲಿತ ಚಳುವಳಿಯಿಂದ ಬಂದವರು, ಹಿನ್ನೆಲೆಯವರು ಬಂದವರು. ಈಗ ಅವ್ರು ಹೇಳ್ತಾರೆ ನಾನು ದಲಿತ ಮುಖ್ಯಮಂತ್ರಿ ಅಂತೇಳಿ. ಕರೆಕ್ಟ್, ಅವ್ರು ಹೇಳಿದ್ರಲ್ಲಿ ತಪ್ಪು. ಹಂಚಿಕೆದ್ದು ಸವಾಲಿದೆಯಲ್ಲ ಸರ್, ಹಂಚಿಕೆ ಮಾಡುವಾಗಲೂ ಕೂಡ ಈ ಶಾಸಕರ ನೇತೃತ್ವದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. ಈ ಕೆಲವೊಂದು ಕಮಿಟಿಗಳನ್ನು ದಲಿತರನ್ನೇ ಸೇರಿಸಿಕೊಳ್ಳೋದಿಲ್ಲ, ಇದನ್ನೆಲ್ಲ ಸರಿ ಮಾಡಿಸ್ಬೇಕು. ಅದು ಈ ಹಿಂದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 5-6 ನಿಗಮ ಆಯ್ತು. ಈಗ ಬಿಡಿ, ಮೊದಲು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದೇ ಇದ್ದಿದೆ. ಅಲ್ಲಿ CO ಹಂಚಿಕೆ ಮಾಡ್ಲಿಕ್ಕೆ ಇದ್ದಿದೆ. ಸೆಲೆಕ್ಷನ್ ಕಮಿಟಿ ಅಥಾರಿಟಿ CO ಇದ್ದಿದೆ, ಜಿಲ್ಲಾ ಪಂಚಾಯತ್ CO ಇದ್ದಿದೆ. ಈಗ ಏನು ಮಾಡಿದ್ದಾರೆ, MLA ಅವ್ರನ್ನ ಹಾಕಿದ್ದಾರೆ. ಅವ್ರ ಇಡೀ ಒಂದು ಕ್ಷೇತ್ರಕ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ 500 ಅರ್ಜಿ ಬಂದರೆ ಒಬ್ಬನಿಗೆ ಒಂದೇ ಗುರಿ, ಚೀಟಿ ಹಾರಿಸೋದು. ಎಂಥ ಹಾಸ್ಯಾಸ್ಪದ, ಚೀಟಿ ಹಾರಿಸೋದು. ಅವರಿಗೆ ಬೇಕಾದವಾಗ, ಈಗ ಅನುದಾನ ಜಾಸ್ತಿ ಇದ್ದವಾಗ ಅವರು ಎಲೆಕ್ಷನ್ ಬಂದವಾಗ ಸ್ಕೂಟಿ ಕೊಡ್ತಾರೆ, ಅದು ರ್ಯಾಲಿ ಮಾಡಲಿಕ್ಕೆ. ಯಾಕಂತ ಕೇಳಿದರೆ, ಸರ್ ಸ್ಕೂಟಿ ಯಾಕೆ ಕೇಳಿದರೆ, ಎಲೆಕ್ಷನ್ ರ್ಯಾಲಿ ರೆಡಿಯಾಗಿದ್ದಾರೆ, SC ಅವರಿಗೆ ಬಾವುಟ ಕಟ್ಕೊಳ್ಳೋದು ರ್ಯಾಲಿ. ಅದರಿಂದ ಏನು ಡೆವಲಪ್ಮೆಂಟ್ ಆಯಿತು. ನಾನು ಹೇಳೋದು, ಒಬ್ಬ ಯಾರೇ ಆಗಲಿ ಬಡವ ಒಂದು ಸೌಲಭ್ಯ ತಗೊಂಡಾಗ ಅವನು ಅಪ್ಪರ್ ಕ್ಲಾಸಿಗೆ ಹೋಗ್ತಾ ಇರಬೇಕು. BPL ಇಂದ APL ಮಾಡಿ ಅವರನ್ನು. ಅವ್ರ ಕಡೆಗೆ ಅವ್ರಿಗೆ ಬ್ಯಾಂಕ್ ಕನ್ಸಿಡರ್ ಮಾಡುತ್ತೆ, ನೋಡುತ್ತೆ, ನಿಮ್ಮ ಸ್ಟ್ರಾಟಜಿಯನ್ನು ನೋಡುತ್ತೆ, ನಿಮ್ಮ ಟ್ಯಾಕ್ಸ್ ಪೇಯರ್ ಇದನ್ನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದನ್ನು ನೋಡುತ್ತೆ. ಅವಾಗ ನಿಮಗೆ ಬ್ಯಾಂಕ್ ಲೋನ್ ಕೊಡ್ತದೆ. ಫಲಾನುಭವಿಗಳು ಬಯಸುವುದು ಅದೇ ಅಲ್ವಾ, ತಾತ್ಕಾಲಿಕವಾದಂತಹ ಸೌಲಭ್ಯಗಳು. ಇಲ್ಲ, ಅದು ದೀರ್ಘಾವಧಿ ಸೌಲಭ್ಯ. ತಾತ್ಕಾಲಿಕ ಕೊಡುವವರು ಕೊಟ್ರೆ ಖುಷಿ, ವಸತಿ ಇಲ್ಲ ಅಂತ ಅವರಿಗೆ ಬೇಜಾರಿಲ್ಲ. ನೀವು ಕೊಡುವುದೇ ಅದೇ ರೀತಿ. ಎಲೆಕ್ಷನ್ ಬಂದಾಗ ಕೋಳಿ ಚೂರ್ 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 ಮಾಡಿ ಅವರನ್ನ ಕೊಡ್ತಾ ಹೋಗ್ತಾ ಇರೋ ನೀವು. ಹಾಗಾಗಿ ಬೈಫರ್ಕೇಶನ್ ಮಾಡೋರು ಯಾರು, ನೀವಲ್ವಾ? ಓಕೆ, ಏನು ಮುಂದಿನ ಯೋಜನೆ, ಏನು ಹೋರಾಟಗಳು ಮುಂದೆ, ಏನು ಯಾವ ರೀತಿಯಲ್ಲಿ ಹೆಜ್ಜೆ ಇಡ್ತೀರಾ? ಸಮತಾ ಸೈನಿಕ ದಳದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಎಲ್ಲವನ್ನು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಕೇವಲ ನಾವು ಈಗ ಮಾತಾಡೋದು ಚರ್ಚೆ ಅಲ್ಲ, ಒಂದು ಸುಧಾರಿಸಬೇಕು, ಜೀವನ ಸುಧಾರಿಸಬೇಕು. ಅದು ಇಂತಿಷ್ಟು ಅವಧಿಯೊಳಗೆ ಯಾಕಂದರೆ ಇದು ಇಂದಿನ ನಿನ್ನೆಯ ಪರಿಸ್ಥಿತಿ ಅಲ್ಲ, ದೀರ್ಘಕಾಲದ ಪರಿಸ್ಥಿತಿ ಮತ್ತು ಸಮಸ್ಯೆ. ಇದರಿಂದ ಹೊರಬರಬೇಕಾದ್ರೆ ಶೀಘ್ರ ಅವಧಿಯಲ್ಲಿ ಅದೆಲ್ಲವೂ ಆಗಲೇಬೇಕು. ಯಾಕಂದರೆ ಮನೆ ಅನ್ನೋದು ಕನಿಷ್ಠ ಸೌಲಭ್ಯ, ಅದು ಎಲ್ರಿಗೂ ಆಗಬೇಕು. ಯಾಕಂದರೆ ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಸೃಷ್ಟಿಯಾದದ್ದು ಕೇವಲ ಜಾತಿಗೆ, ಈ ಜಾತಿಗೆ, ಉನ್ನತ ವರ್ಗದ ಎಲ್ರಿಗೂ ಕೂಡ ಸೃಷ್ಟಿಯಾಗಿದೆ. ಇಲ್ಲಿ ಬದುಕುವ ಹಕ್ಕಿದೆ. ಬದುಕಲಿಕ್ಕೆ ಬೇಕಾದಂಥ ಮೂಲಭೂತ ಅವಶ್ಯಕತೆಯೇ ಮನೆ. ಆ ಮನೆಯೇ ಇಲ್ಲ ಅಂದಮೇಲೆ ಈ ಸೃಷ್ಟಿಯಲ್ಲಿ ಬಂದು ನಾವು ಯಾವ ಪ್ರಯೋಜನ ಅನ್ನೋದು ನಾವೇ ಪ್ರಶ್ನೆ ಮಾಡಬೇಕಾದ್ರೆ, ಇದರಿಂದ ಹೊರಬರಬೇಕಾದ್ರೆ ಅತಿ ಶೀಘ್ರದಲ್ಲಿ ಆಗಬೇಕು. ಈಗ ಇದು ನಿರಂತರವಾಗಿ ಇದೇ ಡಿಲೇ ಆಗ್ತಾ ಹೋಗ್ತದೆ. ಏನಾದರೂ ಆಗಬೇಕಲ್ಲ, ಏನು ಮಾಡ್ತೀರಾ? ನಾವದೇ ನಮ್ಮ ಈ ಹೋರಾಟದಿಂದ ನಿರಂತರ ಹೋರಾಟ ಮಾಡ್ತೇ ಬಂದೆ. ಅದ್ರ ಫಲವಾಗಿ ಇನ್ನಾದ್ರೂ ಅದು ಹೊರಬರುವ ವಿಶ್ವಾಸ ಇದೆ, ತಮಗೆ ಮನೆ ಸಿಗುವ ವಿಶ್ವಾಸ ಇದೆ. ವಿಶ್ವಾಸ ಇಟ್ಕೊಂಡಿದ್ದೇವೆ, ಆದ್ರೆ ಅವ್ರು ಕೊಡ್ಬೇಕಲ್ಲಂತೆ. ಇಲ್ಲವಾದ್ರೆ ಹೋರಾಟ ಸರ್. ಕೊನೆಯದಾಗಿ ತಾವೇನು ಹೇಳಿಕೆ? ಯಾವತ್ತೂ ಹೋರಾಟ ನಿಲ್ಲೋದಿಲ್ಲ. ಈಗ ಇದಕ್ಕೊಂದಕ್ಕೆ ನಾವು ಮೇಜರ್ ಆಗಿ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೋಡಿ, ಫೋಕಸ್ ಮಾಡಿಕೊಂಡೆ ಹೋರಾಟ, ಮನೆಗೆ ಒಂದು ಫೋಕಸ್ ಮಾಡ್ಕೊಂಡು. ಯಾಕಂದ್ರೆ 2007ರಿಂದ ಮನೆನೇ ಇಲ್ಲ ಪಾಪ. ಇನ್ನು ಗುಡಿಸಲು ಎಲ್ಲೋ ಬಾಡಿಗೆ ಶೋಚನೀಯ ಪರಿಸ್ಥಿತಿಯಲ್ಲಿದೆ. ಮೂಲಭೂತ ಸೌಕರ್ಯದ ಈ ವಸ್ತುಗಳು ಸಹ ಈ ಹೊಯ್ಗೆ ಇತ್ಯಾದಿಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಈಗ ಒಂದು ಜನರೇಷನ್ಗಾದರೂ ಮನೆ ಆಗಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಆಳುವ ಸರ್ಕಾರದ ಕಾಲೆಳೆಯುವಂಥ ಕೆಲಸವನ್ನು ಮಾಡಿಯೇ ಮಾಡ್ತೀವಿ. ನಾವು ಒಂದು ಸಂದೇಶ, ರಾಜ್ಯ ಘಟಕ, ಜಿಲ್ಲಾ ಘಟಕ ಎಲ್ಲ ಸೇರ್ಕೊಂಡು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಲೇಬೇಕು. ಅದನ್ನು ನಾವು
ಮಟ್ಟಕ್ಕೆ ಅದನ್ನು ತಗೊಂಡು ಬಂದೇ ಬರ್ತೇವೆ ಅನ್ನುವಂಥ ವಿಶ್ವಾಸ ದಲಿತರಿಗೆ ನ್ಯಾಯ ನೀಡುವ ವಿಶ್ವಾಸ ಇದೆ 100% ಸಮತಾ ಸೈನಿಕ ದಳ 100% ಇದೆ ಸಮತಾ ಸೈನಿಕ. ಬಟ್ ಅವರು ಕೂಡ ಭಾಗಿಯಾಗಬೇಕು ನಮ್ಮ ಹೋರಾಟಗಳಲ್ಲಿ. ಅದೇ ಜನರನ್ನ ಇವರು ಬೈಫರ್ಕೆಟ್ ಮಾಡಿ ಹೋರಾಟಗಳಿಗೆ ಬರದೇ ಇದ್ದ ರೀತಿಯಲ್ಲಿ ತಡೆಗಟ್ಟುವಂತ ಕೆಲಸವನ್ನ ಮಾಡುವಂಥದ್ದು ಬರುವ ವಿಶ್ವಾಸ ಇದೆ. ಅವರನ್ನ ನಾವು ಮನವೊಲಿಸಿ ಹಳ್ಳಿಯಲ್ಲಿ ನಾವು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ವಿ, ಕಾಗದಗಳನ್ನು ಕರಪತ್ರಗಳನ್ನು ಪ್ರಿಂಟ್ ಮಾಡಿ ಇಟ್ಟಿದ್ದೀವಿ. ಈಗ ಅಲ್ಲಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅವರನ್ನು ಒಂದು ಮನವರಿಕೆ ಮಾಡಿ ಆಮೇಲೆ ಅದಕ್ಕೊಂದು ದೊಡ್ಡ ಒಂದು ಸಂದೇಶವನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಸಜ್ಜಾಗಿ ಇತರ ಸಂಘಟನೆಗಳ ಸಹಕಾರವನ್ನು ಕೂಡ ಯಾಚಿಸ್ತೀವಿ. ಈಗ ಕೂಲಿಕಾರರ ಸಂಘ ಪ್ರಾಂತ ಕೂಲಿಕಾರರ ಸಂಘ ಕೂಡ ಇದೆ. ಈ ವಸತಿ ಯೋಜನೆಗಳು ಇದರ ಬಗ್ಗೆಯೂ ಕೂಡ ಅವರನ್ನೆಲ್ಲ ಒಟ್ಟುಗೂಡ್ಕೊಂಡೇ ನಾವು ಮಾಡ್ತಾ ಇದ್ವಿ. ಈಗ ರೈತ ಚಳವಳಿ ಈಗ ಬೈಫರ್ಕೇಟ್ ಆಗಿದೆ. ರೈತ ಚಳವಳಿ ಅಂದ್ರೆ ಒಂದೇ, ದಲಿತ ಚಳವಳಿಗಳನ್ನು ಎರಡು ಒಂದೇ ನಾಣ್ಯದ ಮುಖಗಳು. ಈಗ ರಾಜಕೀಯ ವ್ಯಕ್ತಿಗಳು ಅದನ್ನು ಬೈಫರ್ಕೇಟ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಬಿಟ್ರೆ ಚಿಂತನೆಗಳು ಒಂದು ತಾತ್ಕಾಲಿಕವಾಗಿ ನೀವು ಹೇಳಿದ ಹಾಗೆ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಚಳುವಳಿ ಅನಿವಾರ್ಯ, ಚಳುವಳಿಗಳು ಅನಿವಾರ್ಯ, ಪ್ರತಿಭಟನೆ ಅನಿವಾರ್ಯ ಇರಲೇಬೇಕು. ನಾವು ಅದೇ ಹೇಳಿದಲ್ವಾ, ನಾವು ನಮ್ಮ ಕೂಗನ್ನು ಮಗು ಕೂಗ್ತಾ ಇದೆ ಯಾಕಂತ ಹೇಳಿ ತಾಯಿಯನ್ನು ಎಚ್ಚರಿಸದೇ ಇದ್ರೆ ತಾಯಿ ಹಾಲು ಕೊಡುವುದೇ ಇಲ್ಲ. ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದೇ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಎಲ್ಲವೂ ಸಮಸ್ಯೆ ಬಗೆಹರಿಯಬಹುದು. ಎಲ್ಲವೂ ಅಂತಲ್ಲ, ಈ ವಸತಿ ಬಹುತೇಕ ಸಮಸ್ಯೆ ಬಗೆಹರಿಸುವ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿಯೇ ಮಾಡ್ತಾ ಇದ್ದೀವಿ, ಸಜ್ಜಾಗಿದ್ದೀವಿ. ಎಲ್ಲರೂ ಭಾಗಿಯಾಗ್ತಾರೆ 100% ಭಾಗಿಯಾಗ್ತಾರೆ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾನ್ಯ ವಿಶ್ವನಾಥ ಪೇತ್ರಿ, ಹಾಗೇನೆ ಮೇಡಮ್ ತಮಗೂ ಕೂಡ ಜ್ಯೋತಿ ಶಿರಿಯಾರ್ ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ಎಲ್ಲ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ತಮಗೂ ಕೂಡ ಧನ್ಯವಾದಗಳು. ಇದು ಒಂದು ಗಂಭೀರ ವಿಷಯ. ಯಾಕಂದರೆ ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಎಲ್ಲರೂ ಸಮಾನರು. ಯಾವುದೇ ರೀತಿಯ ಭೇದ ಭಾವ ಮಾಡಬಾರದು. ಎಲ್ರಿಗೂ ಕೂಡ ಈ ಭೂಮಿಯಲ್ಲಿ ಬದುಕುವಂಥ ಹಕ್ಕಿದೆ. ಆದ್ದರಿಂದ ಎಲ್ಲರೂ ಕೂಡ ಒಂದು ಗೌರವಯುತವಾಗಿ ಒಂದು ಸ್ಥಾನಮಾನದಲ್ಲಿ ಬದುಕಬೇಕಿದ್ದರೆ ಒಂದು ಕನಿಷ್ಠವಾದಂಥ ಸೂರಿನ ಅವಶ್ಯಕತೆ ಇದೆ. ವ್ಯವಸ್ಥೆ ಕೂಡ ಒಂದಷ್ಟು ಕಿವಿಗೊಡಬೇಕು ಮತ್ತು ಕಣ್ತೆರೆಯಬೇಕು. ಯಾಕಂದರೆ ಆ ಮನೆಯನ್ನು ಕೊಡುವುದರಲ್ಲಿ ಯಾಕೆ ಹಿಂದೇಟು ಹಾಕ್ತಾ ಇದೆ ಅನ್ನೋದೇ ಕೂಡ ಒಂದು ರೀತಿಯ ಬಹಳಷ್ಟು ದೊಡ್ಡ ದುರಂತ. ಈ ಕನಿಷ್ಠ ತಾರ್ಪಾಲಿನ ಮನೆಯಲ್ಲೋ, ಗುಡಿಸಲಿನ ಮನೆಯಲ್ಲೋ, ಅರ್ಧ ಸೂರುವ ಮನೆಯಲ್ಲೋ ಒಂದು ಜೀವನ ಸಾಗಿಸುವುದಂದರೆ ಅದು ಬಹಳ ದುಸ್ತರ ಪರಿಸ್ಥಿತಿಯಲ್ಲಿ ಇಂದಿಗೂ ಕೂಡ ದಲಿತರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂಥ ಕಟು ಸತ್ಯವನ್ನು ಎಲ್ಲ ಜನಪ್ರತಿನಿಧಿಗಳು ಅರಿಬೇಕು ಮತ್ತು ಸಾರ್ವಜನಿಕರು ಕೂಡ ಅರಿಬೇಕು. ಯಾಕಂದರೆ ನಗರವಾಸಿಗಳಿಗೂ ಈ ಸಂಕಷ್ಟದ ಬಗ್ಗೆ ಪರಿಚಯವೇ ಇಲ್ಲ. ಆದ್ದರಿಂದ ಇದನ್ನು ಅರಿತು ಆ ನಗರವಾಸಿಗಳು ಕೂಡ ಇವರ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಕೊಡುವುದಾಗಲಿ ಅಥವಾ ವ್ಯವಸ್ಥೆಯೊಂದಿಗೆ ಕೈಜೋಡಿಸಿ ಅವರಿಗೆ ಸಹಕಾರವನ್ನು ನೀಡುವುದಾಗಲಿ ಮಾಡಿದರೆ ಅವರ ಬಾಳು ಕೂಡ ಮುಂದೆ ಹಸನಾದೀತು. ಯಾಕಂದರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು. ಈ ನಮ್ಮ ಈ ಮಾನವ ಸಂಘಜೀವಿ ಅನ್ನೋದು ಎಲ್ಲ ಕಡೆ ಪ್ರಸ್ತುತ ಆಗಬೇಕಿದ್ರೆ ಪರಸ್ಪರ ಸಹಕಾರ ಅಗತ್ಯ. ತಾವು ಕೂಡ ಕಣ್ತೆರೆಯಬೇಕು. ಅವರ ಹೋರಾಟಗಳಲ್ಲಿ ಭಾಗಿಯಾಗಿ ನೈತಿಕ ಬೆಂಬಲ ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಿ ಎನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.